ಆಮೆನ್. ಈ ಬುಧವಾರ 7 ಗಂಟೆಗೆ ದೇವರು ಸಿದ್ಧ ಮಾಡಿದ್ದಾರೆ ನಮ್ಮ ಬ್ರದರ್ ಉದಯ್ ಅವರನ್ನ. ಆಮೆನ್. ಚಪ್ಪಾಳನ್ನ ಅವರನ್ನು ಸಹ ಸ್ವಾಗತ ಮಾಡೋಣ. ಓಕೆ, ಇದೇ ಕೆಲಸ ಮಾಡ್ತಾ ಇಲ್ಲ, ಆಡಿಯೋ ಹಾಕೊಂಬೇಡಿ ಇವತ್ತು ರೆಕಾರ್ಡಿಂಗ್. ಒಂದು ಟ್ರಾನ್ಸ್ಲೇಷನ್ ಆಗುತ್ತೆ ಅಂದಾಗ ಓದುವರವಂತ ಇಂಜಿನಿಯರ್ ಪಾಸ್ಟರ್ ಕೂಡ ತುಂಬಾ ಸಂತೋಷ ಪಟ್ಟರು. ಯಾಕಂದ್ರೆ ಅನೇಕ ದೇಶಗಳಿಗೆ ಅದು ಹೋಗುತ್ತೆ. ಅದಕ್ಕಾಗಿ ದೇವರ ಸ್ತೋತ್ರ. ಆಮೆನ್, ಆಮೆನ್, ಪ್ರೈಸ್ ದಿ ಲಾರ್ಡ್, ದೇವರ ಸ್ತೋತ್ರ. ಓಕೆ, ಈ ಸಮಯದಲ್ಲಿ ಕೈಗಳೆತ್ತಿ ಪ್ರಾರ್ಥನೆ ಮಾಡ್ತಾ ದೇವರ ವಾಕ್ಯಕ್ಕೆ ಹೋಗೋಣ. ನಮ್ಮ ಕೈಗಳೆತ್ತಿ ದೇವರಿಗೆ ಒಪ್ಪಿಸಿಕೊಡೋಣ. ನಮ್ಮ ಆತ್ಮ ಪ್ರಾಣ ಶರೀರಗಳಿಗೆ ಒಪ್ಪಿಸಿಕೊಡೋಣ. ತಂದೆಯಾದ ದೇವರೇ, ಈ ಒಂದು ಒಳ್ಳೆಯ ಸಮಯಕ್ಕಾಗಿ ಮಾಡ್ತೇವೆ. We thank you for this wonderful time. ಈ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ We thank you for giving us this opportunity. ನಮ್ಮನ್ನು ಸೇರಿಸಿದ್ದಕ್ಕಾಗಿ ಸ್ತೋತ್ರ. Thank you for bringing us together here. ನೀವು ಮಾತಾಡಿ ಸ್ವಾಮಿ. Please you speak, Lord. ನೀವು ಮಾತಾಡಿದಾದ್ರೆ If you speak, ನಮ್ಮಲ್ಲಿ ಜೀವ ಉಂಟಾಗುತ್ತೆ, there will be life within us. ಸಮಾಧಾನ ಉಂಟಾಗುತ್ತೆ, There will be peace within us. ಬಿಡುಗಡೆ ಉಂಟಾಗುತ್ತೆ, There will be a deliverance within us. ನಮಗೆ ಆದರಣೆ ಉಂಟಾಗುತ್ತೆ. There will be a comfort within us. ನಮ್ಮ ಜೊತೆ ಮಾತಾಡಿ ಸ್ವಾಮಿ. Please speak to us, Father. ಇದು ನಿಮ್ಮ ಸಮಯ. It is your place. ಪರಲೋಕದಿಂದ From heaven, ನಿಮ್ಮ ಮಹಿಮೆಯಿಂದ let your glory ನಮ್ಮನ್ನು ತುಂಬಿಸಿರಿ. fill us with your glory. ನಮ್ಮನ್ನು ತುಂಬಿಸಿರಿ. Fill us with your glory. ನಿಮ್ಮ ನಾಮ ಮಹಿಮೆಗಾಗಿ. Let your name be glorified. ಇಲ್ಲಿರುವಂತ ಜನಗಳ ಎಲ್ಲರಿಗಾಗಿ ಪ್ರಾರ್ಥಿಸುತ್ತೇವೆ. We'll pray for everyone who are present. ಯಾವ ಕಷ್ಟದಲ್ಲಿ ನೋವಿನಲ್ಲಿ ಬಂದಿದ್ದಾರೋ, who are coming with their trouble and burdens, ಅವರಿಗೆ ಉತ್ತರವನ್ನು ಅನುಗ್ರಹ ಮಾಡಿ. give them answer, Lord. ಮಾಂಸದಿಂದ ಮಾತಾಡದೆ ಪವಿತ್ರಾತ್ಮದಿಂದ ಮಾತಾಡಿ. Let us not speak out of the flesh, but instead with the spirit. ಅದು ನಿಮ್ಮ ನಾಮ ಮಹಿಮೆಗಾಗಿ. For your name alone, Lord. ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ. Let your name be glorified. ಈ ಪ್ರಾರ್ಥನೆ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೀನಿ ತಂದೆ. We pray this prayer in the name of the Lord Jesus Christ. ಆಮೆನ್. ಪ್ರೈಸ್ ದಿ ಲಾರ್ಡ್. Praise the Lord. ಹಲ್ಲೆಲೂಯಾ. ಈ ದಿನ This day, ದೇವರ ಮಾರ್ಗ ಮತ್ತು ಸೈತಾನನ ಮಾರ್ಗ, the way of the Lord and way of the devil. ದೇವರು ಮತ್ತು ಸೈತಾನನಿಗಿರುವಂತ ಆ ಒಂದು ಮನುಷ್ಯರನ್ನ ಬೀಳಿಸುವಂತ ಕಾರ್ಯಗಳು ಸೈತಾನ ಹೆಂಗ್ ಮಾಡ್ತಾನೆ ಅಂತೇಳಿ. So ಸೈತಾನ ಹೆಂಗ್ ಪ್ಲಾನ್ ಮಾಡ್ತಾನೆ ಮನುಷ್ಯನ ಬೀಳಿಸೋದಕ್ಕೆ? how Satan plans his deceptive ways to deceive the people. ಜನ ದೇವರನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಹೋದಾಗ, if people fail to understand the way of the Lord, ಸೈತಾನನು ಮಾಡುವಂತ ತಂತ್ರಗಾರಿಕೆಯನ್ನ, how Satan deceives people, ಅದು ದೇವರ ಪ್ಲಾನ್ ಅಂತೇಳಿ he deceives them saying that this is the way of the Lord, ಇದು ದೇವರ ಮಾರ್ಗ ಅಂತೇಳಿ this is the way of the Lord, ಬಿದ್ದು ಹೋಗ್ತಾರೆ. so the people fall off. ಸತ್ಯವನ್ನು ತಿಳಿದುಕೊಳ್ಳುವಾಗ, when we are knowing about the truth, ಸತ್ಯ ನಮ್ಮನ್ನು ಬಿಡುಗಡೆ ಮಾಡುತ್ತೆ. the truth will set us free. ಹಲ್ಲೆಲೂಯಾ. Hallelujah. ಪ್ರೈಸ್ ದಿ ಲಾರ್ಡ್. Praise the Lord. ಕುತ್ಕೊಂಡಿದ್ದಾಗಲೇ ಪ್ರಾರ್ಥನೆ ಮಾಡ್ರಿ. when you are sitting down, be in an attitude of prayer. ದೇವರೇ ನನಗಾಗಿ ಮಾತಾಡಿ ಅಂತ. Lord, please speak to me. ನಮಗಾಗಿ ಸಹ ಮಾತಾಡಿ. Speak to us. ನಮ್ಮ ಬ್ರದರ್ಗಾಗಿ ಸ್ತೋತ್ರ ಮಾಡಿ. Please speak for my brother. ಹಲ್ಲೆಲೂಯಾ. Hallelujah. ಪ್ರೈಸ್ ದಿ ಲಾರ್ಡ್. Praise the Lord. ಇದು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. we have to understand this carefully. ದೇವರ ಮಾರ್ಗ, God's way, ಸೈತಾನನ ಮಾರ್ಗ, and the way of the devil. ದೇವರ ಮಾತು, God's word, ಸೈತಾನನ ಮಾತು, and the word of the Satan. ಆ ವ್ಯತ್ಯಾಸವನ್ನು ಕಂಡುಹಿಡಿಕೊಂಡಾಗ we should know the difference between them. ಎಲ್ಲದರಲ್ಲಿ ಜಯವನ್ನು ಹೊಂದೋದು ಸಾಧ್ಯ. then we will be victorious in every way. ಹಲ್ಲೆಲೂಯಾ. Hallelujah. ಅದಕ್ಕೆ ಬೇಕಾಗಿರೋದೇನೆಂದ್ರೆ, for that what is required? ಪ್ರಾರ್ಥನೆ, prayer, ಮತ್ತು ದೇವರ ವಾಕ್ಯ, and God's word. ಇದು ಎರಡು ನಮ್ಮ ಜೀವಿತದಲ್ಲಿ ತುಂಬಾ ಮುಖ್ಯ. these two are very important in our lives. ಟ್ರೈನ್ಗೆ ಯಾವ ರೀತಿ ಎರಡು ಟ್ರ್ಯಾಕ್ ಇಂಪಾರ್ಟೆಂಟ್, for a train how two tracks are important, ಅದೇ ರೀತಿಯಾಗಿ in the same way ನಮ್ಮ ಜೀವಿತದಲ್ಲಿ for our life ಪ್ರಾರ್ಥನೆ ಮತ್ತು ದೇವರ ವಾಕ್ಯ ತುಂಬಾ ಮುಖ್ಯವಾದದ್ದು. prayer and God's word are very important. ಹಲ್ಲೆಲೂಯಾ. Hallelujah. ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. in this time let us go to the word of God. ಆದಿಕಾಂಡ 3ನೇ ಅಧ್ಯಾಯ, Genesis chapter 3, 5ನೇ ವಾಕ್ಯ, verse 5. ನೀವು ಹೇಗೂ ಸಾಯುವುದಿಲ್ಲ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು, ನೀವು ದೇವರಂತೆ ಆಗಿ ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿತವರಾಗುವಿರಿ, ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದಿತು. ಇಲ್ಲಿ ಗಮನಿಸಿರಿ. observe here, ಸರ್ಪವು ಅವಳ ಜೊತೆ ಮಾತಾಡ್ತಾ ಇದ್ದಾನೆ. the serpent is speaking to a woman. ಏನಂತೇಳಿ? what he is saying? ದೇವರು ಮಾತಾಡಿದ ಮಾತಿಗೆ ವಿರುದ್ಧವಾಗಿ he is talking against the word of God. ಹಲ್ಲೆಲೂಯಾ. Hallelujah. ಇಲ್ಲಿ 3ನೇ ವಾಕ್ಯದಲ್ಲಿ ನೋಡುವಾಗ, the third verse we are seeing, ಅದನ್ನು ಓದಿ. read that. ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ
ಇದನ್ನು ತಿನ್ನಲು ಕೂಡದು, ಮುಟ್ಟಲು ಕೂಡದು, ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ ಅಂದಳು. ಇಲ್ಲಿ ಒಂದು ಮರದ ಕುರಿತಾಗಿ ಹೇಳಲ್ಪಟ್ಟಿದೆ. Here it is talking about a tree. ಇದು ತೋಟದ ಮಧ್ಯದಲ್ಲಿ ಇರುವಂತದ್ದು. It is in between the garden. ದೇವರು ಇಲ್ಲಿ ಒಂದು ಮರವನ್ನು ಇಟ್ಟಿದ್ದಾರೆ. God has kept one tree here. ಇದನ್ನ ತಿನ್ನಲೂಬಾರದು, There the fruit should not be eaten ಮುಟ್ಲಬಾರದು ಅಂತ and ಹೇಳಿ we should not touch. ಇನ್ನೊಂದು ಮಾತನ್ನ ಎಕ್ಸ್ಟ್ರಾ ಹೇಳ್ತಾಳೆ ಅವ್ವ. The woman is saying one extra word. ಹಲ್ಲೆಲೂಯಾ. Hallelujah. ಈ ಮರದ ಕುರಿತಾಗಿ ನೋಡುವಾಗ When we see about this tree, ಈ ವನದಲ್ಲಿ in this tree, ಆ 3 ತರದ ಮರಗಳನ್ನು ನೋಡ್ತೇವೆ. in this garden there are 3 kinds of trees. ಅಲ್ಲಿ 2ನೇ ಅಧ್ಯಾಯ ಆದಿಕಾಂಡ 2ನೇ ಅಧ್ಯಾಯ 9ನೇ ವಾಕ್ಯ, Chapter 2 verse 9 if we see, ಇಲ್ಲಿ ನೋಡುವಾಗ if we see here, ಅಲ್ಲಿ ಊಟಕ್ಕೆ ಅನುಕೂಲವಾಗಿರುವಂತ ಮರಗಳಿದ್ದಾವೆ. there are trees which are favorable for producing food. ಮತ್ತೆ ಜೀವ ವೃಕ್ಷದ ಮರವನ್ನು ಇದೆ. There is a tree of life. ಅದೇ ರೀತಿಯಾಗಿ ಒಳ್ಳೆದರ ಕೆಟ್ಟದ ಅರಿವು ಉಂಟು ಮಾಡುವ ವೃಕ್ಷನೂ ಇದೆ ಅಲ್ಲಿ. And there is one more tree which brings awareness about the life and death. ಆಮೆನ್, Amen. ಆಮೆನ್, Amen. ಇಲ್ಲಿ ಗಮನಿಸಿರಿ, Let us observe here. ನಾವು ಜಾಗೃತಿಯಿಂದ ವಾಕ್ಯವನ್ನ ಗಮನಿಸಬೇಕು. We should be careful to hear the word of God. ದೇವರು ಆ ವನದಲ್ಲಿ ಮರಗಳನ್ನು ಇಟ್ಟಿದ್ದಾನೆ. God has kept these trees in the garden. ಒಂದೇ ಜಾಗದಲ್ಲಿ 2 ಮರವನ್ನು ಇಟ್ಟಿದ್ದಾನೆ. In the same place there are 2 kind of trees. ಒಂದು ಜೀವದಾಯಕವಾದ ವೃಕ್ಷ, The one the tree of life. ಇನ್ನೊಂದು ಒಳ್ಳೆದ್ರ ಕೆಟ್ಟದು ಅರಿವು ಉಂಟು ಮಾಡುವಂತ ಮರ. Another tree is that brings awareness about the good and 2 evil. ಮರವನ್ನು ಒಂದೇ ಜಾಗದಲ್ಲಿ ಇಡಲ್ಪಟ್ಟಿದೆ. Both the trees are kept in the single place. ಆದ್ರೆ ಇಲ್ಲಿ But here ಈ 5ನೇ ವಾಕ್ಯ ಹೇಳಿದ ಪ್ರಕಾರ the verse 5 says ಈ ಒಳ್ಳೆದ್ರ ಕೆಟ್ಟರ the awareness about good and evil. ಅರಿವು ಉಂಟು ಮಾಡುವಂತ ಮರದ ಬಗ್ಗೆ The tree that brings awareness about the good and evil ಇಲ್ಲಿ ವರ್ಣನೆ ಮಾಡಲ್ಪಟ್ಟಿದೆ. has been described here. ಅದು ಜೀವದಾಯಕದ ವೃಕ್ಷದ ಬಗ್ಗೆ But the tree of life ವರ್ಣನೆ ಮಾಡಲ್ಪಟ್ಟಿಲ್ಲ. has not been described here. ಎರಡು ಒಂದೇ ಜಾಗದಲ್ಲಿರೋದ್ರಿಂದ Both are in the same place. ಅದು ಒಂದು ಅಟ್ರಾಕ್ಷನ್ ಆಗಿದೆ, One being getting attracted, ಒಂದು ಅಟ್ರಾಕ್ಷನ್ ಆಗಿರೋದಿಲ್ಲ. one has not been paid attention. ಹಲ್ಲೆಲೂಯಾ. Hallelujah. ಪ್ರೈಸ್ ದ ಲಾರ್ಡ್. Praise the Lord. ಇಲ್ಲಿ ಗಮನಿಸ್ತೀರಿ, Observe here. ಸೈತಾನ ಯಾವ ರೀತಿಯಾಗಿ ಮನುಷ್ಯರನ್ನ ಮೋಸಗೊಳಿಸ್ತಾನೆ ಅಂತ ಹೇಳಿ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. If you observe here, we can clearly understand how Satan deceives people. ಒಳ್ಳೆದ್ರ ಕೆಟ್ಟದ್ರ ಅರಿವು ಉಂಟು ಮಾಡುವಂತ ವೃಕ್ಷ, The tree that brings awareness about good and evil, ಇದು ತುಂಬಾ ಅಟ್ರಾಕ್ಷನ್ ಆಗಿದೆ. it is so attractive. 5ನೇ ವಾಕ್ಯದಲ್ಲಿ ನೋಡ್ತದ ನೋಡ್ರಿ, If you look at the chapter 5, ನೀವು ಮೊದಲನೇದಾಗಿ ಸಾಯೋದಿಲ್ಲ. first thing is you won't die. ದೇವರ ವಾಕ್ಯ ಹೇಳುತ್ತೆ ನೀನು ಸಾಯ್ತಿ ಅಂತ ಹೇಳಿ. God's word says you will die if you eat that. ಅದು ಸೈತಾನ ಹೇಳ್ತಾನೆ ನೀನು ಸಾಯೋದಿಲ್ಲ ಅಂತ ಹೇಳಿ. But Satan is saying if you eat that fruit you won't die. ಅದು ಅಷ್ಟು ಮಾತ್ರವಲ್ಲ, Not only that, ಅಲ್ಲಿ ಕಣ್ಣಿಗೆ ರಮ್ಯವಾಗಿ ಕಾಣಿಸ್ತಾ ಇದೆ. it is so attractive to the eyes, that tree. ಆಮೆನ್, Amen. ಆಮೆನ್. Amen. ಅದು ಜೀವದಾರ ಮರ, That's the tree of life, ಅದಷ್ಟೊಂದು ಅಟ್ರಾಕ್ಷನ್ ಕಾಣಿಸ್ತಾ ಇಲ್ಲ. but it is not that much being attracted. ಆದ್ರೆ ಒಂದೇ ಜಾಗದಲ್ಲಿ 2 ಇರೋದ್ರಿಂದ, But at the same place there are 2 kind of trees. ಜನ ಅಟ್ರಾಕ್ಷನ್ ಗೆ ಒಳಗಾಗ್ಬಿಡುತ್ತಾರೆ. The people are getting attracted to that and get ಆ deceived. ಅಟ್ರಾಕ್ಷನ್ ಹಿಂದ್ಗಡೆ ಸೈತಾನನ ದೊಡ್ಡ ಪ್ಲಾನ್ ಇರ್ತದೆ. So that is the each and every attraction there is a deceptive plan of Satan. ನಾವು ಅದನ್ನ ಅರ್ಥ ಮಾಡ್ಕೋಬೇಕಾದ್ರೆ If you have to understand that, ಪವಿತ್ರಾತ್ಮ ನಮ್ಗೆ ಸಹಾಯ ಮಾಡಬೇಕು. we need the help of Holy Spirit. ಪವಿತ್ರಾತ್ಮ ಸಹಾಯ ಇದ್ರೆ If we have the help of Holy Spirit, ಅನೇಕ ರಹಸ್ಯಗಳು ಬಯಲ್ಪಡಿಸ್ತಾನೆ. many revelations will be revealed to us. ಆಮೆನ್, Amen. ಆಮೆನ್. Amen. ಇದನ್ನು ಗೊತ್ತಿಲ್ಲದೆ So without knowing this, ನಾವು ಅಟ್ರಾಕ್ಷನ್ ಒಳಗಾಗಿ we will be getting attracted to ನಮ್ಮ the things. ಜೀವಿತಗಳು ಹಾಳಾಗ್ತವೆ. So we'll spoil our lives. ವ್ಯಾಪಾರಗಳು ನಷ್ಟವಾಗ್ತವೆ. Our businesses will get failed. ನಮ್ಮ ಜೀವಿತ ನಷ್ಟ ಆಗುತ್ತೆ. Our lives will be deceived. ಅನೇಕ ಮೋಸಕ್ಕೆ ಒಳಗಾಗ್ತಾರೆ. So we'll be getting deceived to many things. ಉದಾಹರಣೆಗೆ, For example, ಈಗ ಆನ್ಲೈನ್ ನಲ್ಲಿ in online, ಇಸ್ಪೀಟ್ ಆಡೋದನ್ನ ಹಾಕ್ತಾರೆ, ಗೇಮ್ಸ್ ಆಡೋದನ್ನ. many people play gambling. ಅದರಿಂದ Because of that, ಅನೇಕ ಕುಟುಂಬಗಳು many families ನಷ್ಟ ಆದರು. are being financial crisis. ಪ್ರಾರಂಭದಲ್ಲಿ At beginning, ಹಣ ಬರುತ್ತೆ, so we will start earning money. ಅವ್ರಿಗೆ ಹಣ ಬಂದಂಗೆ ಇರ್ತದೆ. It looks like we are getting ಅದು ದೆವ್ವ money. ಹೇಳುತ್ತೆ, But the devil says, ನೋಡು ಕಷ್ಟ ಬೀಳದೆ see, without any hard work, ನೀನು ಈ ಗೇಮ್ ಆಡಿದ್ರೆ just playing this game, ನೀನು ಶ್ರೀಮಂತನಾಗ್ಬಿಡ್ತೀಯ. you get forfeit and you will become rich.
ಇಸ್ಪೀಟ್ ಆಡಿದ್ರೆ ಗೇಮ್ ನೀನು ಹಣ ಸಂಪಾದನೆ ಮಾಡ್ತೀಯ. If you play gambling and such kind of games, you can become easily rich. ಈ ರೀತಿಯಾದ ಹಣದ ಮೇಲೆ ವ್ಯಾಮೋಹ ಇರುವಂತ ಜನಗಳನ್ನ ಆ ರೀತಿಗೆ ಅಟ್ರಾಕ್ಟ್ ಮಾಡುತ್ತೆ. So like this, the Satan will, those who has desire for money, even getting it in a evil way, so Satan tempts them. ಆದ್ರೆ ಯಾರನ್ನಾದ್ರೂ ಕೇಳಿ, But if you ask anybody, ಈ ಗೇಮ್ ಆಡೋದ್ರಿಂದ, because if you ask anyone that through playing this game, ಅಥವಾ ಈ ಇಸ್ಪೀಟ್ ಆಟಗಳು ಆಡೋದ್ರಿಂದ, or because of this gambling, this kind of games, ನಾನು ಶ್ರೀಮಂತನಾಗಿದ್ದೀನಿ ಅಂತ ಯಾರಾದ್ರೂ ಇದ್ದಾರಾ? is there anybody who has become rich by playing this kind of games? ಎಲ್ಲರೂ ಹೇಳೋದೇನಂದ್ರೆ, Everyone says that ಈ ಗೇಮ್ ಆಡಿ if you play this game, ಹಣ ಕಳ್ಕೊಂಡೆ, everyone says that by playing this game they lost money, ಒಡವೆ ಕಳ್ಕೊಂಡೆ, we lost jewelry, ಆಸ್ತಿ ಕಳ್ಕೊಂಡೆ, we lost our ಮನೆ properties, ಕಳ್ಕೊಂಡೆ, we lost our houses. ಅನೇಕ ಜನ ಆತ್ಮಹತ್ಯೆ ಮಾಡ್ಕೊಳ್ತಾರೆ. Many people committed suicide. ಸೈತಾನ್ ಮಾಡುವಂತ ಟ್ರಿಕ್ಸ್ ಇದು. These are the tricks used by devil ನಿನ್ನನ್ನು ಶ್ರೀಮಂತನಾಗಿ ಮಾಡೋದಕ್ಕೆ, to make you rich. ಇದೊಂದು ಬೆಸ್ಟ್ ದಾರಿ ಅಂತ ಹೇಳಿ ದೆವ್ವ ಹೇಳುತ್ತೆ. He says that this is the best way to become rich. ಹಣದ ವಿಚಾರದಲ್ಲಿ ತುಂಬಾ ಜಾಗೃತಿಯಿಂದ So ಇರಬೇಕು. you should be very careful regarding the issue of money. ದೆವ್ವ ತುಂಬಾ ಶೋಧನೆ ಮಾಡುತ್ತೆ. So he is so deceptive in this manner. ಹಲ್ಲೆಲೂಯಾ, Hallelujah, ಹಲ್ಲೆಲೂಯಾ, hallelujah. ಪ್ರೈಸ್ ದ ಲಾರ್ಡ್. Praise the Lord. ಅನೇಕ ಜನ Many people ಕಳ್ತನ ಮಾಡಕ್ ಪ್ಲಾನ್ ಮಾಡ್ತಾರೆ. they plan to steal ಶ್ರೀಮಂತರಾಗ್ಬಿಡ್ತೀವಿ so ಕಳ್ತನ that they ಮಾಡಿದ್ರೆ. become rich. ಇದೆಲ್ಲವೂ ಸಹ These all things ಸೈತಾನ್ ಮಾಡುವಂತ ಟ್ರಿಕ್ಸ್ಗಳು, or plans of the devil. ಎಷ್ಟೋ ಜನಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. Many people has committed suicide. ನಮ್ಮ ಸಭೆಗೆ ಸೇರಿದಂತಹ The people who belong to our church, ಒಬ್ಬ ವ್ಯಕ್ತಿಗಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ. one person I was praying. ಅವ್ರಿಗೆ ಸ್ವಲ್ಪ ಹಣದ ಸಾಲ ಇತ್ತು. There is a financial issue to that ಪ್ರಾರ್ಥನೆ brother. ಮಾಡ್ತಿರ್ಬೇಕಾದ್ರೆ So while praying to him, ಆ ರಾತ್ರಿ ನನಗೆ ದೇವರು ತಿಳಿಸಿದ್ದೇನೆಂದ್ರೆ, that night God revealed to me, ಇಂತಹ ಗೇಮ್ ಅಲ್ಲಿ ಅನೇಕ ಹಣವನ್ನ ಕಳ್ಕೊಂಡಿದ್ದಾರೆ so like in this kind of games many people has lost money ಅಂತೇಳಿ ದೇವರು ತಿಳಿಸಿದ್ರು. so like that God has revealed to me. ಹಲ್ಲೆಲೂಯಾ, Hallelujah. ಈ ಗೇಮ್ ಆಡೋರು ಕೂಡ ಪ್ರಾರ್ಥನೆ ಮಾಡಿ ಗೇಮ್ ಆಡೋರು ಕೂಡ ಇದ್ದಾರೆ. So even there are people who pray to God and they play that game. ನೀವು ಜನ ಆತರ ಆಡಿದ್ದೀರಾ? How many people played like that? ಯೇಸು ನಾಮದಲ್ಲಿ ದುಡ್ಡು ಬರಲಿ, In Jesus name let money come, ಯೇಸು ನಾಮದಲ್ಲಿ ಗೇಮ್ ಗೆಲ್ಲಲಿ, let me win this game in Jesus mighty name. ಪ್ರತಿಯೊಂದು ಸಾರು ಯೇಸು ಯೇಸು ಅಂತ ಹೇಳಿ ಹೇಳಿ ಸೋಲ್ತಾನೆ ಇದ್ದಾರೆ. Every time we call the name of Jesus, Jesus, and they keep ಆ ದುಡ್ಡು losing. ಕಳ್ಕೊಂತಾನೆ ಇದ್ದಾರೆ. They keep losing money. ಆ ದುಡ್ಡಿಗೆ ಆ ಆಟಕ್ಕೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. So they have got addicted to that game. ದೆವ್ವ ಬಂದು ಕಿವಿಯಲ್ಲಿ ಮತ್ತೆ ಹೇಳುತ್ತೆ, The devil come and whisper in their eyes, ಆ ಸೈಟ್ ಅನ್ನು ಮಾರ್ಬಿಡು, sell that site, ಮನೆಯನ್ನು ಮಾರ್ಬಿಡು, sell that house, ಆ ದುಡ್ಡು ಎತ್ಕೊಂಡಾಗ ಗೇಮ್ ಆಡು, bring that money and start playing this ಈ game, ತರ ಜಮೀನುಗಳು ಜಾಸ್ತಿ ತೆಗಿತೀಯ, so that you will get more properties. Like ಈ this. ಮನೆಗಿಂತ ದೊಡ್ಡ ಮನೆ ತೆಗಿತೀಯ. You will build more bigger house than this. ಆವಾಗ ಸೈತಾನ್ ಹೇಳ್ತಾ ಇರ್ಬೇಕಾದ್ರೆ, Well, Satan saying is that ಅವರಿಗೆ ಇದು ಸೈತಾನ್ ಅಂತ ಗೊತ್ತಾಗ್ತಾ ಇಲ್ಲ. it is difficult for them to realize this is the voice of devil. ನನಗೆ ದೇವರು ಹೇಳ್ತಾವನೆ So they may feel that this is the voice of God. ಅಂತೇಳಿ By thinking that ಆ ಆಟ ಆಡಿ they play that game, ಹಣವನ್ನು ಕಳ್ಕೊಂಡು they lost money. ಬೀದಿಯಲ್ಲಿದ್ದಾರೆ. So they are in the street. ಈಗ ಕೊನೆಗೆ ಹೇಳೋದೇನು? In the end, what they will say? ಎಲ್ಲಿ ದೇವರು ನನಗೆ ಸಹಾಯ ಮಾಡಿ, Where is my God? Where did His help? ಎಲ್ಲಿ ನನ್ನ ದೇವರು ಸಹಾಯ ಮಾಡಿಲ್ಲ, Why my God didn't help me? ಯಾಕೆ ಲಾಟ್ರಿ ಹೊಡೆದಿಲ್ಲ, Why this lottery being come ಯಾಕೆ for ನಾನು me? ಹಣಕಾಸಲ್ಲಿ ಗೇಮ್ ಅಲ್ಲಿ ಆಡಿ ಗೆದ್ದಿಲ್ಲ? Why was I unable to play this game and win? ದೇವ್ರು ನಿನ್ಗೆ ಹೇಳಿದ್ರ? Did God say to you? ನಿನ್ನ ಕಣ್ಣಿನ ಆಸೆ, Your desires of your flesh, ಶರೀರದ ಆಸೆ, the desires of your flesh, ನಿನ್ನನ್ನು ಅಟ್ರಾಕ್ಟ್ ಮಾಡಿ God being attracted, ನಿನ್ನನ್ನು ಮೂರು ದಾರಿಯಲ್ಲಿ ನಿಲ್ಲಿಸೈತೆ. ಈಗ then it deceived you and kept you bring out into street. ಹಲ್ಲೆಲೂಯಾ, Hallelujah, ಹಲ್ಲೆಲೂಯಾ. hallelujah. ಸೈತಾನ್ ಗೊತ್ತು ಯಾರನ್ನ ಹೆಂಗೆ ಬಲೆಗೆ ಹಾಕ್ಬೇಕಂತೇಳಿ. Devil clearly knows how each and every individual how to deceive them. ಒಂದು ಸ್ಕ್ಯಾನಿಂಗ್ ಮಾಡಿದ್ರೆ, ಎಕ್ಸ್ರೇ ಮಾಡಿದ್ರೆ ನಮ್ಮಲ್ಲಿ ಏನು ವೀಕ್ನೆಸ್ ಇದೆ ಗೊತ್ತಾಗುತ್ತೆ ನಮ್ಮ ಬಾಡಿಯಲ್ಲಿ. If we make a one scanning, whatever the problem or issue in our body will come to know. ಅದೇ ರೀತಿ ಸೈತಾನನಿಗೆ ಒಬ್ಬ ಮನುಷ್ಯನ ನೋಡಿದ್ರೆ ಅವನ ವೀಕ್ನೆಸ್ ಏನಂತ ಗೊತ್ತಾಗ್ಬಿಡುತ್ತೆ. In the same way, if a Satan looks at a person, he can able to distinguish the weakness within ಆ him. ವೀಕ್ನೆಸ್ ತಕ್ಕ ಹಾಗೆ ಸೈತಾನನು ಆ ಪಾಪದಲ್ಲಿ ಬೀಳದ ಹಾಗೆ ನಮ್ಮ ಹತ್ತಿರವಾಗಿ ನಮಗೆ ಇರುವ ಹಾಗೆ ಸಿಗುವ ಹಾಗೆ ಪ್ಲಾನ್ ಮಾಡ್ತಾನೆ. So similarly, he will tempt us according to the weakness which we have. ಈ ವನದಲ್ಲಿ ಎರಡು ಮರಗಳಿದ್ರಿಂದ ನಮಗೆ ಯಾವ ಮರ ಆಯ್ಕೆ ಮಾಡ್ಕೋಬೇಕು ಅಂತ ಗೊತ್ತಾಗದೆ ಒದ್ದಾಡುವಂತ ಜನಗಳಾಗಿದ್ರು ಅನೇಕರು.
So in this garden there are two kind of trees. People are very difficult to distinguish and understand which is right and which is wrong. Hallelujah. Hallelujah. ಇದಕ್ಕೆ ಬೇಕಾಗಿರೋದು ದೇವರ ಆತ್ಮನ ಸಹಾಯ ಬೇಕಾಗಿದೆ. So for this we need the help of the Holy Spirit. ವಾಕ್ಯದ ಜ್ಞಾನ ಬೇಕಾಗಿದೆ. We need wisdom and understanding of God's word. ಆಮೆನ್. Amen. ಆಮೆನ್. Amen. Hallelujah. Hallelujah. ಅನೇಕ ಜನ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. Many people start business. ಆ ಬಿಸ್ನೆಸ್ ದೇವರು ಹೇಳಿದ್ರೆ ಮಾತ್ರ ಮಾಡಬೇಕು. So that business only if God tells, then only we have to start. ದೇವರು ಹೇಳದೆ ಅವರು ಸ್ವ ಇಚ್ಛೆಯಿಂದ ಸ್ಟಾರ್ಟ್ ಮಾಡ್ತಾರೆ. If somebody starts it on their own without consulting God, ಅವರು ದುಡ್ಡು ಹಾಕಿ ಬೇರೆಯವ್ರ ದುಡ್ಡನ್ನು ತಂದು ಹಾಕಿ ಲಾಸ್ ಮಾಡ್ಕೊಳ್ತಾರೆ. by investing their own money or bringing from others money, and they will finally got loss. ಈ ರೀತಿ ಎಷ್ಟೋ ಜನ ಯೇಸು ಸ್ವಾಮಿನ ಕೂಡ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. In the same way there are many people who left God and went out. ಯಾಕಂದ್ರೆ ದೇವರು ನನಗೆ ಸಹಾಯ ಮಾಡಿಲ್ಲ ಅಂತೇಳಿ. Because they say God didn't help me. ದೇವರು ಹೇಳಿದ್ರೆ ಖಂಡಿತವಾಗಿ ಮಾಡ್ತಾನೆ. If God says, definitely he will help. ಹಲ್ಲೆಲೂಯಾ. Hallelujah. ಒಂದು ವಸ್ತು ತೆಗಿಬೇಕಾದ್ರೆ ದೇವರ ಅನುಮತಿ ಕೇಳಬೇಕು. If you are to purchase certain things, we need to take permission or ask God. ಒಂದು ಮನೆ ಕಟ್ಟಬೇಕಾದ್ರೆ ದೇವರನ್ನ ಕೇಳಬೇಕು. Even if you have to build or construct an house, we have to ask God. ದೇವರು ಯಾವತ್ತೂ ಅಷ್ಟೇ ಸಾಲ ಮಾಡಿ ತಕೊಂತ ಎಲ್ಲಿ ಹೇಳೋದಿಲ್ಲ. God never says you have to take loan and do things. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Hallelujah. ಅನೇಕ ಜನ ಲೋನ್ ಸಿಕ್ಕಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳೋರಿದ್ದಾರೆ. Many people praise God because they got loan. ಅನೇಕ ಜನ ಉಪವಾಸದ ಪ್ರಾರ್ಥನೆ, ದೇವರೇ ಈ ಸಂಘದಲ್ಲಿ ಲೋನ್ ಸಿಗೋಂಗೆ ಸಹಾಯ ಮಾಡೋದು ಕೂಡ ಕೇಳಿದವರು ಇದ್ದೀರಿ. Many people have fasted to ask loan from God. ಅದು ಸರಿ ಇಲ್ಲ. That is not good. ಆಮೆನ್. Amen. ಆಮೆನ್. Amen. ಹಲ್ಲೆಲೂಯಾ. Hallelujah. ದೇವರ ವಾಕ್ಯ ಹೇಳುತ್ತೆ, ನೀನು ಸಾಲ ಕೊಡವನಾಗಿರ್ಬೇಕು ಹೊರತು ಸಾಲ ತೆಗೆದುಕೋಬಾರದು ಅಂತ ದೇವರ ವಾಕ್ಯ ಹೇಳುತ್ತೆ. God's word says you should in a position of giving loan, not taking it from them. ನಾವು ಬೇರೆಯವರು ನೋಡಿ ಅಟ್ರಾಕ್ಷನ್ ಆಗಿ ನಮ್ಮನ್ನು ನಾವು ಮೋಸ ಮಾಡ್ಕೊಳ್ತಾ ಇದ್ದೀವಿ. We start comparing with other people and then we deceive ourselves. ಅವರು ಮನೆ ಕಟ್ಟಿದ್ರು, They have built a house, ಅವರು ಕಾರ್ ತೆಗೆದ್ರು, they have purchased a car, ಅವರು ಒಡವೆ ತೆಗೆದ್ರು, they bought jewelry. ಬೇರೆಯವರು ನೋಡಿ ನಾವು ನಷ್ಟ ಪಟ್ಕೊಳ್ತಾ ಇದ್ದೀವಿ. By looking at others, we are getting lost. ಬೇರೆಯವರಿಗೋಸ್ಕರ ನಾವು ಬದುಕ್ತಾ ಇದ್ದೇವೆ. It is like we are living for others. ನಿನಗೆ ಏನಾಯ್ತೋ ಅದರಲ್ಲಿ ಬದುಕು. Be satisfied and content with whatever you have. ದುಡಿ. Work hard. ದೇವರ ಮೇಲೆ ನಂಬಿಕೆ ಇರಲಿ. Trust God. ದೇವರ ಆಶೀರ್ವಾದ ಮಾಡ್ತಾನೆ. Then God will bless you. ಸಾಲ ಮಾಡಿ ಮನೆಯಲ್ಲಿ ಇರೋದಕ್ಕಿಂತ ಸಾಲ ಇಲ್ಲದ ಹಾಗೆ ನೀನು ಗುಡಿಸಲಿದ್ರು ಅದು ಆಶೀರ್ವಾದ. By having a loan and staying in a big house, it's better to stay in a hut and without any loans. Hallelujah. Hallelujah. Praise the Lord. Praise the Lord. Praise the Lord. Praise the Lord. ಅಷ್ಟು ಮಾತ್ರವಲ್ಲ, Not only that, ಮದುವೆ ವಿಚಾರದಲ್ಲಿ ಸೈತಾನ್ ತುಂಬಾ ಅಟ್ರಾಕ್ಟಿವ್ ಮಾಡ್ತಾ ಇರ್ತಾನೆ. in the issue of marriage also, Satan is planning so many deceptive ನಮ್ಮ ways. ಕಣ್ಣಿಗೆ ನೋಡುವಾಗ When we look at in our eyes, ಅಂದವಾಗಿ ಹುಡುಗ ಕಾಣಿಸಿದ್ರೆ the person may look very beautiful, ಅಂದವಾಗಿ ಬಟ್ಟೆನ ಹಾಕೊಂಡಿದ್ರೆ very good dress, ಇದು ನನಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಯೋಚನೆ ಮಾಡ್ತಾರೆ. we decide that this is good for me. ಒಂದು ಹುಡುಗ ಒಂದು ಬಸ್ ಸ್ಟ್ಯಾಂಡ್ ಹೋಗ್ತಾ ಇರ್ತಾನೆ. If a person, one boy is going to a bus stand, ಆ ಹುಡುಗಿ ಅಲ್ಲಿ ನಗಿದ್ರೆ ಸಾಕು, if a girl smiles at him, ದೇವರು ನನಗೋಸ್ಕರ ಇಟ್ಟಂಗೈತೆ, he might think that this might the person God has given for me. ಹೆಂಗ್ ಹೇಳ್ತೀಯಪ್ಪ? How do you say this? ನೋಡು ನನ್ನ ತರನೇ ಬಟ್ಟೆ ಹಾಕೊಂಡವ್ರೆ. See the same color coding dress. ನಾನು ಬ್ಲೂ ಕಲರ್, ಅವರು ಬ್ಲೂ ಕಲರ್ ಹಾಕೊಂಡ್ರೆ. I am also wearing blue, that person is also wearing ದೇವರು blue. ಕೊಟ್ಟಂತ ಸೂಚನೆ. This is a sign of God. ಹೌದಾ? Is it? ಈ ರೀತಿಯಾಗಿ ಎಷ್ಟೋ ಕುಟುಂಬಗಳು ನಷ್ಟ ಆಗಿದ್ದಾರೆ. So in this manner there are many families that has got lost. Hallelujah. 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 ನೀನು ಅಂದ ಚಂದವನ್ನು ನೋಡಬೇಡ. Don't look at attractive things. ನಿನ್ನ ಜೀವಿತದಲ್ಲಿ ದೇವರು ತೀರ್ಮಾನ ಮಾಡಿದ್ದೆ ನಿನ್ನ ಜೀವಿತಕ್ಕೆ ಬರಬೇಕು. Whatever God desired, that should only come to your life. Hallelujah. Hallelujah. Praise the Lord. Praise the Lord. ಜೊತೆ ನೋಡಕ್ ಹೋಗಬೇಡ. Don't look at the pairs. ಬ್ಯಾಕ್ ಗ್ರೌಂಡ್ ನೋಡಕ್ ಹೋಗಬೇಡ. Don't look at the background. ಅವರು ಕ್ರಿಸ್ತನಲ್ಲಿ ಇದ್ದಾರಾ ಇಲ್ಲ ಅನ್ನೋದು ನೋಡಬೇಕು. Whether they are in the God or not. ಆಮೆನ್. Amen. ಆಮೆನ್. Amen. ಇಲ್ಲಿ ಸೈತಾನ ತುಂಬಾ ಅಟ್ರಾಕ್ಟಿವ್ ಮಾಡ್ತಾನೆ. So Satan is very deceptive. ಎಷ್ಟೋ ಜನ ಅಟ್ರಾಕ್ಟಿವ್ ಆಗಿ ಪಾಪದಲ್ಲಿ ಬಿದ್ದು ಜೀವಿತಕ್ಕೆ ನಷ್ಟಪಡಿಸಿಕೊಂಡವರು ಎಷ್ಟೋ ಜನ ಇದ್ದಾರೆ. So many people are being fallen into these deceptive tricks and ಇದು ದೇವರಿಂದ ಬಂದಿದ್ದ, ದೇವದಿಂದ ಬಂದಿದ್ದ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. We have to distinguish whether it has came from God or Satan. ಅನೇಕ ಯೌವನಸ್ಥರಿಗೆ ಅನೇಕ ತರದ ಶೋಧನೆಗಳು ಬರ್ತವೆ. So many youth fall into various temptations. ನನ್ನ ಜೀವಿತ ಹಿಂಗಿರ್ಬೇಕು ಅಂತ ಪ್ಲಾನ್ ಇದೆ. I am planning my future should be like this. ಓಕೆ, ಒಳ್ಳೇದೇ, it is good. ಅದ ದೇವರ ಪ್ಲಾನ್ ಏನಂತ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. But you have to try to understand what is the plan of God for your life. ಅನೇಕ ಯೌವನಸ್ಥರು ಮಾತಾಡ್ಕೊಳ್ಳೋದು ಹಿಂಗೆ ಆಗಿದೆ. So many young people talk like this.
ನಿನಗೆ ಈ ಜೊತೆ ತುಂಬಾ ಚೆನ್ನಾಗಿದೆ. This pair is very good for you. ಅದು ದೇವರು ಮಾತಾಡಿದ್ದ, ದೇವ ಮಾತಾಡಿದ್ದ? Is it the voice of God, voice of Satan? ಅನೇಕ Many ಯವನಸ್ಥರು many youth ಪಾಪದಲ್ಲಿ ಬಿದ್ದಾಗ, fall into temptation. ಅವರ ತಲೆನೋವು ಬಂದಾಗ, When they got headache, ನಿದ್ದೆ ಬರದೇ ಇದ್ದಾಗ, when they are not able to sleep, ಇನ್ನೊಬ್ಬ ಫ್ರೆಂಡ್ ಹೇಳ್ತಾನೆ ಬಂದು, another friend will come and tell. ಈ ರೀತಿ ಹೇಳ್ತಾನೆ, He will say like this. ನಿನಗೆ ನೆಮ್ಮದಿ ಬೇಕಾ? You want peace? ರಾಜಣ್ಣ, ನಿನಗೆ ನೆಮ್ಮದಿ ಬೇಕಾ? Do you want peace? ಹಲ್ಲೆಲೂಯಾ. Hallelujah. ಈ ಸಿಗರೇಟ್ ಅನ್ನು ಕುಡಿ, You smoke the cigarette. ಈ ಸಾರಾಯಿ ಕುಡಿ, You take this alcohol. ನೀನು ಎಲ್ಲೋ ತೇಲ್ತೀಯ, you'll float. ನೀನು ಎಂಜಾಯ್ ಮಾಡ್ತೀಯ, You'll enjoy that. ಈ ಲೋಕನೇ ಮರ್ತಿ ಬಿಡ್ತೀಯ. You forget this world. ಈ ಎಲ್ಲಾ ಮರೆಯೋದಕ್ಕೆ ಇದೊಂದೇ ಮದ್ದು. So for all these problems, this is the ಈ solution. ರೀತಿಯಾಗಿ Like this, ಸೈತಾನನು the devil, ಯವನಸ್ಥರನ್ನ, he will deceive. ಯವನ ಸ್ತ್ರೀಯರನ್ನ He will deceive youth. ಅಟ್ರಾಕ್ಟ್ ಮಾಡಿ, He will attract them ಮೋಸಗೊಳಿಸ್ತಾನೆ and deceive them. ಹಲ್ಲೆಲೂಯಾ. Hallelujah. ನಿಮ್ಮಲ್ಲಿ ಪರಿಶುದ್ಧಾತ್ಮನಿದ್ರೆ, When you have Holy Spirit, ಇದು ದೇವರಿಂದ ಬಂದಿದ್ದ, whether it came from God ದೆವ್ವದಿಂದ ಬಂದಿದ್ದ or from the devil, ಅಂತೇಳಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ. you will be able to distinguish it. ವಿವಾಹದ ವಿಚಾರದಲ್ಲಿ In the issue of marriage, ಯಾವ ಜಾತಿನೂ ಇಲ್ಲ. there is no caste. ದೇವರ ಚಿತ್ತವನ್ನೇ ನೆರವೇರಿಸಬೇಕು. Only you have to fulfill God's will. ಜಾತಿನ ನೋಡಿ, By looking at caste, ಎಜುಕೇಶನ್ ನೋಡಿ, by looking at education, ಜಾಬ್ ಅನ್ನು ನೋಡಿ, by looking at the job, ಆಸ್ತಿ ಪಾಸ್ತಿ ನೋಡಿ, by looking at property, ಮದುವೆ ಮಾಡಕ್ ಹೋಗಬಾರದು. you should not get married. ಆಸ್ತಿ ಪಾಸ್ತಿ ಇವತ್ತು ಇರ್ತದೆ, ನಾಳೆ ಹೋಗ್ಬಿಡುತ್ತೆ. The property, whatever, it will be there today and tomorrow it will vanish. ಎಷ್ಟೋ ಜನ ಹೆಣ್ಮಕ್ಳು Many girls, ಶ್ರೀಮಂತರ ಮನೆ ಕೊಟ್ಟು they will give to the rich people ಕಣ್ಣೀರು ಸುರಿಸ್ತಿದ್ದಾರೆ. and they will suffer. ದೊಡ್ಡ ದೊಡ್ಡ ಮನೆಗಳು, The very rich people, ಆ ದೊಡ್ಡ ದೊಡ್ಡ ಮನೆಗಳು, very rich people, ಆ ಹುಡುಗ ಬಂದು ಚೆನ್ನಾಗಿ ಕುಡಿತಾನೆ, the guy will start drinking. ರಾತ್ರಿ ಹೊತ್ತು ಮನೆಗೆ ಬರಲ್ಲ, He won't come to home. ಈ ಹುಡುಗಿ ಒಬ್ಬಳೇ ಇರ್ತಾಳೆ. That girl will keep suffering. ತಂದೆ ತಾಯಿಗೆ ಏನಂದ್ರೆ, The father, their parents. ನನ್ನ ಮಗಳು ದೊಡ್ಡ ಮನೆ ಕೊಟ್ರೆ ಸುಖವಾಗಿರ್ತಾಳೆ ಅಂತ. So if you give to a very rich people, our daughter will be happy. ಇದು ಮನುಷ್ಯನು ಕೊಡುವಂತ ಆಲೋಚನೆ. This is the wisdom of men. ಇದು ಸೈತಾನ ಕೊಡುವಂತ ಆಲೋಚನೆ. So this is the wisdom of ದೇವರ ಆಲೋಚನೆ ಏನು? What is the God's mind? ದೇವರ ಪ್ಲಾನ್ ಏನು? What is the plan of God? ಈಗಾಗಲೇ ಮದುವೆಗೆ ಸಿದ್ಧವಾಗುವಂತ ಸಹೋದರ ಸಹೋದರಿಗಳು ಅರ್ಥ ಮಾಡ್ಕೊಳ್ಳಿ. So those who are getting prepared for the marriage, ನನ್ನ ಇಷ್ಟ ಅಲ್ಲ ಸ್ವಾಮಿ, ನಿನ್ನ ಇಷ್ಟವಾಗಿರಬೇಕು. This not my will, Father, let ನಿನ್ನ your ಇಷ್ಟ will be ಪ್ರಕಾರ done. ನಾನು ನಡೀತೀನಿ. I will walk according to your will. ಕೊಟ್ಟಿದ್ದೇನೆ ನಾನು ತೆಗೆದುಕೊಳ್ತೇನೆ. Whatever you give, that I will accept. ದೇವರು ಕೊಟ್ಟಿದ್ದು ಆಶೀರ್ವಾದಕರವಾಗಿರ್ತದೆ. Whatever God gives, it will be a blessing. ದೇವರು ಕೊಟ್ಟಿದ್ದು ಅದು ಸಮಾಧಾನಕರವಾಗಿರ್ತದೆ. Whatever God gives, it will be peaceful. ದೇವರು ಕೊಟ್ಟರೆ ಅದು ಸಮಾಧಾನಕರವಾಗಿರ್ತದೆ. If God gives, it will be peaceful. ಅಲ್ಲಿ ಗಲಿಬಿಲಿ There ಇರೋದಿಲ್ಲ. will not be any confusion. ಹಲ್ಲೆಲೂಯಾ. Hallelujah. ಸೈತಾನ ಅನೇಕ ರೀತಿಯಲ್ಲಿ ಅಟ್ರಾಕ್ಟಿವ್ ಮಾಡ್ತಾನೆ. So Satan keeps deceiving you in many ways. ಅನೇಕರು ಅಟ್ರಾಕ್ಟಿವ್ ಆಗಿ ಇನ್ನೂ ಹೊರಗಡೆ ಬರದ ಹಾಗೆ ಜನ ಅಲ್ಲೇ ಕಟ್ಟಾಕಲ್ಪಟ್ಟಿದ್ದಾರೆ. So many people are being deceived and tied up. ಹಲ್ಲೆಲೂಯಾ. Hallelujah. ಗಮನಿಸ್ರಿ, Observe this. ಈ ತರದ ಶೋಧನೆಗಳು So like this kind of temptations, ಅನೇಕರ ಜೀವಿತದಲ್ಲಿ ಬಂತು. so it keeps coming in many people's lives. ಆಮೆನ್, Amen. ಆಮೆನ್. Amen. ಮೊದಲನೇದಾಗಿ In the first, ಯೇಸು ಕ್ರಿಸ್ತ ನಮಗೆ ಮಾದರಿಯಾಗಿದ್ದಾನೆ. so Jesus is an example for us. ಎಷ್ಟು ಜನ ಕೇಳಿಸ್ಕೊಳ್ತಾ ಇದ್ದೀರಾ? How many of you are listening? ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? How many of you are understanding? ಹಲ್ಲೆಲೂಯಾ. Hallelujah. ಇಲ್ಲಿ ಬಂದು ನೀವು ನಿದ್ದೆ ಮಾಡ್ತಾ ಇದ್ದೀರಿ ಅಂದ್ರೆ ನಿಮ್ಮನ್ನು ಶೋಧಿಸ್ತಾವನೆ ಅಂತ ಅರ್ಥ. So if you people come and sleep here, it is like you are being tempted. ಹಲ್ಲೆಲೂಯಾ. Hallelujah. ಪ್ರೈಸ್ ದಿ ಲಾರ್ಡ್. Praise the Lord. ಪ್ರೈಸ್ ದಿ ಲಾರ್ಡ್. Praise the Lord. ಆಮೆನ್. Amen. ಇಲ್ಲಿ ಯೇಸು ಕ್ರಿಸ್ತನ ಶೋಧನೆ ಈ ಜಾಗದಲ್ಲಿ ಇದೆ. So there is a story where Jesus went to the temptations. ನಾವು ಯಾವ ರೀತಿ ಯೇಸು ಸ್ವಾಮಿ ಜಯಿಸಿದ್ರೋ ನಾವು ಸಹ ಜಯಿಸಬೇಕು. How Jesus has overcome the temptations, in the same way we also have to overcome. ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ, The book of Luke chapter 4, ಮೂರನೇ ವಾಕ್ಯ ಓದೋಣ. verse 3. ಆಗ ಸೈತಾನನು ಆತನಿಗೆ, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲು ರೊಟ್ಟಿಯಾಗುವಂತೆ ಇದಕ್ಕೆ ಅಪ್ಪಣೆ ಕೊಡು ಎಂದು ಹೇಳಲು, ಯೇಸು ಅವನಿಗೆ, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ ಎಂದು ಬರೆದದೆ. ಆಮೆನ್. The devil said to him, if you are the son of God, tell this stone to become bread. Jesus answered, it is written, man does not live on bread alone. ದೇವರಿಗೆ ಮಹಿಮೆ ಆಗಲಿ. Let God's name be glorified. ಯೇಸು ಕ್ರಿಸ್ತನು ಪವಿತ್ರಾತ್ಮ ಭರಿತನಾಗಿ
Jesus Christ was filled with the Holy Spirit ಅಡವಿಯಲ್ಲಿ in the wilderness. 40 ದಿವಸ He fasted for 40 days. ಇರಬೇಕಾದ್ರೆ When he was staying there, ಸೈತಾನನಿಂದ ಶೋಧಿಸಲ್ಪಟ್ಟನು. so he was being tempted by the devil. ಆ ಸಂದರ್ಭದಲ್ಲಿ In that moment, ಯೇಸು ಕ್ರಿಸ್ತನಿಗೆ ಹೊಟ್ಟೆಶುವು. so that Jesus felt he was hungry. ಆ ಟೈಮಲ್ಲಿ In that time, ಸೈತಾನ ಬಂದು Satan came. ಯೇಸು ಕ್ರಿಸ್ತನಿಗೆ ಹೇಳುವಂತ ಮಾತು, He was having conversation with Jesus Christ. ಆ ಸೈತಾನ ಯೇಸು ಸ್ವಾಮಿಗೆ ಹೇಳ್ತಾರೆ, He is telling to Jesus, ನೀನು ದೇವರ ಮಗನಾಗಿದ್ರೆ if you are the son of God, ಕಲ್ಲು ರೊಟ್ಟಿಯನ್ನು ಆಗುವಂತೆ you tell this stone to become bread. ಅಪ್ಪಣೆ ಕೊಡು ಅಂತ ಹೇಳ್ತಾನೆ. Give an order. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ, Hallelujah. ಪ್ರೈಸ್ ದ ಲಾರ್ಡ್, Praise the Lord. ಪ್ರೈಸ್ ದ ಲಾರ್ಡ್, Praise the Lord. ಇವತ್ತು ನಾವೆಲ್ಲರೂ ಕಷ್ಟಪಡೋದು ಏನಕ್ಕೋಸ್ಕರ? So today we work very hard for what purpose? ಏನಕ್ಕೋಸ್ಕರ? For what? ನೀವು ಏನು ಕೆಲಸಕ್ಕನ ಹೋಗಿ ಏನಕ್ಕೋಸ್ಕರ ಹೋಗೋದು? Whatever work you go, why you are going there? ಡಾಕ್ಟರ್ ಕೆಲಸ ಮಾಡೋದು ಏನಕ್ಕೆ? Why doctor works? ದುಡ್ಡು ಬರುತ್ತೆ. To get money. ಇಂಜಿನಿಯರ್ ಕೆಲಸ ಮಾಡೋದು ಏನಕ್ಕೆ? Why they do engineer? ದುಡ್ಡು ಬರುತ್ತೆ. To get money. ಕೂಲಿ ಕೆಲಸ ಮಾಡೋದು ಏನಕ್ಕೆ? Why they do labor? ದುಡ್ಡು ಬರುತ್ತೆ. To get money. ಎಲ್ರಿಗೂ ಒಂದೇ ಉದ್ದೇಶ, only one purpose. ಹೆಚ್ಚು ಸಂಪಾದನೆ ಮಾಡಬೇಕು. How much we have to earn? ಕಾರಣ ಅಂದ್ರೆ ನಾವು ಹೊಟ್ಟೆಗೆ ಊಟ ಬೇಕು ಅಂತ ಹೇಳಿ. The reason is to feed ourselves. ಈ ಊಟಕ್ಕೋಸ್ಕರ For this bread, ಅನೇಕ ಜನ many people ಮೋಸದ ದಾರಿಯಲ್ಲಿ ಹೋಗ್ತಾ ಇದ್ದಾರೆ. go in the wrong ways. ಅನೇಕ ತಪ್ಪಾದ ದಾರಿಯಲ್ಲಿ ಹೋಗ್ತಾರೆ. Many go in the wrong ways. ಈ ಕಾರಣ ಏನಂದ್ರೆ, What is the reason? ದೇವರ ಮೇಲೆ ಆಧಾರವಾಗಿಲ್ಲದೆ Instead of depending upon God, ತನ್ನ ಸ್ವಂತ ಶಕ್ತಿ ಮೇಲೆ ಆಧಾರವಾಗಿದ್ದಾರೆ. they rely on their own strength. ಯೇಸು ಕ್ರಿಸ್ತನಿಗೆ ಈ ಒಂದು ಶೋಧನೆ ಬಂತು. So Jesus was being tempted in this situation. ಹೊಟ್ಟೆಶು ಬಂತು. He was hungry. ಹಲ್ಲೆಲೂಯಾ, Hallelujah. ಆದ್ರೆ ಹೊಟ್ಟೆಶು ಸಂದರ್ಭದಲ್ಲಿ But during that ಸೈತಾನ ಒಂದು ಚಾಲೆಂಜ್ ಕೊಡ್ತಾನೆ. Satan is putting a challenge to ನೀನು Jesus. ದೇವರ ಮಗನಾಗಿದ್ರೆ, If you are a son of God, ಏನಂತೆ? if you are a son of God, ಅನುಮಾನ ಉಂಟು ಮಾಡುವಂತದ್ದು. so creating a doubt. ನೀನು ದೇವರ ಮಗನಾಗಿದ್ರೆ, If you are a son of God, ಈ ಕಲ್ಲುಗಳನ್ನು ರೊಟ್ಟಿಯಾಗಿ ಮಾಡು. ask this stone to become bread. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Hallelujah. ದೇವರಿಗೆ ಸಾಧ್ಯನಾ ಅಸಾಧ್ಯನಾ? Is it possible for God or not? ಸಾಧ್ಯ. It is possible. ಆಮೆನ್. Amen. ಈತನು ತನ್ನ ಅಧಿಕಾರವನ್ನು ಚಲಾಯಿಸಕ್ಕೆ ನೋಡ್ತಿದ್ದಾನೆ. So he is trying to exercise his authority. ಆ ಶೋಧನೆ ಒಳಪಡಿಸಿ ಆ ಶೋಧನೆಗೆ ಒಳಗಾದ್ರೆ ತನ್ನ ಕಂಟ್ರೋಲ್ಗೆ ಬರ್ತಾನೆ ಅಂತೇಳಿ ಅವನ ಉದ್ದೇಶ. So Satan is planning, if Jesus is fall into that temptation, he will be under his control. ಸೈತಾನನು ನಮ್ಮ ಬಲಹೀನತೆ ನೋಡಿ ಅವನು ಪ್ಲಾನ್ ಮಾಡ್ತಾ ಇರ್ತಾನೆ. So he plans according to our weakness. ನಮ್ಮ ಬಲಹೀನತೆ ಸಮಯದಲ್ಲಿ ದೇವರ ಕೃಪೆ ನಮಗೆ ಸಹಾಯ ಮಾಡಬೇಕು. So in our weakness there should be grace of God that supports us. Hallelujah. Hallelujah. Praise the Lord. Praise the Lord. Praise the Lord. Praise the Lord. ಊಟಕ್ಕಾಗಿ ಅನೇಕ ಜನ So many people for the sake of food they suffer. ಅದಕ್ಕೆ ಅದರ ಹಣಕ್ಕೋಸ್ಕರ ಸುಳ್ಳನ್ನು ಹೇಳ್ತಾರೆ. But people say lies regarding money. ಮೋಸವನ್ನು ಮಾಡ್ತಾರೆ. They deceive people. ಅನ್ಯಾಯವನ್ನು ಮಾಡ್ತಾರೆ. They deceive people. ಕಾರಣ ಏನಂದ್ರೆ ಅದು ಊಟಕ್ಕೋಸ್ಕರನೇ. Only reason is for the sake of food. Hallelujah. 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 ಆದ್ರೆ ಯೇಸು ಸ್ವಾಮಿ ಮುತ್ತಿನಂತ ಮಾತನ್ನ ಹೇಳಿದ್ರು. But Jesus says one word. ರೊಟ್ಟಿ ತಿಂದ ಮಾತ್ರಕ್ಕೆ ಮನುಷ್ಯ ಬದುಕಲ್ಲ. Man shall not live by bread alone. ನಮ್ಮ ಹಿರಿಯರು, ನಮ್ಮ ತಾತ ಮುತ್ತಾತಂದ್ರೆ ಎಲ್ಲರೂ ಊಟವನ್ನು ತಿಂದೇ ಇವತ್ತು ಮಣ್ಣಾಗ್ಬಿಟ್ರು. Our elders and our ancestors, by having food only, they went into the. ನಾವು ಸಹ ಒಂದು ದಿವಸ ಈ ಲೋಕವನ್ನು ಬಿಡಬೇಕು. Even we also should leave this world one day. ಆದರೆ ಯಾರ ಚಿತ್ತವನ್ನು ನೆರವೇರಿಸುತ್ತೇವೆ ನಮ್ಮ ಜೀವಿತದಲ್ಲಿ ಅದು ಅರ್ಥ ಮಾಡ್ಕೋಬೇಕು. But whose purpose we are fulfilling while we are here, that we should understand. ಊಟದ ನಿಮಿತ್ತವಾಗಿ ದೇವರ ಆಶೀರ್ವಾದವನ್ನ ದೇವರನ್ನ ಬಿಟ್ಟು ಹೋಗಬಾರದು. Just because of the food we should not leave God and his blessings. Hallelujah. 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 Praise the Lord. Praise the Lord. Praise the Lord. Praise the Lord. ದೇವರ ಮೇಲೆ ಆಧಾರವಾಗಿರುವವರಿಗೆ ದೇವರೇ ಸಂಧಿಸ್ತಾನೆ. Those who are depending upon God, the God himself will supply. Amen. 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 Praise the Lord. Praise the Lord. ಯೇಸು ಸ್ವಾಮಿ ಅಂತ ಏನಂತ ಹೇಳಿದ್ರು? What Jesus is saying? ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕೋದಿಲ್ಲ. Man shall not live by bread alone. ಅದು ದೇವರಿಂದ ಬರುವಂತ ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಮನುಷ್ಯ ಬದುಕ್ತಾನೆ. But he shall live by every word that comes out of God. Hallelujah. Hallelujah. ಆದ್ರೆ ಇಲ್ಲಿ ರೊಟ್ಟಿ ಅಟ್ರಾಕ್ಷನ್ ಆಗಿದೆ. ಇಲ್ಲಿ if the bread is being an attraction, ದೇವರ ಮಾತು ಅಟ್ರಾಕ್ಷನ್ ಆಗ್ತಾ ಇಲ್ಲ.
So God's word is not being attracted. ಅದಕ್ಕೆ ಅನೇಕ ಜನ ಬೈಬಲ್ ಸಭೆಗೆ ತರೋದಿಲ್ಲ. So that's why many people won't bring Bible to the church. ಈಗ ನಿನಗೆ ಕೆಲಸಕ್ಕೆ ಹೋದ್ರೆ ಹಣ ಸಿಗುತ್ತೆ ಅಂತ ನಿನಗೆ ಚೆನ್ನಾಗಿ ಗೊತ್ತು. So you are very much aware that if you go to work you will get money. ಆದ್ರೆ ಅದಕ್ಕಿಂತ ದೊಡ್ಡ ಆಶೀರ್ವಾದ ದೇವರ ವಾಕ್ಯದಲ್ಲಿ ಅಂತ ಹೇಳಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. But many people are not aware there is a greater blessing than that when you come to church with Bible. Hallelujah. Hallelujah. Praise the Lord. Praise the Lord. ನಾವು ದೇವರ ವಾಕ್ಯದ ಮೇಲೆ ಆಧಾರವಾಗಿರಬೇಕು. We should depend on God's word. ಯೇಸು ಸ್ವಾಮಿ ಹೇಳಿದ್ರು, Jesus says, ಮತ್ತಾಯನ ಸುವಾರ್ತೆ 6:33 ವಾಕ್ಯ, Matthew chapter 6, ಮೊದಲು ನೀನು ದೇವರ ರಾಜ್ಯವನ್ನು ಹುಡುಕು. First you seek the kingdom of God. ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ. ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿ ತವಕ ಪಡ್ರಿ. ಇವುಗಳು ಕೂಡ ಅವೆಲ್ಲವೂ ನಿಮಗೆ ದೊರಕುವುದು. If you seek the kingdom of God, all other things will be added unto you. ಯಾಕಂದ್ರೆ Why? Because 31ನೇ ವಾಕ್ಯ ಹೇಳುತ್ತೆ, 31 says, ಅನೇಕ ಜನಕ್ಕೆ, for many people, ಪ್ರಪಂಚದ 99% ಜನಕ್ಕೆ, the people in the world, 99% of them, ಏನು ಊಟ ಮಾಡಬೇಕು, so how to eat, ಏನು ಕುಡಿಬೇಕು, what to drink, ಏನು ಒದ್ದುಕೋಬೇಕು, what to cover, ಇದೇ ದೊಡ್ಡ ಚಿಂತೆ. so that is the major worry for them. ಇದೇ ದೊಡ್ಡ ಚಿಂತೆ ಆಗಿರ್ತದೆ. That is the major worry for them. ಆದ್ರೆ ದೇವರು ಒಂದು ದೊಡ್ಡ ಆಫರ್ ಕೊಡ್ತಿದ್ದಾರೆ. But God is giving us a big ಮೊದಲು offer. ನನ್ನನ್ನು ಹುಡುಕು ನೀನು. First you seek me. ನೀನು ನನ್ನನ್ನು ಹುಡುಕು. If you seek me, ನಿನಗೇನು ಬೇಕು ಅದೆಲ್ಲವನ್ನ ಕೊಡ್ತೀನಿ. so whatever you ask, that will be given to you. ಆಮೆನ್. Amen. ಎಷ್ಟು ಜನ ಇದ್ದೀರಿ ಇಲ್ಲಿ? How many of you are here? Hallelujah. 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 Praise the Lord. Praise the Lord. Praise the Lord. Praise the Lord. ದೇವರಿಗೆ ಸ್ತೋತ್ರವಾಗಲಿ. Praise God. ನಿಮಗೆ ಅರ್ಥ ಆಗೋದಕ್ಕೋಸ್ಕರ ಒಂದು ವಾಕ್ಯವನ್ನು ಹೇಳ್ತೀನಿ. To make you understand, I will say one word. ಗಮನಿಸಿರಿ. Observe here. ಕೀರ್ತನೆಗಳು 34ನೇ ಅಧ್ಯಾಯ 10ನೇ ವಾಕ್ಯ. Psalm 34 verse 10. ದೇವರು ಈ ರೀತಿಯಾಗಿ ವಾಗ್ದಾನ ಮಾಡಿದೆ ತನ್ನ ಮಕ್ಕಳಿಗೆ. God is promising this like this to people. ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದವು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. Even the lions might go hungry, but those who ask in the presence of the Lord, there will not be any lack for them. Amen. 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 Hallelujah. ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದವು. Even the lions might go hungry. ಅರ್ಥ ಆಗುತ್ತಾ? Understanding. ಪ್ರಾಯದ ಸಿಂಹಗಳು, the lions, ವಯಸ್ಸಲ್ಲಿರುವಂತ ಸಿಂಹಗಳು, the young lions, ಹೊಟ್ಟೆ ಹಸಿವು ಜಾಸ್ತಿ. they might be very hungry. ಅವು ಒಂದು ವೇಳೆ ಹೊಟ್ಟೆ ಹಸಿಕೊಂಡು ಇರಬಹುದು. Even they might sometimes go hungry. ಅದರ ದೇವರ ಸಮ್ಮುಖದಲ್ಲಿ ವಾಸ ಮಾಡುವವರಿಗೆ, but those who are in the presence of the Lord, ದೇವರ ಮೇಲೆ ನಂಬಿಕೆ ಇರುವವರಿಗೆ, those who trust in the Lord, ದೇವರೇ ಸಹಾಯ ಮಾಡ್ತಾನೆ. God himself will provide them. Amen. Amen. ಆ ಟೈಮಿಗೆ ಕಾಣದೇ ಇರಬಹುದು. For that moment it looks like ನಮ್ಮ ಜೋಬಲ್ಲಿ ಇಲ್ದಿರಬಹುದು. Even there might be some nothing in our pocket. There will be no money in our account. ಅಥವಾ ನಮ್ಮ ಮನೆಯಲ್ಲಿ ರೇಷನ್ ಇಲ್ದಿರಬಹುದು. There might be no ration in our house. ಆದರೆ ಪರಲೋಕದಲ್ಲಿ ಅದೆಲ್ಲವೂ ಸಂಧಿಸಲ್ಪಡುತ್ತದೆ. But in heaven every need will be met. Amen. Amen. Hallelujah. Hallelujah. ನನಗೆ ಸಮಯ ಅಭಾವ ಇರೋದ್ರಿಂದ ನಾನು ಬೇಗ ಹೋಗ್ತೇನೆ. Because of this time I will go. ಈ ವಾಕ್ಯವನ್ನು ಅರ್ಥಪಡಿಸೋದಕ್ಕೆ ಒಂದು ಸಾಕ್ಷಿ ಹೇಳ್ತೇನೆ. So to make you understand this word I will give you one testimony. ತಮಿಳುನಾಡಲ್ಲಿ ಒಂದು ಬ್ರಾಹ್ಮಣರು ಕುಟುಂಬ ಇದೆ. There is one Brahmin family in the Tamil Nadu. ಅವರು ದೇವಸ್ಥಾನದಲ್ಲಿ ಪೂಜೆ ಮಾಡುವಂತವರು. They will do puja in temple. ಅವರು ಯೇಸು ಸ್ವಾಮಿಯನ್ನ ನಂಬಿಕೊಂಡ ಸಂದರ್ಭದಲ್ಲಿ, the time when they come to know about Jesus, ಆದಂತ ಘಟನೆ, the incident which took place, ಅವನ ಈ ಬ್ರಾಹ್ಮಣರ ಫ್ರೆಂಡ್ ಯೇಸು ಸ್ವಾಮಿ ನಂಬಿಕೊಂಡಂತವರು. one of the friend of this Brahmin knows about Jesus Christ. ಮತ್ತೆ ಯೇಸು ಸ್ವಾಮಿ ನಂಬಿಕೊಂಡ ಫ್ರೆಂಡ್ ಮತ್ತೆ ಈ ಬ್ರಾಹ್ಮಣರು ಇಬ್ರು ಒಂದು ಸಾರಿ ಒಂದು ಜಾಗದಲ್ಲಿ ಕುತ್ಕೊಂಡಿದ್ರು. So both of them sitting in a place one day. ಆ ಸಮಯದಲ್ಲಿ ಈ ಬ್ರಾಹ್ಮಣ ಒಂದು ಆ ಅಪ್ಪಗೆ, ಪೂಜಾರಪ್ಪನಿಗೆ ಒಂದು ಏನೋ ಒಂದು ಹೊಟ್ಟೆ ನೋವು, ಭಯಂಕರವಾದಂತ ನೋವು ಬಂದ್ಬಿಡ್ತು. So while sitting there, the Brahmin person, he got some stomach pain there. Hallelujah. Hallelujah. Praise the Lord. Praise the Lord. ಈಗ ಏನಾಯ್ತಂದ್ರೆ ಆತನು ತನ್ನ ಮಂತ್ರಗಳನ್ನು ಹೇಳ್ತಾ ಇದ್ದಾನೆ. So that person started chanting mantras. ತನ್ನ ಸ್ನೇಹಿತ ಹೇಳ್ತಾನೆ, ನಿನಗೆ ಏನಾಯ್ತು ಅಂತ ಹೇಳ್ತಿದ್ದಾನೆ. His friends asking him what happened. ಆ ಹೊಟ್ಟೆ ನೋವಿಗೆ ಆ ದೇವಸ್ಥಾನದಲ್ಲಿ ಒದ್ದಾಡ್ತಾ ಇದ್ದಾನೆ. So because of that stomach pain he was struggling in the temple. ದೇವರ ನಮ್ಮಿಂದ ಫ್ರೆಂಡ್ ಕೂಡ ಅಲ್ಲೇ ಇದ್ದಾರೆ. Even the believer is also with him. ಆದ್ರೆ ಈ ಒಂದು ಮಂತ್ರ ಪೂಜಾರಪ್ಪನ ಸಹ ಹೊಟ್ಟೆ ನೋವು ಒದ್ದಾಡ್ತಿದ್ದಾನೆ. But that Brahmin is struggling with that pain. ಆಗ in that moment ತನ್ನ ಮಂತ್ರಗಳನ್ನ ಹೇಳ್ದ. He was saying his mantras. ಅನೇಕ ದೇವರುಗಳನ್ನ ಕರೆದ. He called many
gods. ಏನು ಮಾಡಿದ್ರು ಹೊಟ್ಟೆ ನೋವು ಮೇಲಾಗ್ಲಿ. So whatever he tried, there is no solution. ಇದೆಲ್ಲ ಆದ್ಮೇಲೆ After all these things, ಹೊಟ್ಟೆ ತುಂಬಾ ನೋವ್ತಾ ಇದೆ. so there is so much stomach pain. ಪ್ರಾಣ ಹೋಗೋ ಮಟ್ಟಕ್ಕೆ ಆಗ್ತಾ ಇದೆ. It looks like he is about to die. ತನ್ನ ಸ್ನೇಹಿತನಿಗೆ ಹೇಳ್ದ. So the friend of his, he told to his friend, ಏನು ಮಾಡ್ಲಿ ಹೊಟ್ಟೆ ತುಂಬಾ ನೋವ್ತಾ ಇದೆ ಅಂತ. what should I do? There is so much pain in my ದೇವರ stomach. ನಂಬಿದಂತ ಸ್ನೇಹಿತ The one who is a believer, ಹೇಳ್ದ, he told, ನಾನು ನಿನಗೆ ಪ್ರೇಯರ್ ಮಾಡ್ಲಾ, I will pray for you. ನನ್ನ ಯೇಸು ನಿನ್ನ ಗುಣಪಡಿಸ್ತಾನೆ. So my Jesus will heal you. ಆಮೆನ್. Amen. ಆಯ್ತು ಪ್ರೇಯರ್ ಮಾಡು ಅಂದ. So he asked, okay, you pray for me. ಆ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥನೆ ಮಾಡ್ದ. So the moment he prayed in the name of Jesus, ತಕ್ಷಣ ಹೊಟ್ಟೆ ನೋವು ಬಿಟ್ಟು ಹೋಗ್ಬಿಡ್ತು. immediately that stomach pain disappeared. ಹಲ್ಲೆಲೂಯಾ. Hallelujah. ಯಾವಾಗ ಬಿಟ್ಟು ಹೋಯ್ತೋ, When that pain disappeared, ಆ ಒಂದು ಪೂಜಾರ ಅಪ್ಪನ ಪ್ರಶ್ನೆ ಮಾಡ್ಕೊಂಡ. so that Brahman decided, ವರ್ಷಾನುಗಟ್ಲೆ ವರ್ಷದಿಂದ ನಾನು ಇದಕ್ಕೆ ಪೂಜೆ ಮಾಡ್ಕೊಂಡ್ from ಬಂದಿದ್ದೀನಿ. so many years I am doing worship to this ನಾನೀಗ God, ಕಷ್ಟದಲ್ಲಿ ಇದ್ದೀನಿ. but now I was in difficult ನಾನು ನೋವು situation. ಪಟ್ಟಿದ್ದೀನಿ. I was in pain. ನಾನು ಕರೆದಿದ್ದೀನಿ. I still, ನನ್ನ ನೋವನ್ನು ಹೇಳ್ಕೊಂಡಿದ್ದೇನೆ. I confessed my pain, ನನಗೆ ಸಹಾಯ ಮಾಡ್ಲಿಲ್ಲ. but nobody helped ನನ್ನ me. ನೋವು ಬಿಡುಗಡೆ ಮಾಡಿಲ್ಲ. My pain not relieved. ನನಗೂ ಯೇಸು ಸ್ವಾಮಿಗೆ ಸಂಬಂಧನೇ ಇಲ್ಲ. But there is no relation for me and ನಾನು ಯಾವತ್ತೂ Jesus. ಯೇಸುವನ್ನು ಕರೆದೇ ಇಲ್ಲ. I never called him. ಆದರೆ But ನಾನು ಆತನಿಗೆ ನಮಸ್ಕಾರ ಕೂಡ ಮಾಡಿಲ್ಲ. I never even worshipped or bowed to him. ಆದ್ರೆ ಪ್ರಾರ್ಥನೆ ಮಾಡಿದ ತಕ್ಷಣ But just because of ನನ್ನ one ಹೊಟ್ಟೆ prayer, ನೋವು ಬಿಡುಗಡೆ ಆಯ್ತು. my stomach pain got relieved. ಈತನೇ ನಿಜವಾದ ದೇವರು ಅಂತ So this is the true living God. He started believing that. ಅಲ್ಲಿ ಅನೇಕ ಸಮಸ್ಯೆಗಳು ಬಂತು. ಅದರ ಮಧ್ಯದಲ್ಲಿ ಅವ್ರು ನಿಂತ್ಕೊಂಡ್ರು. So many problems came, in between he stood. ನಾನು ಚಿಕ್ಕದಾಗಿ ಸಾಕ್ಷಿ ಹೇಳ್ತಿದ್ದೇನೆ. So I am saying a small testimony. ಯಾವಾಗ ಯೇಸು ಸ್ವಾಮಿ ನಂಬಿಕೊಂಡ್ರು, So when he started believing Jesus, ದೇವಸ್ಥಾನ ಊರನ್ನ ಬಿಡುವಂತ ಸಂದರ್ಭ ಬಂತು. so there came a situation where he has to leave his temple ಊರವರು and the ಹೇಳಿದ್ರು, ನೀನು village. ಯೇಸು ಸ್ವಾಮಿ ನಂಬಿದ್ಯಾ, ನೀನು ಊರಿಂದ ಹೊರಗಡೆ ಹೋಗು ಅಂತ So ಹೇಳಿ. all the villagers said, because you believe in Jesus Christ, you should go out of the village. ಆ ಬ್ರಾಹ್ಮಣರಿಗೆ ಇಬ್ಬರು ಹೆಣ್ಣು ಮಕ್ಕಳು. So for that Brahmin, there are two daughters. ಅವ್ರಿಗೊಂದು ಬಾಳೆ ತೋಟ ಇದೆ. ಆ ತೋಟಕ್ಕೆ ಹೋಗ್ಬಿಟ್ರು. There is a banana plantation. They moved into that. ದೇವರ ನಂಬಿ ಕೆಲವು ದಿನಗಳಾದ ಮೇಲೆ, After believing Jesus, after some days, ಆ ಪೂಜಾರಪ್ಪನಿಗೆ ಪೂಜೆ ಮಾಡೋದು ಬಿಟ್ಟು ಬೇರೆ ಏನು ಕೆಲಸ ಗೊತ್ತಿಲ್ಲ. so that Brahmin, he doesn't know anything apart from worshipping the idols. ಮನೆಯಲ್ಲಿ ಎಲ್ಲ ರೇಷನ್ ಮುಗಿದೋಯ್ತು. So the ration, whatever food got exhausted. ಒಂದು ದಿವಸ ಒಂದು ಟೈಮ್ ಬಂತು, ಊಟ ಇಲ್ಲದ ಸಂದರ್ಭ ಬಂತು. So one time came, there is no food at home. 3 ದಿವಸದಿಂದ ಅವರು ಊಟ ಇಲ್ಲದ್ರೆ ಬರೀ ನೀರಿನೇ ಕುಡಿತಾ ಇದ್ರು. So 3 days there is no food, just they are satisfied with the water. ನಂಬಿಕೆ ಮಾತ್ರ ಕಳೆದು ಹೋಗ್ಲಿಲ್ಲ. So they did not run out of faith. ಹಲ್ಲೆಲೂಯಾ. Hallelujah. ಆ ಸಂದರ್ಭದಲ್ಲಿ ಅವರ ಮನೆಗೆ ಅವರ ಬಂಧುಗಳು ಲಗ್ನ ಪತ್ರಿಕೆ ಕೊಡಕ್ಕೆ ಬಂದ್ರು. So in that moment, some of his relatives came there to give a wedding card. ಅದು ಮಧ್ಯಾಹ್ನದ ಊಟದ ಸಮಯ. So it's a lunch time. ಆ ಟೈಮಲ್ಲಿ ಬಂದಿದ್ದರಿಂದ ಅವರು ತನ್ನ ಊಟ ಮಾಡೋದಕ್ಕೆ ಎದುರು ನೋಡ್ತಿದ್ದಾರೆ. So they are expecting to have lunch there. ಆ ಪೂಜಾರಪ್ಪನ ಹೆಂಡತಿ ಮಕ್ಕಳು ಕೈ ಇಸ್ಕೊಳ್ತಾರೆ, ಮನೇಲಿ ಊಟ ಇಲ್ವಲ್ಲ ಅಂತ ಹೇಳಿ. So their family is so much worried that there is no food at the house. What should we do? ಈಗ ಪೂಜಾರಪ್ಪನ ತೋಟದಿಂದ ಬಂದು ಮನೆಗೆ ಬಂದ. So that Brahmin, he came from agriculture land to home. ಆ ನೆಂಟರುಗಳನ್ನ ಮಾತಾಡಿಸ್ದ. So he was talking to his relations. ಹೆಂಡತಿ ಮಕ್ಕಳಿಗೆ ಹೇಳಿದ್ರು, ಅವ್ರಿಗೆ ನೀರು ಕೊಡ್ರಿ ಊಟ ಮಾಡ್ಲಿ ಅಂದ್ರು. So he told his wife and children to give them water and prepare for lunch. ಈಗಾಗಲೇ 3 ದಿವಸ ಆಗಿದೆ ಅವ್ರ ಮನೇಲಿ ಊಟಕ್ಕಿಲ್ಲ. It's been already 3 days. There is no food at their house. ಹೆಂಡತಿ ಮಕ್ಕಳು ಕೈ ಇಸ್ಕೊಳ್ತಾರೆ, ನಮ್ಮ ಅಪ್ಪರಿಗೆ ಏನು ಮುಚ್ಚಿಗೀಸಿ ಹಿಡಿದೈತಾ. So they are all worried and thinking that is my father mad? 3 ದಿವಸದಿಂದ ಊಟ ಮಾಡ್ತಾ ಇಲ್ಲ. There is no food at home since 3 days. ಎಲ್ಲಿಂದ ಊಟ ತರಲಿ? Where will we bring food? ಪೂಜಾರಪ್ಪ ಹೇಳ್ದ. So the Brahmin said, ನೀರು ಕೊಟ್ರು, they gave water. ಬಾಳೆ ಎಲೆ ಹಾಕಿದ್ರು ಎಲ್ರು. So they put the banyan leaf also. ಇವ್ರಿಗೆ ಟೆನ್ಷನ್. So they are so tensed. ಪೂಜಾರಪ್ಪನಿಗೆ ಒಂದೇ ನಂಬಿಕೆ, So there is only one faith for ನನ್ನ ದೇವರು ಊಟ ಕೊಡ್ತಾನೆ ಅಂತ. my God will provide. ಎಲೆ ಮೇಲೆ ಈತನು ಪೂಜಾರಪ್ಪನ ಕೂತ್ಕೊಂಡಿದ್ದಾನೆ, ಬರೀ ಎಲೆ ಮೇಲೆ ಪ್ರೇಯರ್ ಮಾಡ್ತಾವ್ರೆ. So everybody sat down on that leaf. They started praying. ಆಮೇನ್ ಅಂದ ತಕ್ಷಣ ಮನೆ ಬಾಗಿಲು ತಡೆದ್ರು. So the moment they said amen, somebody knocking on the door. ಅಲ್ಲಿ ಅನೇಕ ಜನ ಒಂದು ಪಾತ್ರೆಗಳಲ್ಲಿ ಪಾಯಸ, ಪಲಾವು, ಹಪ್ಪಳ, ಏನೇನು ಬೇಕೋ ಎಲ್ಲ ಒಂದೇ ಲೈನ್ ಆಗಿ ತಗೊಂಡ್ ಬರ್ತಾ ಇದ್ದಾರೆ. So there are many people, like all the food varieties, they are being waiting at the door. ಏನು ವಿಶೇಷತೆ ಅಂದ್ರೆ, So what is the special means? ಆ ಊರಲ್ಲಿ ಚೇರ್ಮನ್ ಮಗಳದ್ದು ಮದುವೆ. So the daughter of the chairman in that village, there is a marriage function. ಆ ಪೂಜಾರಪ್ಪನು ಆ ಮದುವೆಗೆ ಹೋಗ್ಲಿಲ್ಲ.
So this Brahmin didn't go to the marriage. ಚೇರ್ಮನ್ ಅಂದ ಮದುವೆಗೆ ಬಂದಿಲ್ಲ, ಅವ್ರ ಮನೆಗೆ ಊಟ ಕಟ್ ಕಳಿಸ್ಬಿಡ್ರಿ ಅಂತ ಹೇಳಿ ಊಟ ಕಳಿಸ್ಬಿಟ್ಟಿದ್ದಾರೆ. So the chairman told the people that since they didn't come for the marriage, go and give them the food. Hallelujah. 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 ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, Why I am saying this? ದೇವರ ಮೇಲೆ ಆಧಾರವಾಗಿದ್ದಾಗ If we depend on God, ನಮಗೆ ಏನು ಬೇಕೋ so whatever we need, ಆ ಸಮಯಕ್ಕೆ ತಕ್ಕ ಹಾಗೆ so it will be met according to God's ದೇವರು time. ಅನುಗ್ರಹ ಮಾಡ್ತಾನೆ. It will be met at God's time. ಆಮೆನ್. Amen. ಆಮೆನ್. Amen. ಪ್ರೈಸ್ ದ ಲಾರ್ಡ್. Praise the Lord. ಲಾಸ್ಟ್ ವಾರದಲ್ಲಿ In the last week, ನನಗೆ ಇಲ್ಲಿ ಸ್ವಲ್ಪ ಪೇನ್ ಬರ್ತಾ ಇತ್ತು. there is some pain for me here. MRI ಸ್ಕ್ಯಾನಿಂಗ್ ಮಾಡು ಅಂತ ಹೇಳಿದ್ರು. They asked me to go for MRI. ನನ್ನ ಹತ್ರ ದುಡ್ಡು ಇರ್ಲಿಲ್ಲ. I didn't had money. ಬಟ್ ನೋವು ಜಾಸ್ತಿ ಬರ್ತಾ ಇತ್ತು. But there is severe pain. ಪ್ರಾರ್ಥನೆ ಮಾಡ್ತಾ ಇದ್ದೆ. I prayed. ಒಬ್ಬ ಸೇವಕರು ನನಗೆ One pastor for me, ಮೆಸೇಜ್ ಮಾಡ್ತಾ ಇದ್ರು. he texted me, ನಿನ್ಗೆ ಆರೋಗ್ಯ ಹೆಂಗಿದೆ ಅಂತ. how is your health? ನನಗೆ ಹೇಳಿದೆ ನನಗೆ ಸ್ವಲ್ಪ ಬ್ಯಾಕ್ ಪೇನ್ ಬರ್ತಾ ಇದೆ ಅಂತ. So I told him there is some back pain for me. ನೀವು ಹಾಸ್ಪಿಟಲ್ಗೆ ಹೋಗಿಲ್ವಾ ಅಂತ ಹೇಳಿ. He asked, didn't you go for hospital? ಇಲ್ಲ ಹೋಗ್ಬೇಕು, ಇನ್ನು ಹೋಗ್ಲಿಲ್ಲ ಅಂದಿ. So I told, I have to go, not now. Hallelujah. Hallelujah. ಅಷ್ಟೇ. That's all. ಅಷ್ಟೇ. That's all. ನಾನು ಹೊಸೂರಿಗೆ ಫೋನ್ ಮಾಡಿದೆ. Then I called Hosur. MRI ಸ್ಕ್ಯಾನಿಂಗ್ ಮಾಡುವಂತಹ ಒಂದು ಲೆಟರ್ ಕೊಟ್ಟಿದ್ರು, ಅಲ್ಲಿಗೆ ಫೋನ್ ಮಾಡಿದೆ. So they have given one letter to go for MRI, so I called there. ಎಷ್ಟಾಗುತ್ತೆ ಫೀಸ್ ಅಂತ ಹೇಳಿ. To inquire regarding the fees. ಅವ್ರು 16,000 ಅಂತ. He told 16,000. ಸರಿ, ನಾನು ಸುಮ್ಮನೆ ಇದ್ದೆ. Then I kept quiet. ಪ್ರಾರ್ಥನೆ ಮಾಡ್ಕೊಂಡಿದ್ದೆ. Then I kept praying. 16,000 ಕರೆಕ್ಟ್ ಆಗಿ ನನ್ನ ಅಕೌಂಟ್ಗೆ ಬಂದಿದೆ. Exactly 16,000 came to my account. Hallelujah. Hallelujah. ನಾನು ಬಲಿಪೀಠದಿಂದ ಸತ್ಯವನ್ನೇ ಹೇಳ್ತಾ So ಇದ್ದೀನಿ. I'm saying truth. Amen. Amen. ದೇವರ ಮಹಿಮೆಗಾಗಿದೆ. For God's glory. Hallelujah. Hallelujah. Praise the Lord. Praise the Lord. Praise the Lord. Praise the Lord. ಹೋದ ಶನಿವಾರ ನಾನು ರಾತ್ರಿ ಪ್ರೇಯರ್ ಮಾಡ್ತಾ ಇದ್ದೆ. So last week Saturday I was praying in the night. ನಮ್ಮ ಸಭೆಯಲ್ಲಿ ಸೇವೆ ಮಾಡೋಂತವರಿಗೆ ಏನು ಸಪೋರ್ಟ್ ಮಾಡ್ತಾ ಈ ತಿಂಗಳು ಮಾಡಕ್ ಆಗ್ತಿಲ್ಲ ದೇವರೇ ಅಂತ. So I was praying that those who are doing ministry in the church, I was not able to support. ದೇವರೇ ಅವರಿಗೆ ಸಹಾಯ ಮಾಡು, ಹೇಗಾದರೂ ಮಾಡಿ. I was asking God to help them. ಆ ಪ್ರಾರ್ಥನೆ ಮಾಡಿದ್ರೆ ನಾನು ಮಲಗಿಬಿಟ್ಟೆ. So after praying I slept. ನಾವು ಹೋದ ಭಾನುವಾರ ಇಲ್ಲಿ ಚರ್ಚ್ ಮುಗಿಸ್ಬಿಟ್ಟು ಎಲೆಕ್ಟ್ರಿಸಿಟಿ ಬೆಂಗಳೂರು ಪ್ರೇಯರ್ಗೆ ಹೋಗ್ಬಿಟ್ಟು ವಾಪಸ್ ಬರ್ತಾ ಇದ್ದೆ. So last week Sunday after praying here we went to Electronic City and we are coming back. ಅಲ್ಲಿ ಮಂಗಳೂರಲ್ಲಿ ಒಬ್ಬ ಪಾಸ್ಟರ್ ಐವನ್ ಅಂತೇಳಿ ನಮ್ಮ ಸಭೆಗೆ ಬಂದು ಹೋಗಿರುವಂತವರು, ಅವರು ನನಗೆ ಒಂದು ಮೆಸೇಜ್ ಮಾಡಿದ್ರು. So there is a pastor from Mangalore, he texted me. ವಾಯ್ಸ್ ಮೆಸೇಜ್ ಮಾಡಿದ್ರು. He sent a voice text. ಏನಂತ ಮಾಡಿದ್ರು ಅಂದ್ರೆ, What he said, ನಮ್ಮ ಸಭೆಯಲ್ಲಿ ಒಬ್ಬ ವ್ಯಕ್ತಿಗೆ in our church there one person, ರಾತ್ರಿ ಒಬ್ಬ ದೇವ್ರು ಬಂದು ಮಾತಾಡಿದ್ರಂತೆ. so to that person God came and ನಿಮ್ಮ spoke to him. ಸಭೆಯಲ್ಲಿರುವಂತ ಸೇವಕರಿಗೆ ಹಣ ಕೊಡು ಅಂತ. He told that to give money to those who are doing ministry in the ನಾವು church. ಯಾರೋ ಅವ್ರಿಗೆ ಗೊತ್ತಿಲ್ಲ. We don't know who are they. ಅವ್ರು ಯಾರೋ ನಮ್ಗೆ ಗೊತ್ತಿಲ್ಲ. We don't know who are they. ಅದ ದೇವರು ಮಾತಾಡಿದ್ರಂತೆ. But God spoke to them. ಆ ಪಾಸ್ಟರ್ ನನ್ನ ಅಕೌಂಟ್ಗೆ ಹಾಕ್ಬಿಟ್ಟು, ಪಾಸ್ಟರ್ ನಿಮ್ಮ ಸೇವಕರಿಗೆ ಇದು ಕೊಡ್ರಿ ಅಂದ್ರು. So the pastor deposited money in my account and asked me to give this to the people. ನಾನು ಹೇಳ್ತಿರೋದು ಸತ್ಯ. So I am saying the truth. ಆಮೆನ್. Amen. ಆಮೆನ್. Amen. ನಮ್ಮ ದೇವರು ಜೀವವುಳ್ಳ ದೇವರಾಗಿದ್ದಾನೆ. Our God is a living God. ನಮ್ಮ ದೇವರು ಜೀವವುಳ್ಳ Our ದೇವರಾಗಿದ್ದಾನೆ. God is a living God. ನಮಗೆ ಸಹಾಯ ಮಾಡೋ ದೇವರಾಗಿದ್ದಾನೆ. God who helps. ನಾವು ದೇವರ ಮೇಲೆ We should ಆಧಾರವಾಗಿರಬೇಕು. depend on God. ಆಮೆನ್. Amen. ಸೈತಾನನು ಅನೇಕ ಈ ಆಹಾರದ ನಿಮಿತ್ತವಾಗಿ ಅನೇಕ ಶೋಧನೆ ತರ್ತಾನೆ. So Satan brings many deceptive things through food. ಈ ಟೈಮಲ್ಲಿ ಕಳ್ತನ ಮಾಡು, You steal this time. ಸುಳ್ಳು ಹೇಳು, You lie. ಏನೋ ಮೋಸ ಮಾಡು, You somehow deceive. ಅವ್ರಿಗೆ ಸುಳ್ಳು ಹೇಳಿ ದುಡ್ಡು ತಗೊಂಬಾ, You lie to them and get money. ಜೀವನ ಮಾಡೋದಕ್ಕೆ ಏನೋ ಒಂದು ತಪ್ಪಾದ ಮಾರ್ಗದಲ್ಲಿ ನಡೆಸ್ತಾನೆ. He will lead you in many wrong ways just to live. ದೇವರ ಮೇಲೆ ಆಧಾರವಾಗಿರಬೇಕಾದ್ರೆ When we depend on God, ದೇವರು ಅದನ್ನು ಸಂಧಿಸುವಂತನಾಗಿದ್ದಾನೆ. God will supply our needs. ನೋಡಿ, ಯೇಸು ಸ್ವಾಮಿ ಅದು ಜಯಿಸ್ತಿದ್ದಾನೆ. See, Jesus overcame this ಹೊಟ್ಟೆ temptation. ತಿಂದ ಮಾತ್ರಕ್ಕೆ ಮನುಷ್ಯ ಬದುಕಲಾರ. Man does not live by bread alone. ಆಮೆನ್. Amen. ದೇವರಿಂದ ಬರುವಂತ ಒಂದೊಂದು ಮಾತಿನಿಂದಲೂ ಮನುಷ್ಯ ಬದುಕ್ತಾನೆ. But man lives by every word that proceeds out of the mouth of God. Hallelujah. 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 Praise the Lord. Praise the Lord. ಕೀರ್ತನೆಗಳು 84 11ನೇ ವಾಕ್ಯ ಓದ್ರಿ. Psalm 80, 84:11. chapter 84 verse 11. ಯೆಹೋವ ದೇವರು ಸೂರ್ಯನು ಗುರಾಣಿಯೂ ಆಗಿದ್ದಾನಲ್ಲ, ಯೆಹೋವನ ಕೃಪೆಯನ್ನು ಘನವನ್ನು ಅನುಗ್ರಹಿಸುವವನು. ಆತನು ಸದ್ಭಕ್ತರಿಗೆ ಯಾವ ಶುಭವನ್ನು ದಯಪಾಲಿಸದೆ ಇದ್ದಾನೋ. ಆತನು ಸದ್ಭಕ್ತರಿಗೆ ಯಾವ ಶುಭವನ್ನು ದಯಪಾಲಿಸದೆ ಇದ್ದಾನೋ. No good thing does he withhold from those who walk in blameless. ದೇವರನ್ನು ಹುಡುಕುವವರಿಗೆ ಎಲ್ಲವೂ ಶುಭವಾಗ್ತದೆ.
Those who seek God, everything will be a good thing. ಅದೇ ರೀತಿಯಾಗಿ ಶೋಧನೆನೂ ಬರ್ತದೆ. In the same way, even temptation will come. ನಮ್ಮ ಕಷ್ಟಗಳು ಬಂದಾಗ ನಮ್ಮ ಬಂಧುಗಳು ದೂರ ಹೋಗಿಬಿಡಬಹುದು. When we face difficulties, even our relatives may go off. ಆದರೆ ಇಕ್ಕಟ್ಟಿನ ಸಮಯದಲ್ಲಿ ದೇವರು ನಮ್ಮ ಜೊತೆ ಇರ್ತಾನೆ. But in the difficult times, God will be with us. ದೇವರು ಈ ರೀತಿ ವಾಗ್ದಾನ ಮಾಡಿದ್ದಾನೆ. So God is promising us like this. ಇಕ್ಕಟ್ಟಾದ ಸಮಯದಲ್ಲಿ ನಾನು ನಿನ್ನ ಜೊತೆ ಇರ್ತೀನಿ ಅಂತ ಹೇಳಿ. In the times of difficulties, I will be with you. ಬೇರೆ ಯಾರಾದ್ರೂ ಹೇಳಿದಾರ ಇಕ್ಕಟ್ಟಾದ ಸಮಯದಲ್ಲಿ ನಾನು ನಿನ್ನ ಜೊತೆ ಇರ್ತೀನಿ ಅಂತ Does ಹೇಳಿದಾರ? anybody promise you like that? ನಮಗೆ ಇಕ್ಕಟ್ಟಾದಂತ ಗೊತ್ತಾಗಿದೆ ಅಂದ್ರೆ ಜನಗಳೆಲ್ಲ ಓಡೋಗ್ಬಿಡ್ತಾರೆ. When people realize we are in a difficult situation, people will leave us. ಆದ್ರೆ ಯೇಸು ಕ್ರಿಸ್ತನ ಮಾತ್ರ ಹೇಳೋದಂದ್ರೆ ನೀನು ಇಕ್ಕಟ್ಟಲ್ಲಿ ನಾನು ಇರ್ತೀನಿ ಅಂತ ಹೇಳಿ. But what Jesus says here is that in your difficulties I will be with you. ಇಲ್ಲಿ ಕುಂತಿರುವಂತರಲ್ಲಿ ಎಷ್ಟು ಜನಕ್ಕೆ ಇಕ್ಕಟ್ಟಿದೆ ನನಗೆ ಗೊತ್ತಿಲ್ಲ. So I don't know how many people are having many problems here who are ದೇವರು sitting. ನಿಮ್ಮ ಸಂಗಡ ಮಾತಾಡಿದ್ದಾರೆ. But God is talking to you. ಮನುಷ್ಯ ಕೈ ಬಿಟ್ಟಿರಬಹುದು. Even if people leave you, ಮೋಸ ಮಾಡಿರಬಹುದು. they might deceive you. ದಿಕ್ಕಿಲ್ಲದವರಾಗಿರಬಹುದು. You might be like helpless. ದೇವರ ಕೈ ನಿಮಗೆ ಸಹಾಯ ಮಾಡುತ್ತೆ. But God's hand is a helping hand to you. ಹಲ್ಲೆಲೂಯಾ. Hallelujah. ದೇವರನ್ನ ಹುಡುಕ್ರಿ. Seek God. ದೇವರ ಮೇಲೆ ಆಧಾರವಾಗಿರ್ರಿ. Depend on God only. ಹಲ್ಲೆಲೂಯಾ. Hallelujah. Praise the Lord. Praise the Lord. ಲೂಕನ ಬರೆದ ಸುವಾರ್ತೆ 4ನೇ 5ನೇ ವಾಕ್ಯಕ್ಕೆ ಬರೋಣ. The book of Luke chapter 4 verse 5. ಬಳಿಕ ಸೈತಾನನು ಎರಡನೇ ಶೋಧನೆ ಇದು. ಆತನನ್ನು ಮೇಲಕ್ಕೆ ಕರೆದುಕೊಂಡು ಹೋಗಿ ಕ್ಷಣ ಮಾತ್ರದಲ್ಲಿ ಲೋಕದ ಎಲ್ಲಾ ರಾಜ್ಯಗಳನ್ನು ಆತನಿಗೆ ತೋರಿಸಿ, ಇವೆಲ್ಲವುಗಳ ಅಧಿಕಾರವನ್ನು ಇವುಗಳ ವೈಭವವನ್ನು ನಿನಗೆ ಕೊಡುವೆನು. ಇದೆಲ್ಲ ನನಗೆ ಕೊಟ್ಟದೆ. ಇದನ್ನು ನನ್ನ ಮನಸ್ಸು ಬಂದವನಿಗೆ ಕೊಡುತ್ತೇನೆ. ನೀನು ನನ್ನ ಮುಂದೆ ಅಡ್ಡ ಬಿದ್ದರೆ ಇದೆಲ್ಲ ನಿನ್ನದಾಗುವುದು ಎಂದು ಆತನಿಗೆ ಹೇಳಿದನು. ಆಮೆನ್. ಆಮೆನ್. ಸೈತಾನನು ಮತ್ತೊಂದು ಸಾರಿ ಯೇಸು ಕ್ರಿಸ್ತನ ಮೇಲೆ ಕರ್ಕೊಂಡು ಹೋಗಿ Satan once again took Jesus. ಕ್ಷಣ ಮಾತ್ರದಲ್ಲಿ ಲೋಕದ ಎಲ್ಲ ರಾಜ್ಯವನ್ನ ತೋರಿಸಿ He showed all the authorities and splendors of this world to the Jesus. ಆಮೆನ್. Amen. ಸೈತಾನ ಏನ್ ಮಾಡ್ದ? What did Satan do? ಈ ಪ್ರಪಂಚವನ್ನ ಎಲ್ಲಾ ರಾಜ್ಯಗಳನ್ನು ತೋರಿಸಿ He showed all the kingdoms of this earth. ಹೇಳ್ತಾನೆ ನೋಡಿ, ಇವುಗಳೆಲ್ಲ ಅಧಿಕಾರವು ಇವುಗಳ ವೈಭವನು ನನಗೆ ಕೊಡಲ್ಪಟ್ಟಿದೆ. All this splendor and authority has been given to me. ಇವನಿಗೆ ಯಾರು ಕೊಟ್ಟಿದ್ದು? To who has given this to him? ಇವನಿಗೆ ಯಾರು ಕೊಟ್ಟಿಲ್ಲ. Nobody has given him. ಇವನು ಮೋಸ ಮಾಡಿ ಆದಾಮನಿಂದ ಕಿತ್ಕೊಂಡಿದ್ದು. He deceived, cheated Adam and got all those ದೇವರು things. ಆದಾಮನ ಕೊಟ್ಟಂತ ಈ ಆಶೀರ್ವಾದ. So this is the blessing given by God to Adam. ಆದಾಮನ ಕೊಟ್ಟಂತ ಅಧಿಕಾರ. So this being given by God to Adam. ದೇವರ ವಿರುದ್ಧವಾಗಿ ಪಾಪಕ್ಕೆ ಪ್ರೇರೇಪಣೆ ಮಾಡಿ, So by provoking and committing sin against God, ಯಾವುದು ತಿನ್ನಬಾರದಂತ ಹೇಳೋ ತಿನ್ನಿಸಿ, so those things which are not to be eaten, ಆತನಲ್ಲಿದ್ದಂತ ಎಲ್ಲ ಅಧಿಕಾರ ಆಶೀರ್ವಾದವನ್ನ ಸೈತಾನ ಕಿತ್ಕೊಂಡ್ಬಿಟ್ಟ. so he has stolen that all the authority and splendor. ಆಮೆನ್. Amen. ಆಮೆನ್. Amen. ಅದಕ್ಕೆ ಯೇಸು ಕ್ರಿಸ್ತನ ಎರಡನೇ ಆದಾಮನಾಗಿ ಬಂದಿದ್ದು. That's why Jesus came as second Adam. ಇಲ್ಲಿ ಬಂದು He came here, ಮನುಷ್ಯ ರೀತಿಯಲ್ಲಿ ವಾಸ ಮಾಡಿ, he lived like a man, ಎಲ್ಲ ಶೋಧನೆ ಜಯಿಸಿ, so being tempted and overcome, ಪಾತಾಳ ಶಿಲುಬೆಯಲ್ಲಿ ಸತ್ತು, died at the cross, ಪಾತಾಳಕ್ಕೆ ಹೋಗಿ he went to hell, ಸೈತಾನನ ಒದ್ದು, so defeated devil, ಅವನ ಹತ್ರ ಇದ್ದಂತ ಈ ಅಧಿಕಾರವೆಲ್ಲಾನು ಕಿತ್ಕೊಂಡು ಮೇಲಕ್ಕೆ ಬರ್ತಾರೆ. so he has taken all the authority and power and resurrected. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Hallelujah. ತನ್ನ ಮಕ್ಕಳಿಗೆ ಮತ್ತೆ ಕೊಡಬೇಕಂತೇಳಿ. So that he can give this to his children. ಹಲ್ಲೆಲೂಯಾ. Hallelujah. ಇಲ್ಲಿ ಗಮನಿಸಿರಿ, Observe here. ಸೈತಾನನು ಯೇಸು ಕ್ರಿಸ್ತನ ಶೋಧನೆ ಮಾಡ್ತಾನೆ ಈ ಐಶ್ವರ್ಯವನ್ನು ತೋರಿಸಿ. So Satan is tempting Jesus by showing this authority and splendor. ಅದೇ ರೀತಿಯಾಗಿ ಇವತ್ತು ಅನೇಕ ಸೇವಕರುಗಳನ್ನ, ವಿಶ್ವಾಸಿಗಳನ್ನ ಈ ಆಸೆ ತೋರಿಸಿ ಮೋಸಗೊಳಿಸುತ್ತಿದ್ದಾನೆ. In the similar way, Satan is deceiving even the people, those who are doing the ministry. ಹಲ್ಲೆಲೂಯಾ. Hallelujah. ಪ್ರೈಸ್ ದ ಲಾರ್ಡ್. Praise the Lord. ಇದೆಲ್ಲ ಕೊಡ್ತೀನಿ ಅಂತ ನೋಡ್ರಿ. So he is saying, I will give all these things. ಯಾಕೆ ಸೈತಾನನು ಯೇಸು ಸ್ವಾಮಿಗೆ ಎಲ್ಲ ಕೊಡ್ತೀನಿ ಅಂತಾನೆ? Why Satan is saying he will give all these things to Jesus Christ? ಯಾಕೆ ಗೊತ್ತಾ? Why, you know? ಯೇಸು ಸ್ವಾಮಿ ಇತನ ಮಾತು ಕೇಳಿಬಿಟ್ರೆ, So if Jesus listens to him, ಪರಲೋಕದಲ್ಲಿ ಇರುವಂತ ಸಿಂಹಾಸನದಲ್ಲಿ ಈತನ ಕುತ್ಕೊಂಡ್ಬಿಡ್ಬೇಕು ಅಂತ ಹೇಳಿ, so that he can sit at the throne of that is in heaven, ಆ ಪರಲೋಕದ ಜಾಗವನ್ನು ಪಡ್ಕೊಳ್ಳೋದಕ್ಕೋಸ್ಕರ, so to take that place in heaven, ಇವನು ಸಂಪಾದನೆ ಕಿತ್ಕೊಂಡಿದ್ನಲ್ಲ, ಈ ಲೋಕವನ್ನೆಲ್ಲ ಕೊಡಕ್ಕೆ ರೆಡಿ ಆಗಿದ್ದಾನೆ.
So he was ready to give everything that in this world. ಹಲ್ಲೆಲೂಯಾ. Hallelujah. ಎಂತ ಟ್ರಿಕ್ಸ್ ನೋಡ್ರಿ ಒಂದು. See the tricks of the ಯೇಸು devil. ಸ್ವಾಮಿ ಏನಾದ್ರೂ ಇತನ ಮಾತು ಕೇಳಿದೆ ಆದ್ರೆ If Jesus has listened to him. ಯೇಸು ಸ್ವಾಮಿನ ಇಲ್ಲೇ ಬಿಟ್ಟು ಪರಲೋಕಕ್ಕೆ ಹೋಗ್ಬಿಡ್ಬೇಕು ಅಂತ ಪ್ಲಾನ್ ಅವನಿಗೆ. So he planned to replace Jesus in ಯೇಸು heaven. ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದು ಆಸ್ತಿ ಪಾಸ್ತಿ ಮಾಡೋದಕ್ಕಲ್ಲ, Jesus never came here for all these things. ಈ ರಾಜ್ಯವನ್ನು ಸ್ಥಾಪನೆ ಮಾಡೋಕ್ಕಲ್ಲ, He not came to establish this kind of kingdom. ನಶಿಸಿ ಹೋಗುವಂತ ಜನಗಳನ್ನ He came to ಪರಲೋಕ ರಾಜ್ಯಕ್ಕೆ ಸೇರಿಸೋದಕ್ಕೋಸ್ಕರ. He came to the people who are perishing to save ಅವನ them. ಆಫರ್ ಅನ್ನ ತಿರಸ್ಕಾರ ಮಾಡ್ದ. So he rejected Satan's offer. ಇಡೀ ಲೋಕದ ವೈಭವನ್ನ ತಿರಸ್ಕಾರ ಮಾಡ್ದ. He rejected all the glory of this ಸಕಲ world. ಸಂಪತ್ತನ್ನು ತಿರಸ್ಕಾರ ಮಾಡ್ದ. All the glory, honor, everything he rejected. ಹಲ್ಲೆಲೂಯಾ. Hallelujah. ಸೈತಾನನ ಮಾತಿಗೆ ಮರಳಾಗಲಿಲ್ಲ. He did not being deceived by devil. ಹಲ್ಲೆಲೂಯಾ. Hallelujah. ಪ್ರೈಸ್ ದ ಲಾರ್ಡ್. Praise the Lord. ಪ್ರೈಸ್ ದ ಲಾರ್ಡ್. Praise the Lord. ಇದೇ ಒಂದು ಘಟನೆ ಎಸ್ತರ್ ಒಂದು ಜೀವಿತದಲ್ಲಿ ಆಗಿದೆ. The same instant has happened in the life of Esther. ಎಸ್ತರ್ ಗ್ರಂಥ 5ನೇ ಅಧ್ಯಾಯದಲ್ಲಿ ನೋಡುವಾಗ, If you look at the book of Esther, chapter 5, ಎಸ್ತರ್ ರಾಣಿಯಾಗಿದ್ದು ದೇವರ ಕೃಪೆಯಿಂದ. so Esther has become a queen just by grace of God. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Hallelujah. ಪ್ರೈಸ್ ದ ಲಾರ್ಡ್. Praise the Lord. ಎಸ್ತರ್ ರಾಣಿ ಆ ಒಂದು ಆಸ್ಥಾನದಲ್ಲಿ ಕಾಣಿಸಿಕೊಳ್ಳುವಾಗ So when Esther was in the position of honor, ಹೇಳಿದಂತ ಮಾತು ಇದು. she said like this. ವಷ್ಟಿ ರಾಣಿಯನ್ನ ಆ ಒಂದು ರಾಣಿ ಸ್ಥಾನದ ಕಿತ್ತಾಕದ ಮೇಲೆ, So after the Queen Vashti has been removed from that throne, ಅನೇಕ ಕನ್ಯಕರನ್ನ ಕರೆಸಿ, so many young people being called there. 6 ತಿಂಗಳು 6 ತಿಂಗಳಿಂದ 1 ವರ್ಷ 6 months to 1 year, ಅವರಿಗೆ ಟ್ರೈನಿಂಗ್ ಕೊಟ್ಟು ಪೋಷಣೆ ಮಾಡಿ they have been training and fed, ರಾಜನಿಗೆ ಮೆಚ್ಚುಗೆ ಆಗಿರಬೇಕಂತೇಳಿ so that king will please with them. ವ್ಯವಸ್ಥೆ So ಮಾಡಿರ್ತಾರೆ. they arranged it. ಆದ್ರೆ ಎಲ್ಲ ಹೆಣ್ಮಕ್ಳು ತಿರಸ್ಕಾರ ಮಾಡಲ್ಪಟ್ಟಿರ್ತದೆ, ಎಸ್ತರ್ ಮಾತ್ರ ಆಯ್ಕೆ But ಆಗಲ್ಪಡುತ್ತದೆ. only the Esther was being chosen as a queen. ಆದ್ರೆ ರಾಣಿ ಆಗಿದ್ದ ಸಂದರ್ಭದಲ್ಲಿ, So when she became a queen, ಆಯ್ಕೆ ಮಾಡಿದ ಸಂದರ್ಭದಲ್ಲಿ, when she was being selected, ಅಲ್ಲಿ ಕಾಣಿಸ್ಕೊಳ್ಳುವಾಗ when she was being selected, ರಾಜ ಹೇಳ್ತಾನೆ, the king says, ಎಸ್ತರಳೇ, Esther, ನಿನಗೇನು ಬೇಕು? what do you want? ನಿನಗೇನು ಬೇಕು? What do you want? ನನ್ನ ರಾಜ್ಯದಲ್ಲಿ ಅರ್ಧ ಕೊಡ್ತೀನಿ. I can give you half of my kingdom. ಆಮೆನ್. Amen. ಆಮೆನ್. ಹಲ್ಲೆಲೂಯಾ. Hallelujah. ಆದರೆ But ರಾಣಿ ಅದನ್ನ ಅಂಗೀಕಾರ ಮಾಡ್ಕೊಂಡಿಲ್ಲ. Esther didn't agree for ಎಸ್ತರ್ that. ರಾಣಿ ಅಂಗೀಕಾರ ಮಾಡ್ಕೊಂಡಿಲ್ಲ. Esther didn't agree for that. ಎಸ್ತರ್ ರಾಣಿಗೆ ತನ್ನ ಈ ಒಂದು ರಾಜ್ಯಕ್ಕಿಂತ ಜನಗಳ ರಕ್ಷಣೆ ಹೊಂದಬೇಕು, ಆ ಉದ್ದೇಶವಾಗಿತ್ತು. For the preference for Esther is for his people to being saved. ಇಂಥ ಅವಕಾಶಗಳು ಬಂದಾಗ So when this kind of opportunity ನೀವು comes, ನಾವು ಹೆಂಗಿರ್ತೇವೆ? how will we ಹೆಂಗೆ ಸಾಕ್ಷಿ ಆಗಿರ್ತೇವೆ? how will be a testimony? ಸೇವಕರುಗಳಾದಂತ ನಾವು, So those who are ministers, ವಿಶ್ವಾಸಿಗಳಾದಂತ ನಾವು, those who are believers, ಸೈತಾನ ಅನೇಕ ತರದ ಆಫರ್ ಕೊಡ್ತಾನೆ. when Satan gives you many kind of offers, ನಾವು ಯಾವುದ್ರ ಮೇಲೆ ಆಧಾರವಾಗಿರಬೇಕು? where we should be dependent ಇಲ್ಲಿ upon. ರಾಜನ ಅಧಿಕ ಆಫರ್ ಕೊಟ್ಟಾಗ When king gave an offer to ಆ Esther, ಎಮ್ಮ ಅದನ್ನು ತೆಗೆದುಕೊಂಡಿಲ್ಲ. she didn't accept ಅದರ that. ಬದಲಾಗಿ ಆ ಎಮ್ಮ ಕೇಳಿದ್ದೇನೆಂದ್ರೆ, But instead of that, she asked, 7ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ, chapter 7 verse 3, ನನ್ನ ಜೀವವನ್ನ ನನ್ನ ಜನಾಂಗವನ್ನ ಉಳಿಸು ಅಂತ ಕೇಳ್ಕೊಂತಾಳೆ. so she asked for to save his people. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Hallelujah. ಇವತ್ತು ಸೈತಾನ ನಿಮ್ಗೆ ಆಫರ್ ಕೊಟ್ರೆ When Satan gives you offer today, ನೀವು ಯಾವುದನ್ನ ಆಯ್ಕೆ what will you choose? ಆತ್ಮಗಳು ಬೇಕಾ? You prefer soul ಐಶ್ವರ್ಯ ಬೇಕಾ? or prosperity? ಯಾವುದು ಬೇಕು? Which one you'll choose? ಆತ್ಮ ಬೇಕಾ? ಐಶ್ವರ್ಯ ಬೇಕಾ? ಆಮೆನ್. Amen. ಆಮೆನ್. Amen. ಹಲ್ಲೆಲೂಯಾ. Hallelujah. ಎಸ್ತರ್ ರಾಣಿ ಅದನ್ನ ಆಯ್ಕೆ So ಮಾಡಿಕೊಂಡು that is what Esther chosen. ಅರ್ಧ ರಾಜ್ಯಕ್ಕೆ ತಗೊಂಡು Kingdom. ಜನಾಂಗವನ್ನ ಕಾಪಾಡಬೇಕು. But she wanted to ತನ್ನ save his ಜೀವನ ಕಾಪಾಡಬೇಕು people. ಅಂತ She has to secure his soul. ಇವತ್ತು ಈ ಒಂದು ಇಂಥ ಅವಕಾಶ ಸಿಕ್ಕಿದ್ರೆ ಸಾಕು ಅಂತ ಜನ ಕಾಯ್ತವ್ರೆ. So people are waiting for this chance. ಅನೇಕ ಸೇವಕರುಗಳು ಕಾಯ್ತಾ ಇದ್ದಾರೆ. So many ministers are waiting for this. ಹಲ್ಲೆಲೂಯಾ. Hallelujah. ನನಗೊಂದು ಸಾರಿ At one time, ಒಂದು ಈಗ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳವರು they are the big businessmen. ನನ್ನ ಬೆಂಗಳೂರು ಕರೆದು, They called me for Bangalore. ನಿನಗೆ ಟ್ರಸ್ಟ್ ಇದೆಯಲ್ಲ, You have trust, right? ನಾನು ನಿನಗೆ 100 ಕೋಟಿ ಕೊಡ್ತೀನಿ, I will give you 100 crores. ನನಗೆ 20 ಕೋಟಿ ವೈಟ್ ಮನಿ ಕೊಡು, So you give me 20 crore white money. 80 ಕೋಟಿ ಇಟ್ಕೋ ಅಂತ You ಹೇಳಿದ್ರು. give 80 crores. ನಾನು ಹೋಗಿ ಬಂದು ಪ್ರಾರ್ಥನೆ ಮಾಡಿದೆ. So I went and came and prayed. ನಿನಗೆ ಇಷ್ಟವಿಲ್ಲದಂತ 1 ರೂಪಾಯಿ ನನಗೆ ಬೇಡ ದೇವರೇ. Whatever you don't like, I want. ನಿನ್ನ ಅನುಮತಿ ಇಲ್ಲದೆ ನನಗೆ ಬೇಕಾಗಿಲ್ಲ. I don't want
without your permission. ನಾನು ಹೇಳಿದೆ ನನಗೆ ಅದು ಬೇಕಾಗಿಲ್ಲ ಅಂತ. I told I don't want that. ಯಾಕಂದ್ರೆ Because why? Because 20 ಕೋಟಿ ತಪ್ಪು ಲೆಕ್ಕ ಬರೆದು ಗೌರ್ಮೆಂಟ್ ಕೊಡಬೇಕು. so we have to give a wrong account of 20 crores to government. ಹಲ್ಲೆಲೂಯಾ. Hallelujah. ಗೌರ್ಮೆಂಟ್ ಗೆ ಮೋಸ ಮಾಡೋದಂದ್ರೆ ದೇವರ ರಾಜ್ಯಕ್ಕೆ ಮೋಸ ಮಾಡೋದು ಒಂದೇ. So if you cheat government, it is also cheating God's kingdom. ಹಣಕ್ಕೋಸ್ಕರ ನಮ್ಮ ಜೀವಿತಗಳನ್ನ, ಆಶೀರ್ವಾದಗಳನ್ನ, ಸೇವೆಗಳನ್ನ ಕಳ್ಕೋಬಾರದು. Just because of money, we should not lose our ministries. ಈ ವಿಷಯನ ಬಂದು ನಮ್ಮ ಸಭೆಯಲ್ಲಿ ಕೆಲವರಿಗೆ ಹೇಳಿದಾಗ ಹೇಳಿದ್ರು ನಿನಗೆ ಬುದ್ಧಿ ಆಯ್ತಾ? So when I discussed this with some people in our church, ದುಡ್ಡು ತಗೊಂಡ್ಬಂದು ಮನೆ ಇಲ್ದವ್ರಿಗೆ ಮನೆ ಕಟ್ಕೋಬೇಕು. you could have used that money to build a house. ಆ ಬಿಲ್ಡಿಂಗ್ ಕಟ್ಬೋದು, ಈ ಬಿಲ್ಡಿಂಗ್ ಕಟ್ಬೋದು, ಹೆಂಗೆಲ್ಲ ಸೇವೆ ಮಾಡಬಹುದು. You could have done many ministry like this using that money. ನಾವು ಅಂದುಕೊಳ್ತೀವಿ ಹಂಗೆ, We think like that. ಅದ್ರೊಳಗೆ ಬಿದ್ದ ಮೇಲೆ ವಾಪಸ್ ಬರಕ್ಕಾಗಲ್ಲ. But if we fall into that, we cannot come back. ಸೇವೆ ಮಾಡಕ್ಕಾಗಲ್ಲ. We cannot do ministry. ಹಲ್ಲೆಲೂಯಾ. Hallelujah. ಸೇವೆಗೆ ಸಭೆಗೆ ಬರೋದು ಹಣ ಮಾಡೋದಕ್ಕೋಸ್ಕರ ಅಲ್ಲ, ದೇವರ ರಾಜ್ಯವನ್ನು ಕಟ್ಟೋದಕ್ಕೋಸ್ಕರ We ಮಾತ್ರ. came here to build the kingdom of God, not to make money. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Hallelujah. ಪ್ರೈಸ್ ದ ಲಾರ್ಡ್. Praise the Lord. ಪ್ರೈಸ್ ದ ಲಾರ್ಡ್. Praise the Lord. ಆಮೆನ್. Amen. ಗಮನಿಸ್ರಿ, ಎಸ್ತರ್ ಏನ್ ಮಾಡಿದ್ಲು? So what did Esther do? ಆಗ ಎಸ್ತೇರಳು ಅರಸನು ಆ ನನ್ನ ಮೇಲೆ ಕಟಾಕ್ಷವಿಟ್ಟು ಆ ಸಮ್ಮತಿಸುವುದಾದರೆ ನನ್ನ ವಿಜ್ಞಾಪನೆಯನ್ನು ಪ್ರಾರ್ಥನೆಯನ್ನು ಲಾಲಿಸಿ ನನ್ನ ಜೀವವನ್ನು ಜನಾಂಗವನ್ನು ಉಳಿಯಗೊಳಿಸಬೇಕು. ಆಮೆನ್. ಮಾರ್ಕ್ ನಂಬರ್ ಸುವಾರ್ತೆ 6ನೇದು 23ನೇ ವಾಕ್ಯ ಓದಿ. The book of Mark, chapter 6, 33, 23. 23. ನೀನು ನನ್ನನ್ನು ಏನು ಕೇಳಿಕೊಂಡರೂ ಸರಿ, ನನ್ನ ರಾಜ್ಯದಲ್ಲಿ ಅರ್ಧ ರಾಜ್ಯವನ್ನು ಕೇಳಿದರೂ ನಿನಗೆ ಕೊಡುತ್ತೇನೆ ಎಂದು ಆಣೆ ಇಟ್ಟುಕೊಂಡು ಹೇಳಿದನು. ಇಲ್ಲಿ ಗಮನಿಸಿರಿ, ಯೋಹಾನ ಕಾಲದಲ್ಲಿ Observe here, during the time of John, ಸಾನ್ಕಂಡ ಯೋಹಾನ ಕಾಲದಲ್ಲಿ during the time of John, ಒಬ್ಬಳು ಇಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾಳೆ. so one person is dancing here. ಆ ತನ್ನ ರಾಜನ ಮೆಚ್ಚಿದ್ದಾಳೆ. So she pleases king. ಈ ರಾಜರ ಯಮನಿಗೆ ಇದೇ ಆಫರ್ ಕೊಡ್ತಾಳೆ. So that king is giving an offer to her. ನೀನಂದ್ರೆ ಇಷ್ಟ, We like you. ನಿನ್ನ ಡ್ಯಾನ್ಸ್ ನನ್ಗೆ ಇಷ್ಟ, We are pleased with your dance. ನಿನಗೆ ಏನು ಬೇಕು ಕೇಳ್ಕೊ ಕೊಡ್ತೀನಿ. Whatever you ask, we will be given. ನನ್ನ ರಾಜ್ಯದಲ್ಲಿ ಅರ್ಧ ರಾಜ್ಯವನ್ನ ಕೇಳಿದ್ರೆ ನಿನಗೆ ಕೊಡ್ತೀನಿ ಅಂತ ಇದೇ ತರ ಹೇಳ್ತಾನೆ. Even if you ask an half of the kingdom, it will be given to you. ಆದ್ರೆ ಈಕೆ ಮಾಡಿದೇನಂದ್ರೆ, But she said, ತನ್ನ ತಾಯಿಯ ಮಾತನ್ನು ಕೇಳಿ by listening to her mother, ಯೋಹಾನನ ತಲೆಯನ್ನ ಕೇಳದ್ದು. she asked for the head of the John. ಯಾರನ್ನ ತಲೆ ಕೇಳದ್ದು? ಕೊಲೆಗಾತಿ. So she's an ಇದು murderer. ಸೈತಾನನ ಟ್ರಿಕ್ಸ್. ಇದು This is the tricks of the devil. ಸೈತಾನನ ಅಟ್ರಾಕ್ಟ್ ಮಾಡಿದ್ದು. So this is how Satan be ಒಬ್ಬ deceived. ಸೇವಕನ ತಲೆಯನ್ನು ತೆಗೆಯೋದಕ್ಕೆ ಸೈತಾನ ಮಾಡಿದಂತ ಪ್ಲಾನ್. So to kill the minister of God, this is the Satan ಆಕೆ did. ಸೌಂದರ್ಯ ನಿಮಿತ್ತವಾಗಿ, Just because of her ಆಕೆ beauty, ಡ್ಯಾನ್ಸ್ ನಿಮಿತ್ತವಾಗಿ because of her ಆ dance, ರಾಜ that king, ಸೋತು ಹೋಗಿ so he was being deceived. ಸೋತು ಹೋಗಿ He was being defeated. ರಾಜ್ಯವನ್ನ ಕೊಡಕ್ಕೆ ರೆಡಿ ಇದ್ದಾನೆ. He was ready to give his ಅಯ್ಯಮ್ಮ kingdom. ರಾಜ್ಯ ಬೇಡಪ್ಪ, So she said, no, I ಆ don't want kingdom. ರಾಜ್ಯಕ್ಕಿಂತ But instead of that kingdom, ಯೋಹಾನನ ತಲೆ ಕೊಡು ಅಂತ ಹೇಳಿದ. I need the head of ಆ John. ಪಾಸ್ಟ್ ತಲೆ ಕೊಡು ಅಂತ ಹೇಳಿದ. So give the head of the John the Baptist. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Hallelujah. ಎಂತ ದುಷ್ಟ ಹೆಣ್ಣು ನೋಡಿ. So how cruel that person is. ಸೈತಾನನ ಒಂದು ಟ್ರಿಕ್ಸ್ ಇಲ್ಲಿ. This is the deception of the Satan. ಸೈತಾನ ಮಾಡುವಂತ ಟ್ರಿಕ್ಸ್ ಇದು. This is how Satan deceives. ಎಸ್ತರ್ ರಾಣಿ ಕೇಳಿದ್ದು ಜನಗಳ ರಕ್ಷಣೆಗೋಸ್ಕರ. So Esther asked about the to save her people. ಆದ್ರೆ ಈ ಸ್ತ್ರೀ ಕೇಳಿದ್ದು ಸೇವಕನ ಪ್ರಾಣವನ್ನ. But this woman is asking for to kill one minister ಹಲ್ಲೆಲೂಯಾ. of God. ನಿಮಗಾದ್ರೂ ಇಂಥ ಅವಕಾಶ ಕೊಟ್ರೆ ಏನನ್ನ ಕೇಳ್ತೀರಾ? So if this kind of opportunity has been given to you, what will you ask? ಎಷ್ಟು ಜನ ಪಾಸ್ಟ್ ತಲೆ ತೆಗಿಯಕ್ಕೆ ರೆಡಿ ಇದ್ದೀರಾ? How many of you are ready to ಎಷ್ಟು destroy ಜನ pastor's ಜನಗಳ life? ತಲೆ ತೆಗಿಯಕ್ಕೆ ರೆಡಿ ಇದ್ದೀರಾ? How many of you are ready? ಹೇಳ್ರಿ. Tell. ಇಂಥ ಅವಕಾಶ ನಿಮ್ಗೆ ಕೊಟ್ರೆ ಏನ್ ಮಾಡ್ತೀರಪ್ಪ? If this kind of opportunity given to you, what will you do? ಹಲ್ಲೆಲೂಯಾ. Hallelujah. ಇಂಥ ಸಂದರ್ಭದಲ್ಲಿ ಏನು ಬೇಕಂದ್ರೆ ಪವಿತ್ರಾತ್ಮನ ಜ್ಞಾನ ಬೇಕು. So in this kind of situations, what we need is the help of the Holy Spirit. ನಿನ್ನದಲ್ಲದ ಹಣವನ್ನ ಸಿಗದಾಗ, So when you get a money that is not belong to you, ನಿನ್ನಲ್ಲದ ಆಸ್ತಿ ಪಾಸ್ತಿ ಸಿಗುವಾಗ, so the properties that not belong to you, when you get that, ನಿನ್ನಲ್ಲದ ಏನೇ ಸಿಕ್ಕದಾಗ, so whatever that doesn't belong to you, if you come across ಅದು them, ದೇವರು ಕೊಟ್ರಂತ ತೆಗೆದುಕೋಬೇಡ. don't take thinking that it has been given by ದೇವರು God. ಇಷ್ಟ ಇಲ್ಲ ಅಂದ್ರೆ ಅದನ್ನ ಮುಟ್ಟಕ್ಕೆ ಹೋಗಬಾರದು. If it is not God's will, never try to touch it. ಹಲ್ಲೆಲೂಯಾ. Hallelujah. ಈ ವಿಚಾರದಲ್ಲಿ ಕೆಲವು ಸೇವಕರುಗಳು ನನ್ನ ಜೀವಿತದಲ್ಲಿ ತುಂಬಾ ಮಾದರಿಯಾಗಿದ್ದಾರೆ. So in this kind of situations, many ministers are being an example for me. ನನಗೆ ಸುವಾರ್ತೆ ಹೇಳಿದಂತಹ ಪಾಸ್ಟರ್ ಜೆಸಿ ಪ್ರಕಾಶಯ್ಯ, The person who has shared his gospel, ಅವರು ನಮಗೆ ಹೇಳಿದಂತ ಮಾತು, he told like this to me. ಯಾರ ಹತ್ರ ಹಣ ಕೇಳಬೇಡ, Never ask money from people.
ಆತ್ಮಗಳ ಆದಾಯ ಮಾಡು. Just keep saving souls. ಆಮೆನ್. Amen. ನಾನು ಈ ದೇವರ ಸೇವೆಗೆ ಬಂದಾಗ When I came to the ministry, ಸಂದರ್ಭದಲ್ಲಿ in that moment, ನಮ್ಮ ಊರಲ್ಲಿ ಸಭೆ ಇಲ್ಲ. there was no church in our village. ನಮ್ಮ ಊರಲ್ಲಿ ಆತ್ಮಗಳು ಇಲ್ಲ. There is no souls. ಅಂದ ಸಂದರ್ಭದಲ್ಲಿ In that time, ನನಗೆ ಪೊಲೀಸ್ ಕೆಲಸ ಬಂದಿತ್ತು. so I got police job. ಬ್ಯಾಂಕ್ ಅಲ್ಲಿ ಕೆಲಸ ಬಂದಿತ್ತು. I got job in bank. HL ಫೀಲ್ಡ್ ಆಫೀಸರ್ ಆಗಿ ಬಂದಿತ್ತು. I got job as a field officer in ಆ HL. ಕೆಲಸಕ್ಕೆಲ್ಲ ಬಿಟ್ಟು I left all those works. ಸೇವೆ ಮಾತ್ರ ಮಾಡಿದೆ. I start doing ministry. ಯಾಕಂದ್ರೆ ಆ ಕೆಲಸವೆಲ್ಲ ಬರೀ ಹೊಟ್ಟೆಪಾಡಿಗೆ ಮಾತ್ರ. Because all this are for sake of flesh. ಈ ಕೆಲಸ ಪರಲೋಕವನ್ನು ಮೆಚ್ಚಿಸುವಂತದ್ದು. But this is for the glory of God. ಆತ್ಮಗಳ ಆದಾಯ ಮಾಡುವಂತದ್ದು. To save souls. ಆಮೆನ್. Amen. ಆ ಸಂದರ್ಭದಲ್ಲಿ ಅನೇಕ ಶೋಧನೆ ಬಂತು. So in that time I faced many temptations. ನಮ್ಮ ತಂದೆ ರಾಜಕೀಯ ವ್ಯಕ್ತಿಗಳಾಗಿದ್ರು ಸಹ, Even my father was in politics. ಹಣದ ವಿಚಾರದಲ್ಲಿ ಚೆನ್ನಾಗಿದ್ವಿ. Even we are good at financial condition. ಇಟಿಕೆ ಫ್ಯಾಕ್ಟರಿ ಇತ್ತು. There is a factory. big ಹಣದ factory. ಚೆನ್ನಾಗಿ ಸಂಪಾದನೆ ಇತ್ತು. So there is good financial backup. ಆದ್ರೆ ನಮ್ಮ ತಂದೆ ಸತ್ತು ಹೋದ ನಂತರ, But after my father's, ಯೇಸು ಸ್ವಾಮಿನ ಅಂಗೀಕಾರ ಮಾಡಿದ ನಂತರ after accepting Jesus ನಮಗೆ Christ, ಊಟಕ್ಕಿಲ್ಲದ ಅಂತ ಸ್ಥಿತಿ ಬಂತು. so there is so much difficulty that struggle for ಅನೇಕರು food. ಬಂಧುಗಳು ರಾಗಿ ಕೊಡ್ತೀನಿ ಅಂತೇಳಿ ಕರೆದು ಮತ್ತೆ ಕೊಡದೆ ವಾಪಸ್ ಕಳಿಸ್ಬಿಟ್ರು. Many people invited to give ration and then they refused it later. ಆ ಟೈಮಲ್ಲಿ ನಾವು ಆ ಒಂದು ಸೊಪ್ಪನ್ನ ಕಿತ್ಕೊಂಡ್ಬಂದು ಊಟ ಮಾಡಿ ಮಲಗಿದ್ದೀವಿ. So in that moment there are times where we hardly spared. ಅಂತ ಸಂದರ್ಭದಲ್ಲಿ In that ಪ್ರೇಯರ್ moment, ಸ್ಟಾರ್ಟ್ ಮಾಡಿದಾಗ ಅನೇಕ ಜನರು ಪ್ರಾರ್ಥನೆಗೆ ಬರ್ತಾ ಇದ್ರು. So in that moment when we started prayer, many ಅನೇಕ people ದೆವ್ವಗಳು ಹಿಡಿದಂತ ಜನಗಳೇ ಬರ್ತಾ ಇದ್ರು. oh, many people being delivered from evil spirits. ಒಂದು ದೆವ್ವ ಬಿಟ್ಟು ಹೋದ್ರೆ ಸಾಕು ನಮ್ಮ ಮನೆಯಲ್ಲಿ ಬಲ್ಪ್ ಹೋಗ್ಬಿಡ್ತಾ ಇತ್ತು. So the moment when evil spirit is cast out, ಆ ಬಲ್ಪ್ ಬರೀ 10 ರೂಪಾಯಿ. that bulb, it is at just 10 rupees. 10 ರೂಪಾಯಿ ಕೊಟ್ಟು ಬಲ್ಪ್ ತಗೊಳಕ್ ನಮ್ಮ ಹತ್ರ ಶಕ್ತಿ ಇಲ್ಲ. We don't even have financial backup to get ಯಾರ a bulb. ಹತ್ರನೂ ಕಾಣಿಕೆ ತೆಗಿತಾ ಇರ್ಲಿಲ್ಲ. We never asked for money. ನಮಗೆ ಒಂದೇ ಸಂತೋಷ ಅಂದ್ರೆ ದೆವ್ವಗಳು ಹೋಗ್ತವೆ, ಅದು ಖುಷಿ ನಮಗೆ. So only one happiness, that is evil spirits being casted out. ಹಲ್ಲೆಲೂಯಾ. Hallelujah. ತೋಟ ಮಾಡ್ತಾ ಇದೀವಿ. We are doing farming. ಆದ್ರೆ ದೆವ್ವಗಳು ಬಿಡಿಸುವಾಗ ಏನಾದ್ರೂ ನಮ್ಮ ಮನೇಲಿ ಹೆಚ್ಚು ಕಮ್ಮಿ ಆಗೋದು. But something used to happen whenever we cast out spirits. ತೋಟದಲ್ಲಿ ಮೋಟರ್ ಸುಟ್ಟೋಯ್ತು. So sometimes the motorway is being damaged. ಮೋಟರ್ ಬಿಡೋದಕ್ಕೆ 1,500 ಇಲ್ಲ. So it is like 1,500 we ಒಂದು hardly. ವರ್ಷ ಮೋಟರ್ ಬಿಡಕ್ಕೆ ಆಗ್ಲಿಲ್ಲ. So we are not able to use that motor. ಆದ್ರೂ ನಾವು ಸೋತು ಹೋಗ್ಲಿಲ್ಲ. But we never defeated. ಹಲ್ಲೆಲೂಯಾ. Hallelujah. ದೇವರು ನಮ್ಮನ್ನ ಕೈ ಬಿಡಲೇ ಇಲ್ಲ. God never left us. ಆಮೆನ್. Amen. ಆಮೆನ್. Amen. ಆ ಟೈಮಲ್ಲಿ ಪಾಸ್ಟ್ ಹೇಳಿದಂತ So ಮಾತೇನಂದ್ರೆ, in that time pastors told like this. ಕೆಲವು ದೊಡ್ಡ ದೊಡ್ಡ ಪಾಸ್ಟರ್ಗಳ ಹತ್ರ ಹೋಗಿ ನಮಗೆ ತಿಂಗಳಿಗೆ ಏನಾದ್ರೂ ಒಂದು ಕೊಡಿಸ್ಬೇಕಂತೇಳಿ ಕರ್ಕೊಂಡು ಹೋಗ್ತಾ ಇದ್ರು. So many times that pastor used to take us to the big pastors so that they can give something to us. ಅವರು ತಿಂಗಳಿಗೆ 500 ರೂಪಾಯಿ ಕೊಡ್ತಾ ಇದ್ರು ನಮಗೆ. So they used to give us 500 per month. ಆ ತಿಂಗಳು 500 ರೂಪಾಯಲ್ಲಿ ಯಾವಾಗ್ಲೂ ಅವ್ರ ಹತ್ರನೇ ಹೋಗ್ತಾ ಇರ್ಬೇಕು, ಬರಬೇಕು, ಮಾಸ್ತಿಗೆ ಬೆಂಗಳೂರಿಗೆ ಹೋಗಿ ಮೀಟಿಂಗ್ ಹೋಗ್ಬೇಕು. ಅದರಲ್ಲಿ 350 ರೂಪಾಯಿ ಅವರಿಗೆ ಖರ್ಚಾಗ್ಬಿಡ್ತಾ ಇತ್ತು. So in that 500 around 350 used to spend while traveling itself. ಬರೀ 150 ರೂಪಾಯಿ ಉಳಿತಾ ಇತ್ತು. Only 150 is being spared. ನಾವು ಯೋಚನೆ ಮಾಡಿದ್ವಿ, We thought, ನಾನು ಏನಕ್ಕೋಸ್ಕರ ಈ ಲೋಕಕ್ಕೆ ಬಂದಿದ್ದೇನೆ, why I came to this world, ನಾನು ಏನಕ್ಕೋಸ್ಕರ ಸೇವೆ ಮಾಡ್ತೇನೆ, why I am doing this ministry. ಹಣಕ್ಕೋಸ್ಕರನ ದೇವರ ಮಹಿಮೆಗೋಸ್ಕರನ? Is it for the sake of money or for the glory of God? ನಮ್ಮ ಪಾಸ್ಟರ್ ಒಂದನ್ನ ಒಳ್ಳೆದನ್ನ ಹೇಳಿಕೊಟ್ರು. So my pastor told one thing. ಯಾರನ್ನು ಆ ಹಣವನ್ನು ಕೇಳಬೇಡ. Never ask money from people. ಫೀಲ್ಡ್ ಹೋಗಿ ಆತ್ಮಗಳ ಆದಾಯ ಮಾಡು. Just go and do the kingdom of God. ದೇವರು ನಿನ್ನ ಪೋಷಣೆ ಮಾಡ್ತಾನೆ. God will provide everything. Amen. Amen. ನಮಗೆ ಹೇಳಿಕೊಟ್ಟಂತ ಒಂದು ಸತ್ಯ ಅದು. So this is the truth one pastor ಆ told us. ದಿನದಿಂದ ಈ ದಿನದವರೆಗೂ Since that day onwards, ಯಾವ ಹಳ್ಳಿಗೆ ಹೋದ್ರು, whenever we go to any ಯಾವ village, ಮನೆಗೆ ಹೋದ್ರು, when we go to any house, ಅವತ್ತಿಂದ ಇಲ್ಲಿವರೆಗೂ ನಮ್ಮ ಸಭೆಯಲ್ಲಿ from till that, ನನಗೆ ಊಟಕ್ಕೆ ಕೊಡ್ರಿ, ನನಗೆ ಬಟ್ಟೆ ಕೊಡ್ರಿ ಅಂತ ಒಬ್ಬರು ಒಂದು ಸಾರಿ ಯಾರ ಹತ್ರ ಕೇಳಿದ್ದೇ ಇಲ್ಲ. we never ask to anybody for food or. ಅದಕ್ಕೆ ದೇವರ ಸಾಕ್ಷಿ, ನೀವು ಸಾಕ್ಷಿ. So God is the witness and you people are the witness. ನನಗೆ ಏನನ್ನು ಬೇಕೋ ಎಲ್ಲವನ್ನ ಆತನೇ ಕೊಡುವಂತನಾಗಿದ್ದ. So whatever I ask it, God himself is providing us. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Hallelujah. ಅದಾದ ನಂತರ After that, ನನ್ನ ಜೀವಿತದಲ್ಲಿ ಕೆಲವು ಇಂಪಾರ್ಟೆಂಟ್ ದೇವರ ಸೇವಕರುಗಳು ಇದ್ದಾರೆ. there are few important ministers of God in my life. ಬ್ರದರ್ ಸಂಜಿತ್ ಬ್ರದರ್ ಒರಿಸ್ಸಾದಿಂದ ಬರ್ತಾ ಇದ್ರು. There is one Sanjit pastor who used to come from 28-29 ವರ್ಷದ ಹಿಂದ್ಗಡೆ. So 28 to 29 years ago. ಚಿಕ್ಕ ಮನೆ, There is small house, ಚಿಕ್ಕ ಚರ್ಚು, small church. 15-20 ಜನ ಮಾತ್ರ ನಾವು ಇರ್ತಾ ಇದ್ವಿ. 15 to 20 members we used to ಆದ್ರೆ be. ಅಲ್ಲಿಂದ ಅವರು ಬರ್ತಾ ಇದ್ರು. But he used to come from there. ಒಂದು ದಿವಸನೂ ಅವರು
ಇಲ್ಲಿವರೆಗೂ ಒಂದು ಕಾಣಿಕೆ ನಾನು ಕೊಡ್ರಿ ಅಂತ ಕೇಳೇ ಇಲ್ಲ. He never asked for offering single day. ಜಾಗ ಯಾವ ಜಾಗ, ನಾನು ಮಲಗೋ ಜಾಗ ಯಾವ್ದಂತ ಕೇಳಲಿಲ್ಲ. He never asked where I have to sleep. ಅವ್ರು ನೋಡ್ರಿ ಬರ್ತಾ ಇದ್ರು, He used to come. ಸೇವೆ ಮಾಡ್ತಾ He ಇದ್ರು. used to do the ಆ ministry. ಸೇವೆ ಮಾಡ್ತಾ ಇರ್ಬೇಕಾದ್ರೆ ಅನೇಕ ಅದ್ಭುತಗಳಾಗ್ತಾ ಇತ್ತು. While he was doing the ministry, many miracles used to take place. ಸತ್ತವರು ಬದುಕಿರೋದನ್ನ ನಾನು ನೋಡಿದ್ದೀನಿ. Even I have seen the people. ಗಡ್ಡೆಗಳು ಕರಗಿ ಹೋಗ್ತಾ ಇತ್ತು ಪ್ರಾರ್ಥನೆ ಮಾಡುವಾಗ. So many diseases are being cured. ಅವ್ರು ಯಾರನ್ನು ಮುಟ್ತಾ ಇರ್ಲಿಲ್ಲ. So he never used to touch ಯಾರ ಹತ್ರ anybody. ಕಾಸು ಕೇಳ್ತಾ He ಇರ್ಲಿಲ್ಲ. never used to ask money ಇಲ್ಲಿ from ನಿಂತ್ಕೊಂಡು people. ವಾಕ್ಯ ಹೇಳ್ತಾ ಇದ್ರು. He just used to ವಾಕ್ಯ speak the word. ಹೇಳುವಾಗಲೇ ಮೈಯಲ್ಲಿಂತ ಗಡ್ಡೆಗಳು ಕಣ್ಮರೆ ಆಗ್ಬಿಡ್ತಾ ಇತ್ತು. While preaching itself, many people are getting healed. ಹಲ್ಲೆಲೂಯಾ. Hallelujah. ತನ್ನ ವರಗಳನ್ನ ಇಟ್ಕೊಂಡು ವ್ಯಾಪಾರ ಮಾಡ್ಲಿಲ್ಲ. So he never done any business. ಅವ್ರಿಗೆ using the ಇದ್ದಿದ್ದು gifts. ಒಂದೇ ಒಂದು ದೇವರ ರಾಜ್ಯ ವಿಸ್ತಾರ ಆಗಬೇಕು ಅಂತ Only ಹೇಳಿ. one purpose he had to do the kingdom of God. ಅನೇಕ ಅದ್ಭುತಗಳಾಗ್ತಾ So ಇತ್ತು. many miracles used to take place. ಪ್ರವಾದನೆ ಹೇಳ್ತಾ He used to ಇತ್ತು. prophesy. ಬಿಡುಗಡೆ ಆಗ್ತಾ ಇತ್ತು. There will be deliverance. ಎಲ್ಲಿನೂ ತನ್ನ ಗಿಫ್ಟ್ ಅನ್ನ ವ್ಯಾಪಾರ ಮಾಡ್ಲಿಲ್ಲ ಅವರು. He never sold his gift. ಅವರಲ್ಲಿ ಕಂಡಿದ್ದೇನೆಂದ್ರೆ So what I observed in him, ಆತನ ವರಗಳಾಗಲಿ, his gifts, ಆತನ ಅಭಿಷೇಕ ಆಗಲಿ, his anointing, ದೇವರ ಮಹಿಮೆಗಾಗಿ ಆಗ್ತಾ he ಇತ್ತು. used them for the glory ಅದು of ನನಗೆ God. ತುಂಬಾ ಮಾದರಿ ಆಗ್ತಾ So ಇತ್ತು. that became an example. Hallelujah. for me. Hallelujah. ಹಲ್ಲೆಲೂಯಾ. Hallelujah. ಪ್ರೈಸ್ ದ ಲಾರ್ಡ್. Praise the Lord. ಪ್ರೈಸ್ ದ ಲಾರ್ಡ್. Praise the Lord. ದೇವರಿಗೆ ಮಹಿಮೆ ಆಗಲಿ. Let God's name be glorified. ದೇವರಿಗೆ ಮಹಿಮೆ ಆಗಲಿ. Let God's name be glorified. ದೇವರಿಗೆ ಮಹಿಮೆ ಆಗಲಿ. God's name be ಅದು glorified. ಪ್ರಾರಂಭದಲ್ಲಿ ನೋಡಿದಂತ ಒಂದು ಅದ್ಭುತ. At beginning, the one miracle I have observed. ಸುಗಂಡಳಿಂದ ಅಂಬಿಕಾ ಅಂತ ಹುಡುಗಿ ಬರ್ತದೆ ಚರ್ಚ್ಗೆ. One girl from Sugandali. ಅವ್ರ her name ಗಂಡ is Ambika. ಗೋಪಾಲ್ ಅಂತೇಳಿ. So her husband is Gopal. ಆ ಹುಡುಗಿ ಪ್ರೆಗ್ನೆಂಟ್. She was pregnant. 6 ತಿಂಗಳು. 6 months. ಆ ಹುಡುಗಿಗೆ ಕಿಡ್ನಿಯಲ್ಲಿ ಸ್ಟೋನು. There's a kidney stone. ನಾವು ಜ್ವರ ಬಂದು ಮನೇಲಿ ಮಲ್ಕೊಂಡ್ಬಿಟ್ಟಿದ್ಲು. So she got fever and slept at ನಾನು home. ಸಂಜಿತ್ ಬ್ರದರ್ ಇಬ್ಬರು ಹೋದ್ರಿ. So me and Sanjit brother both ನಮಗೆ went. ಗಾಡಿ ಇರ್ಲಿಲ್ಲ, ಚಿಕ್ಕದು ಒಂದು ರಿಪೇರಿ ಚಾಂಪ್ ಗಾಡಿ ಇತ್ತು. We didn't had ಚಾಂಪ್. any bike. ನಾವಿಬ್ರು ಅದರಲ್ಲೇ ಹೋದ್ರಿ. We both went in that small bike. ಅಲ್ಲಿ ಹೋಗಿ After going there, ಅವ್ರ ಮನೆಗೆ ಹೋದ್ವಿ. we reached our house. ಆ ಹುಡುಗಿಗೆ For her, ಡಾಕ್ಟರ್ ಹೇಳಿದ್ರಂತೆ, doctor told. ಕೋಲಾರ್ ಮೆಡಿಕಲ್ ಹಾಸ್ಪಿಟಲ್ ಅಲ್ಲಿ So in the Kolar Medical Hospital. ಕಿಡ್ನಿಯಲ್ಲಿ ಕಲ್ಲಿದೆ. So there is a stone in the kidney. ಇಲ್ಲಿ ಪ್ರೆಗ್ನೆಂಟ್ ಆಗಿದ್ದಾಳೆ. She is pregnant. ಈ ಕಡೆ ಕಲ್ಲು ತೆಗಿಯಕ್ ಆಗ್ತಾ ಇಲ್ಲ. So we are unable to remove the stone. ಮಗುನ ಆಪರೇಷನ್ ಮಾಡಕ್ So ಆಗ್ತಾ we are ಇಲ್ಲ. not able to operate. ಏನು ಮಾಡೋದಂತೇಳಿ ತುಂಬಾ ಅಳ್ತಿದ್ದಾರೆ. So they were so worried about that. ಜ್ವರ ತುಂಬಾ ಇದೆ. So there is so high fever. ನೋವಿಗೆ ಅಳ್ತಾ ಇದ್ದಾರೆ. So she is crying for so much ನಾವಿಬ್ರು pain. ಅವ್ರ ಮನೆಗೆ ಹೋದ್ವಿ. So we went to her house. ಪ್ರಾರ್ಥನೆ ಮಾಡು ಅಂದ್ರು. We prayed. ಪಾಸ್ಟರ್ ನನಗೆ ಹೇಳಿದ್ರು, ಸಂಜಿತ್ ಬ್ರದರ್ ಹೇಳಿದ್ರು, So Sanjit brother told me, ನೀನೇ ಪ್ರೇಯರ್ ಮಾಡು ಅಂತ. you himself pray. ಪ್ರೇಯರ್ ಮಾಡಿದೆ. So I prayed. ಪ್ರೇಯರ್ ಮಾಡು ಆಮೇನ್ ಅಂದ ತಕ್ಷಣನೇ So the moment I said ಆ prayer and ಹುಡುಗಿಗೆ ಆ amen, ಜ್ವರ ನೋವು ಹೋಗ್ಬಿಡ್ತು. so she left that fever left her. ಹಲ್ಲೆಲೂಯಾ. Hallelujah. ಪ್ರೈಸ್ ದ ಲಾರ್ಡ್. Praise the Lord. ಪ್ರೈಸ್ ದ ಲಾರ್ಡ್. Praise the Lord. ಪ್ರೈಸ್ ದ ಲಾರ್ಡ್. Praise the Lord. ಆ ಹುಡುಗಿ ಎದ್ದು ನಮಗೆ ನೀರು ಕೊಟ್ಲು. So she got up and gave us water. ದೇವರಿಗೆ ಮಹಿಮೆ ಆಗಲಿ. So glory ಯಾರು to God. ಮಾಡಿದ್ದು? Who did this? ಅವ್ರು ಎಲ್ಲಿ ಹೇಳಿಲ್ಲ, ನಾನು ಮಾಡಿದೆ, ನಾನು ಪ್ರೇಯರ್ ಮಾಡಿದೆ, ಹಿಂಗಾಯ್ತು ಅಂತ ಎಲ್ಲೇ ಹೇಳಿಲ್ಲ. So he never told in front of people, I prayed, this miracle happened. ಆಮೆನ್. Amen. ಆಮೆನ್. Amen. ಅನೇಕರು ಪ್ರಾರ್ಥನೆಗೆ ಬರ್ತಾ ಇದ್ರು. So many people used to come for prayer. ಅವ್ರ ಮುಖಾಂತರ ಅನೇಕ ಅದ್ಭುತಗಳಾಗ್ತಾ ಇತ್ತು. So through him there were many miracles used to take place. ಬಾನ್ಸ್ವಾಡಿಯಲ್ಲಿ ಬಾಬು ರೆಡ್ಡಿ ಅಂತೇಳಿ ಕೋಮಾಟೇಜ್ಗೆ ಹೋಗ್ಬಿಟ್ಟಿದ್ರು. So there's one person who is in a coma stage. His name is he was in Banaswadi. ಹಾಲಾಡ್ತಾ ಇದ್ರು. He was having he used to have milk. ಲಾಸ್ಟ್ ಟೈಮ್ It was like his last stage. ಪಾಸ್ಟರ್ ಅವರು ಸಂಜಿತ್ ಬ್ರದರ್ ಅನ್ನ ಬಾನಸ್ವಾಡಿ ಕರ್ಕೊಂಡು ಹೋದ್ರು. So we are along with Pastor Sanjit, we are being taken to Banaswadi. ಅವ್ರು ಅಲ್ಲಿ ಕೈ ಇಟ್ಕೊಂಡು ಒಂದು ಪ್ರಾರ್ಥನೆ ಮಾಡಿದ್ರು. ಪ್ರಾರ್ಥನೆ ಮಾಡಿದ ತಕ್ಷಣ ಎದ್ದು ಕುತ್ಕೊಂಡ್ಬಿಟ್ರು. So he laid his hands and started praying. Then he got up and sat. ಇದನ್ನ ನಿಜವಾಗ್ಲೂ ನಡೆದಂತ ಕಾರ್ಯಗಳು. So this is a real incident took place. ಆಮೆನ್. Amen. ಆಮೆನ್. Amen. ಅದೇ ರೀತಿಯಾಗಿ ಮಾಸ್ತಿಯಲ್ಲಿ ಒಬ್ಬ ಮುಸ್ಲಿಮ್ಸ್ ಬಾಬು ಟೈಲರ್ ಅಂತ ಹೇಳಿದ್ರು. In the same way, even in Masti there is one Muslim, Babu Taylor. ಅವ್ರ ಅತ್ತೆ ಕೋಮಾಟೇಜದಲ್ಲಿ ಇದ್ರು. So her auntie, she was in coma stage. ಹಾಸ್ಪಿಟಲ್ ಇದ್ರು. She was in hospital. ನಾನು ಪಾಸ್ಟರ್ ಆನೇಕಲ್ ಪ್ರೇಯರ್ಗೆ ಹೋಗ್ತಾ ಇದ್ವಿ. So me and pastor we are going to Anekal for prayer. ಆ ಬಾಗ್ಲೂರಲ್ಲಿ ಹೊಸೂರ್ಗೆ ಹೋಗೋ ರೋಡಲ್ಲಿ ಒಂದು ಪೆಟ್ರೋಲ್ ಬಂಕ್ ಇತ್ತು ಮೊದಲು. ಅಲ್ಲಿ ಹೋಗುವಾಗ ಒಂದು ಫೋನ್ ಬಂತು ನನಗೆ ಬಾಬುಯಿಂದ. So on the way we received a call from Babu. ಆ ಮುಸ್ಲಿಮ್ಸ್ ಆದಂತ ವ್ಯಕ್ತಿ. So he is a Muslim. ಸರ್ ನಮ್ಮ ಅತ್ತೆ ತುಂಬಾ ಕೋಮಾಟೇಜ್ ಅಲ್ಲಿ Sir, ಇದ್ದಾರೆ. my mother-in-law is in coma stage. ಪ್ರಾರ್ಥನೆ ಮಾಡಿ ಅಂತ. So please pray for her. ಡಾಕ್ಟರ್ ಎಲ್ರಿಗೂ ಹೇಳ್ಬಿಡಿ ಅಂತ ಹೇಳಿದ್ರು. So doctor said like this. ಅವ್ರ ನೆಂಟರಿಗಳೆಲ್ಲ ಹೇಳ್ಬಿಟ್ಟಿದ್ರು. So they informed all their ಡೆತ್ relatives. ಸರ್ಟಿಫಿಕೇಟ್ ಡಾಕ್ಟರ್ ಸೈನ್ ಹಾಕ್ಬೇಕು. Even the doctor is about to sign the death certificate. ಫೋನ್ ಅಲ್ಲಿ ಪ್ರೇಯರ್ ಮಾಡಿದ್ರಷ್ಟೇ. So he prayed through phone. ಪ್ರೇಯರ್ ಮಾಡಿದ ತಕ್ಷಣನೇ The moment praying, ಆ ಯಮ್ಮನ ಬಾಡಿ ಚೇಂಜ್ ಆಯ್ತು.
So our body started ಡಾಕ್ಟರ್ reacting. ಆಶ್ಚರ್ಯ ಆಯ್ತು. So doctor got surprised. ಡಾಕ್ಟರ್ ದೊಡ್ಡ ಆಶ್ಚರ್ಯ ಆಯ್ತು. So he was so in shock. ಆ ಯಮ್ಮನಿಗೆ ಏನೇನು ಪ್ರಾಬ್ಲಮ್ ಇತ್ತು ಎಲ್ಲ ಕ್ಲಿಯರ್ ಆಗ್ಬಿಡ್ತು. So whatever problem she has being solved. ನೆಕ್ಸ್ಟ್ ದಿವಸ ಇಲ್ಲಿ ಪಬ್ಲಿಕ್ ಮೀಟಿಂಗ್ ಇಕ್ಕಿದ್ರಿ. So next day there is a public meeting here. ಇಲ್ಲಿ ಮುಸ್ಲಿಮ್ಸ್ ಆದಂತ ಬಾಬು ಮೈಕ್ ತಗೊಂಡ್ಬಂದು ಹೇಳಿದ್ರು ನಮ್ಮ ಅತ್ತೆ ಇವತ್ತು ಜೀವಂತವಾಗಿದ್ದಾಳೆ ಪ್ರಾರ್ಥನೆಯಲ್ಲಿ ಅಂತ ಹೇಳಿ. So that person Babu is a Muslim. He came here in the mic. He announced that her mother-in-law is well. Hallelujah. 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 ದೇವರು ಅವರ ಮುಖಾಂತರ ಅನೇಕ ಅದ್ಭುತಗಳನ್ನ ಮಾಡಿದ್ರು. So through him God did many miracles. ಅವ್ರ ಪ್ರೇಯರ್ ಮುಖಾಂತರನೇ ಸೋದರ ವೇಣು ಬ್ರದರ್ ಬಂದಿದ್ದೀರಾ? So through his prayer only brother Venu brother. ಅವರ ಅಣ್ಣ ಇದ್ದೀರಾ? His elder ನಾಗರಾಜ್. Nagraj. ಎಲ್ಲಿದ್ದೀರಿ? Where are you? ನಾಗರಾಜ್ ಅವರಿಗೆ ಇಬ್ರು 2 ಕಿಡ್ನಿನೂ ಹೋಗ್ಬಿಟ್ಟಿತ್ತು. So for him both the kidneys are failed. ಡಯಾಲಿಸಿಸ್ ಮಾಡ್ತಾ ಇದ್ರು. They are doing dialysis. ಅವರು ಇನ್ನೊಂದು 15 ದಿವಸ ಸತ್ತೋಗ್ತಾರೆ ಅಂತ ಹೇಳಿ. It is like it is only 15 days time. ಅವರು ಆತನನ್ನು ಕರ್ಕೊಂಡ್ ಬಂದಿದ್ರು. So they brought him here. ಕರ್ಕೊಂಡ್ ಬಂದ ಮೇಲೆ So when they got him here, ಇಲ್ಲಿ ಮಲಗಿಸ್ಬಿಟ್ಟಿದ್ರು. so he was sleeping here. ಪ್ರೇಯರ್ ಮಾಡಿಸ್ಕೊಂಡು ಹೋದ್ರು. So they are being prayed. ಒಂದೇ ವಾರದ ಆ ನೀರು ಕುಡಿಸಬಾರ್ದಾಗಿತ್ತು, ಕುಡಿಸಿದ್ದಾರೆ. So he was not supposed to have water, but he had. ಆ ಪ್ರಾರ್ಥನೆ ಮಾಡಿದ ಮೇಲೆ So after praying, 2 ಕಿಡ್ನಿಗಳು ಹೊಸದಾಗಿದ್ದಾವೆ. so it is like both the kidneys are new. ಆಮೆನ್. Amen. ಆಮೆನ್. Amen. ಅವ್ರ ಹತ್ರ ₹1 ಕೇಳಿಲ್ಲ. So we never asked any 1 rupee from them. ಯೇಸುವನ್ನ ನಂಬಿಕೊಳ್ಳ್ರಿ ಅಂತ ಹೇಳಿದ್ರು. So we just said, just trust God. ಹಲ್ಲೆಲೂಯಾ. Hallelujah. ಅವರನ್ನು ನಂಬಿಕೊಂಡ್ರು. They accepted Jesus. ಅವ್ರ ಮುಖಾಂತರ ಅನೇಕರು ಬಂದ್ರು. So through them many people have ಅನೇಕ come. ಆಚಾರ್ಯ ಫ್ಯಾಮಿಲೀಸ್ ಅವ್ರ ಮುಖಾಂತರ ಬಂದಿರೋರೆ. So many people families came through them. ಎಲ್ಲಿ ₹1 ಕೇಳಿಲ್ಲ. So we never asked any single rupee from them. ಅದ್ಭುತ ಮಾಡಿದೆ ಯಾರು? So who did this one miracle? ಯೇಸಪ್ಪ. Jesus Christ. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Hallelujah. ಪ್ರೈಸ್ ದ ಲಾರ್ಡ್. Praise the Lord. ಪ್ರೈಸ್ ದ ಲಾರ್ಡ್. Praise the Lord. ಇವರು ನಮಗೆ ಮಾದರಿ ಆಗಿದ್ದಾರೆ. So they are example for me. ಇದಾದ ಮೇಲೆ After this, ಸ್ವಲ್ಪ ದಿವಸ ಆದ್ಮೇಲೆ after many days, ನನ್ನ ಜೀವಿತದಲ್ಲಿ in my life, ನಮ್ಮ ಸಭೆಯಲ್ಲಿ ಆಚಾರಪ್ಪನಿದ್ದಾರೆ. so in our ಆಚಾರಣ ಎದ್ದು ನಿಂತ್ಕೊಳ್ರಿ. ಕೃಷ್ಣಾಚಾರ್ಯಣ್ಣ ಆಚಾರಪ್ಪನು ಅಲ್ಲಿದ್ದಾರೆ. ಇವರು ಆಚಾರ್ಯ ನಾಗದೇನಹಳ್ಳಿ, ಯಾವ್ರು ನಿಮ್ದು? ಬೈಪ್ನಳ್ಳಿ. ಬೆಂಗಳೂರಿಂದ ಪಾಸ್ಟರ್ ಜೂಬಿ ಅಂತೇಳಿ ಬರ್ತಾ ಇದ್ರು. So from Bangalore there is one pastor is to come. His name is Jubi. ಜೂಬಿ ಪಾಸ್ಟರ್ ಗೊತ್ತಲ್ಲ ನಿಮಗೆಲ್ರಿಗೂ? You know about Pastor Jubi? ಇವರು ಮನೆಗೆ ಬರ್ತಾ ಇದ್ರು. So he used to come to their home. ಇವರ ಮನೆಯಲ್ಲಿ ಇವರ ಬಾಮೈದ So ನಾಗರಾಜಾಚಾರ್ಯ ಅವರು ಯೇಸು ಸ್ವಾಮಿ ನಂಬಿಕೊಂಡು ರಕ್ಷಣೆ ಹೊಂದ್ಕೊಂಡಿದ್ದಾರೆ. one more person Nagraj, he also known the Lord. ಆ ರೋಡ್ಗಳು ಸರಿ ಇಲ್ಲ ಬೆಂಗಳೂರಿಂದ. So the roads are not good. ಕುತ್ಕೊಳ್ಳಿ. ಇವರು ಒಬ್ಬರಿಗೋಸ್ಕರ just because of this one person, ಅವರಿಬ್ಬರು ಬಂದು ಆ ಒಂದು ಆತ್ಮಕ್ಕೋಸ್ಕರ ಹಳ್ಳಿಲಿ ಹೋಗಿ ಅಲ್ಲೇ ಅಡಿಗೆ ಮಾಡಿ ಅವರು ಸುವಾರ್ತೆ ಹೇಳಿ ಬರ್ತಾ ಇದ್ರು. just because of this one person they used to travel from Bangalore. ಒಂದು 6 ತಿಂಗಳು ಅವ್ರ ಮನೆಗೆ ಬಂದು ಹೋಗ್ತಾ ಇದ್ದಾರೆ. So for almost 6 months they used to travel like that. ಒಂದು ದಿವಸ ನನ್ನ ನೋಡಕ್ಕೆ ಇಲ್ಲಿ ಮೀಟ್ ಮಾಡಕ್ ಬಂದ್ರು. one day they came to see me here. ಈ ಚರ್ಚ್ ಯಾರ್ದು ಹೆಂಗೆ ಅಂತ ಕೇಳಿ ಬಂದು ಮಾತಾಡ್ತಾ ಇದ್ರು. So they came to inquire whose church is this. ನನ್ನ ಜೊತೆ ಮಾತಾಡ್ತಾ ಅವ್ರ ಜೊತೆ ಫ್ರೆಂಡ್ಶಿಪ್ ಬೆಳೀತು. So after interacting with them we started we having a friendship. ಅವರಲ್ಲಿ ಕಂಡಂತಹ ಕಾರ್ಯಗಳೇನಂದ್ರೆ, so the things which I observed from them, ಅವರು ಇಂಜಿನಿಯರ್ ಲೆಕ್ಚರರ್ ಆಗಿದ್ದಾರೆ ಇಂಜಿನಿಯರ್ ಕಾಲೇಜ್ಗೆ. he was a lecturer in an engineering college. ಆದ್ರೆ ಒಂದು ಆತ್ಮಕ್ಕೆ ಎಷ್ಟೋ ಕಷ್ಟಪಡ್ತಾ ಬರ್ತಾ ಇದ್ರು. but just because of one soul he was struggling so much. ದುಡ್ಡು ಖರ್ಚು ಮಾಡ್ಕೊಂಡು he was spending money. ರೋಡ್ ಸರಿ ಇಲ್ಲ, even the road is not ಟೈಮ್ good, ಸರಿಗೆ ಊಟ ಇಲ್ಲ, no proper food. ಆ ಒಂದು ಆತ್ಮಕ್ಕೋಸ್ಕರ ಅಷ್ಟು ಕಷ್ಟಪಟ್ಟು ಬರ್ತಾ ಇದ್ರು. just because of one person he used to travel from Bangalore to ಅವ್ರ here. ಫ್ರೆಂಡ್ಶಿಪ್ ಆದ್ಮೇಲೆ, so after our friendship, ಅವ್ರ ಜೀವಿತದಲ್ಲಿ ನಾನು ಕಲ್ತದ್ದು, so what I learned from them, ಒಂದು ಆತ್ಮ ತುಂಬಾ ಬೆಲೆ ಉಳ್ಳದ್ದು. so one soul is so important, so dear. ಎಷ್ಟು ದುಡ್ಡು ಖರ್ಚನ ಮಾಡೋಣ, so whatever the money we can spend, ಆಸ್ತಿ ಪಾಸ್ತಿ ಕಳ್ಕೊಳ್ಳೋಣ, even we can lose our property, ಒಂದು ಆತ್ಮ ತುಂಬಾ ಮುಖ್ಯ. but our one soul is very important. ಒಂದು for us. ಆತ್ಮ ತುಂಬಾ ಮುಖ್ಯ. one soul is very important. ಅವರಲ್ಲಿ ನೋಡಿ ಜಂಬ ಇಲ್ಲ, there is no pride in him, ಸನ್ಮಾನ ತಗೊಳ್ಳಲ್ಲ, there is no recognition for him, ಹೊಗಳಿದ್ರೆ ಇಷ್ಟಪಡಲ್ಲ, he don't like praising. ಏನು ಮಾಡಿದ್ರೆ ದೇವರ ಮಹಿಮೆಗಾಗಿ. so whatever he do, let God's name be glorified. ಹಲ್ಲೆಲೂಯಾ, hallelujah, ಹಲ್ಲೆಲೂಯಾ, hallelujah. ಒಂದು ಆತ್ಮಕ್ಕೋಸ್ಕರ ಅಷ್ಟು ಕಷ್ಟಪಡ್ತಾ ಇದ್ರು. so that how committed to one soul. ಅವರ ಮುಖಾಂತರ ಆತ್ಮಗಳ ಕುರಿತಾಗಿ ಭಾರವನ್ನು ಕಲ್ತ್ಕೊಂಡೆ. so through him I learned about the burden regarding the souls. ಹಲ್ಲೆಲೂಯಾ, hallelujah. ಅದಾದ ನಂತರ after that, ನನ್ನ ಮದುವೆ ಸಂದರ್ಭದಲ್ಲಿ during my marriage time,
ಪಾಸ್ಟ್ ವಿಕ್ಟರ್ ಸಿತ್ತರ್ ಅಂಕಲ್ ಅಂತೇಳಿ ನನಗೆ ಮದುವೆ ಮಾಡಿದವರು. So Pastor Victor, he was the one who was involved in our marriage. ಬಾಣಸ್ವಾಡಿಯಲ್ಲಿ ಒಂದು ಬೈಬಲ್ ಕಾಲೇಜ್ ಹೋಗ್ತಿರಬೇಕಾದ್ರೆ ಆ ಕಾಲೇಜಲ್ಲಿ ಅವರು ಬೋಧನೆ ಮಾಡ್ತಾ ಇದ್ರು, ಪ್ರಿನ್ಸಿಪಲ್ ಆಗಿದ್ರು. So he was a principal and teacher in the Banaswadi when I was going for Bible college. ನನಗೆ ಆ ಮದುವೆ ಸಂದರ್ಭದಲ್ಲಿ ಆ ಜಯಕುಮಾರ್ ಅಂಕಲ್ ಮದುವೆ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ, ಅವ್ರ ಸೀನಿಯರ್. During my marriage time, I thought Jay Kumar one person who is going to arrange the marriage for me. ವಿಕ್ಟರ್ ಅಂಕಲ್ ಕುರಿತಾಗಿ ನನಗೆ ಗೊತ್ತಿಲ್ಲ. I never know about the Victor uncle. ಅಂಕಲ್ ಅಂತ ತುಂಬಾ ಹಿರಿಯರು. So I never know about the Victor uncle. ತುಂಬಾ ಒಳ್ಳೆ ದೇವರ ಸೇವಕರು. So he's a very good ಅನೇಕ ಬೈಬಲ್ ಕಾಲೇಜ್ ಕಟ್ಟಂತವರು. So many Bible colleges he has built. ಅನೇಕ ದೇವರ ಸೇವಕರನ್ನ ಬಲಪಡಿಸಿದಂತ. So he has strengthened many people of God. ಅವರು ಏನು ಬೋಧಿಸ್ತಾರೋ ಹಂಗೆ ಲೈಫ್ ಇರುವಂತವರು. So whatever he speaks, the same way he lives also. ಇವತ್ತು ಅವರು ಶಿಸ್ತಿನಿಂದ ಇದ್ದಾರೆ. Even now he is so much disciplined. ಅವರು ನನಗೆ ಮದುವೆ ಮಾಡಿದ್ರು. So he is the one who got me married. ನನಗೆ ಮದುವೆ ಮಾಡಿದಾಗ ಹೇಳಿದ್ರು, ಪಾಸ್ಟರ್ ಲೋಕನಾಥ್ ನನಗೆ ಹೇಳಿದ್ರು. So during my marriage time, Pastor Loknath told me, ಈತನು ಉತ್ತಮವಾದಂತ ದೇವರ ಸೇವಕ. he is a wonderful man of God. ಏನಂತ ಹೇಳಿದ್ರು? He is a wonderful man of God, he said. ಕಾಂಪ್ರಮೈಸ್, ಲೋಕಕ್ಕೆ ಕಾಂಪ್ರಮೈಸ್ ಇಲ್ಲ. He never compromised with the worldly things. ದೇವರ ವಾಕ್ಯಕ್ಕೆ ಮಾತ್ರ ಸನ್ಮಾನಿಸುವಂತವರು. Only he honors the God's word. ಯಾಕೆ ಇದನ್ನ ಹೇಳ್ತೀನಂದ್ರೆ, Why I am telling this? ಸೈತಾನ ಆಫರ್ ಕೊಡ್ತಾನೆ, ಅದನ್ನ ನಾವು ತಿರಸ್ಕಾರ ಮಾಡಿ ದೇವರು ಕೊಟ್ಟಿದ್ರಲ್ಲಿ ನಾವು ಇರಬೇಕು. So whenever Satan offers us, we should reject it and only whatever God ಬೈಬಲ್ will ಕಾಲೇಜಲ್ಲಿ ಬೋಧನೆ ಮಾಡಿದಂತ ಒಂದು ಮಾತು. So one word he told during the Bible college. ನನಗೊಂದು ಮಾತನ್ನು ಹೇಳಿದ್ರು. He told me a word. ಪಾಸ್ಟರ್ ರೋಲ್ ಅಂತ ಹೇಳಿ ಒಂದು ಟೀಚಿಂಗ್ ಮಾಡುವಾಗ, Pastor role, when he was teaching about that concept, ಒಂದು ಎಕ್ಸಾಂಪಲ್ ಕೊಟ್ಟರು. he gave one example. ಆ ಒಂದು ಕ್ಯಾಂಡಲ್ ಯಾವ ರೀತಿ ಆ ಬೆಳಕನ್ನು ಕೊಟ್ಟು ತನ್ನ ತಾನು ಸುಟ್ಟುಕೊಂಡು ಬರಿದು ಮಾಡಿಕೊಳ್ಳುತ್ತೋ, How a candle gives life and but burns itself. ಬೆಳಕನ್ನು ಕೊಡುತ್ತೆ, How it gives light, ತನ್ನ ತಾನು ನೋವುಪಡಿಸಿಕೊಳ್ಳುತ್ತೆ, but it itself being get pained. ಕರಗಿಸಿಕೊಳ್ಳುತ್ತೆ. It is being melted. ನಾವು ಅದೇ ರೀತಿಯಾಗಿರಬೇಕು ಅಂತ. Even we should be like that. ತುಂಬಾ ವಿಶೇಷವಾದಂತ ಸಂದೇಶ ಅವರದು. It's a special message for ಅವರ ಒಂದು ಬೋಧನೆಗಳು, his teachings. ಅವರು ಟೈಮಿಂಗ್ಸ್ ಅಂದ್ರೆ ಟೈಮಿಂಗ್ಸ್. If timings means he is very disciplined. ಇಷ್ಟೊತ್ತಿಗೆ ಪ್ರೇಯರ್ ಅಂದ್ರೆ ಅಷ್ಟೊತ್ತಿಗೆ ಪ್ರೇಯರ್. So if this is the prayer timing, that is exactly ಊಟ ಅಂದ್ರೆ ಇಷ್ಟೊತ್ತಿಗೆ ಊಟ. If this is the timings for lunch or food, ಇಷ್ಟೊತ್ತು ದೇವ್ರ ಜೊತೆ ಇರಬೇಕಂದ್ರೆ ಅಷ್ಟೊತ್ತು ದೇವ್ರ ಜೊತೆ so this is the give it. ಹೆಚ್ಚಿನ ಸಮಯ ವಾಕ್ಯ ಮತ್ತು ಪ್ರಾರ್ಥನೆಯಲ್ಲಿ ಜೀವಿತವನ್ನು ಕಳಿಸುವಂತ ದೇವರ ಸೇವಕರು. Most of the time to spend with God and his word. ಅವರು ನನಗೆ ಒಂದು ಗಾಡಿಯನ್ನು ಸಹ ತೆಗೆದುಕೊಟ್ರು, ಒಂದು ಗಾಡಿಯನ್ನು ತೆಗೆದುಕೊಟ್ರು ಒಂದು ಸಾರಿ. He also got me a bike one time. ಆವಾಗ ನಾನು ಅವರ ಹೆಸರನ್ನು ಬರೆದಿದ್ದಕ್ಕೆ, when I wrote his name in that, ಆತನು ಒಂದು ಚೂರನ್ನು ಜಂಬ ಪಟ್ಟಿಲ್ಲ. he never felt so proud. ಇದು ನಾನು ಕೊಟ್ಟಿಲ್ಲ, ದೇವರು ಕೊಟ್ಟಿದ್ದು. He said it's not me who given but God. ಅವರು ಏನೇ ಕೊಟ್ಟರು ತನ್ನ ಹೆಸರನ್ನು ಮಾತ್ರ ಎಲ್ಲಿ ಹೇಳಲ್ಲ. So whatever he gives, he will never mention his name. ದೇವರು ಕೊಟ್ಟರು ದೇವರು ಮಾತ್ರ ತೋರಿಸ್ತಾರೆ. He will keep saying about God. ಆತರು ಏನು ವಾಕ್ಯ ಹೇಳ್ತಾರೋ ಅದೇ ಪ್ರಕಾರ ಜೀವಿತ ಇರುವಂತಹ ದೇವರ ಸೇವಕ. So he is the person who walks by his word. Hallelujah. 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 Praise the Lord. Praise the Lord. Praise the Lord. Praise the Lord. ಬೈಬಲ್ ಓದೋದು ಮಾತ್ರ ಅಲ್ಲ, ಅದರ ಪ್ರಕಾರ ನಮ್ಮ ಜೀವಿತಗಳು ಇರಬೇಕು. It's not only reading the word of God, we have to live according to it. ಇವರು ವಿಕ್ಟರ್ ಅಂಕಲ್ ಅವರು ಬೋಧನೆ ಮಾಡ್ತಾರೆ, ಆ ಬೋಧನೆ ತಕ್ಕ ಹಾಗೆ ಅವರ ಜೀವಿತ ಇರುತ್ತೆ. So Victor and uncle, whatever the word of God, according to that word only he lives. ಅವರು ಮಾದರಿಯಾಗಿದ್ದಾರೆ. He is an example for us. Hallelujah. Hallelujah. ಅನೇಕ ಶೋಧನೆಗಳು ಅವರ ಕುಟುಂಬದಲ್ಲಿ ಇದ್ರೂ ಸಹ, so even though many temptations or trials in his family, ಕ್ರಿಸ್ತನಿಗಾಗಿ ಸಾಕ್ಷಿಯಾಗಿದ್ರು ಅವರು. he was a testimony for Christ Jesus. Hallelujah. 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 ಬೈಬಲ್ ಹೇಳುತ್ತೆ, Bible says, ಯಾರು ಬೋಧನೆ ಮಾಡ್ತಾರೋ, those who preaches, ಅದರ ಪ್ರಕಾರ ನಡ್ಕೊಳ್ತಾರೋ, those who live according to, ಪರಲೋಕದಲ್ಲಿರೋ ತುಂಬಾ ದೊಡ್ಡವರು, they are being given a higher position in heaven. Amen. 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 ಇದೆಲ್ಲ ಹೇಳ್ತಾರೆ ದೇವರ ಮಹಿಮೆಗಾಗಿ. So this and all I am saying for the glory of God. Hallelujah. 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 ಅದಾದ ನಂತರ after that, ಪಾಸ್ಟರ್ ಮಂಜುನಾಥ್ ಅಂತ ಹೇಳಿ ಲಾಸ್ಟ್ ಟೈಮ್ ಇಲ್ಲಿಗೆ ಬಂದಿದ್ದು ನಾವು ನೋಡಿದ್ದೀವಿ. So Pastor Manjunath, we have seen last time he had come here. ನಿತ್ಯ ಜೀವ ಅಂತ ಒಂದು ಟೀಮ್ ಮಾಡಿಕೊಂಡು ಒಳ್ಳೆ ಕೆಲಸ ಮಾಡುವಂತವರು. So he is doing a good work by in the name Eternal Life. ಜಿಗಣಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. So he is working in Jigni. ಬಿಸ್ನೆಸ್ ಮಾಡ್ತಿದ್ದಾರೆ. He is doing business. ಅವರು ನಮ್ಮ ಸಭೆಗೆ ಬಂದು ನಮ್ಮ ವಾಕ್ಯ ಕೊಟ್ಟು ಅನೇಕರಿಗೆ ಹೇಳಿದ್ರು ಈ ಸಭೆ ಬಗ್ಗೆ. So after coming here and preaching the word of God, he told many people regarding our church. ಅವ್ರ ಮುಖಾಂತರ through him, ಇನ್ನೊಬ್ಬ ಚಿನ್ನಿ ಬಾಬಾ ಅಂತ ಪರಿಚಯ ಆದ್ರು, ಬ್ಯಾಂಕ್ ಮ್ಯಾನೇಜರ್.
So one more person I was being introduced to, his name is Chinnababu. ಅದಾದ ನಂತರ After that, ಕ್ಲಿಂಟನ್ ಬ್ರದರ್ ಅಂತೇಳಿ ಪಾಸ್ಟರ್ ಅಂತೇಳಿ ಪರಿಚಯ ಆದ್ರು. Clinton brother, one more pastor was being introduced. ಇನ್ನೊಬ್ಬರು ನಂದಾ ಬ್ರದರ್ ಅಂತೇಳಿ ಪರಿಚಯ ಆದ್ರು. So one more person, Nanda Babu. ಇವರ ಜೀವಿತಗಳೆಲ್ಲ ನೋಡುವಾಗ If I look into their lives, ಸೈತಾನ ಕೊಡುವಂತ ಆಫರ್ ನ ತಿರಸ್ಕಾರ ಮಾಡಿ ಕ್ರಿಸ್ತನಿಗಾಗಿ ಜೀವಿಸುವಂತ ಟೀಮ್ ಆಗಿದ್ದಾರೆ. so these all people, they have rejected the whatever Satan has offered them, but decided for the live for the glory of God. ಅವರ ಆಸ್ತಿ ಪಾಸ್ತಿಗಳೆಲ್ಲನೂ ದೇವರಿಗಾಗಿ ದಾನ ಮಾಡಿ ದೇವರಿಗಾಗಿ ಶ್ರಮ ಪಡ್ತಿದ್ದಾರೆ. Whatever their money, property, everything they sacrificed and spent for the glory of God. ಅವರು ಸಾಕ್ಷಿಯಾಗಿದ್ದಾರೆ. So they are being a testimony for us. ಹalleluya, Hallelujah, hallelujah, hallelujah. ಗಮನದಲ್ಲಿ ಇಟ್ಕೊಳ್ರಿ. So let us pay attention. ಇದು ಚೆನ್ನಾಗಿ ಗಮನದಲ್ಲಿ ಇಟ್ಕೊಳ್ರಿ. Pay attention to this. ದೇವರ ಮಾರ್ಗ, God's way, ಸೈತಾನನ ಮಾರ್ಗ, and the way of the devil. ಸೈತಾನ ತುಂಬಾ ಅಟ್ರಾಕ್ಷನ್ ಮಾಡ್ತಾನೆ. Satan deceives us through many glorious things. ತುಂಬಾ ಮೋಸಗೊಳಿಸ್ತಾನೆ. He will be so deceptive. ನಾವು ಭಯಪಡಬಾರದು. But we should not be afraid. Hallelujah, 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 hallelujah. praise the Lord, Praise the Lord, praise the Lord, praise the Lord, praise the Lord. praise the Lord. ಇದು ದೇವರಿಂದ ಬಂದಿದ್ದ, Is it came from God ಇಲ್ಲ ದೆವ್ವದಿಂದ or ಬಂದಿದ್ದ? it came from the devil? ನಮ್ಮ ಜೀವಿತದಲ್ಲಿ ಏನು ಪ್ಲಾನ್, So what is the plan for my life? ಅದನ್ನು ಮಾತ್ರ ನೆರವೇರಬೇಕು. That should be fulfilled. ಅದು ದೇವರ ಪ್ಲಾನ್ ಆಗಿರಬೇಕು. That should be a God's plan. ಹalleluya, Hallelujah. ಪ್ರವಾದನೆಗಳು ಹೇಳಿ, What a prophecy, ಕನಸು ಬೀಳಲಿ, dream, ಇನ್ನೊಬ್ಬರ ಬಗ್ಗೆ ಏನಂತ ಹೇಳಿ, even if shown about the others. 100 ಜನ ಬಂದು ಸುಳ್ಳನ್ನ ಸರಿ ಅಂತ ಹೇಳಿದ್ರೆ ಒಪ್ಪಕ್ಕೆ ಹೋಗ್ಬೇಡ್ರಿ. Even if 100 people come and say lie as a truth, don't trust it. ಬೈಬಲ್ ಏನ್ ಹೇಳುತ್ತೋ ಅದೇ ಕರೆಕ್ಟ್. You trust whatever God's word says. ಆಮೆನ್, Amen, ಆಮೆನ್, amen. ಹalleluya, Hallelujah, ಹalleluya, hallelujah. praise the Lord, Praise the Lord, praise the Lord. praise the Lord. ನಮ್ಮ ಕೆಲವು ಸಹೋದರಿ ಬಂದು ಶುಕ್ರವಾರ ಈ ರೀತಿಗೆ ಹೇಳಿದ್ರು. One sister came and said like this. ನಮ್ಮ ಊರಲ್ಲಿ ನಮ್ಮ ಜಾತಿ ಜನಾಂಗದವರೆಲ್ಲ ನಮ್ಮನ್ನು ಬೈತಾವ್ರೆ. In our village, our caste people are scolding us. ನೀವು ಕೆಳ ಜಾತಿಗೆ ಸೇರಿಬಿಟ್ಟಿದ್ದೀರಾ, You gone to a lower caste. ಅಲ್ಲಿ ಹೋಗ್ಬಿಟ್ಟು ಏನನ್ನ ತಿಂತೀರಾ, So they, by going you ಊರಿಂದ ಹೊರಗಡೆ ಹಾಕ್ಬಿಡ್ತೀನಿ, you will keep us away from the village. ನಮ್ಮ ಜಾತಿಯಲ್ಲಿ ಸೇರ್ಸಲ್ಲ, We will not involve you in our caste. ಹalleluya, Hallelujah. ಈ ಅನೇಕರಿಗೆ ಇದು ಶೋಧನೆ ಇದೆ. So many people face this temptation. ಆಮೆನ್, Amen. ನಮ್ಮ ಸಭೆಯಲ್ಲಿರುವಂತ ಗೌರಮ್ಮ ಅವರು ಕೂಡ ಅದೇ ಶೋಧನೆ ಆಗಿದೆ. Even Gauramma in our church facing similar ಒಂದು situation. ಆ ಊರಲ್ಲಿರುವಂತಹ ಎಲ್ಲಾ ಕುಲಸ್ಥರು ಸೇರಿ, The people, elders in that village together. ನೀವು ನಮ್ಮ ಚರ್ಚ್ಗೆ ಹೋಗಿದ್ದಾದ್ರೆ ನಮ್ಮ ಜಾತಿಯಿಂದ ದೂರ ಇಡ್ತೀರಿ ಅಂತೇಳಿ. If you go to church, we will keep you away from our community. ಆಯಮ್ಮ ಹೇಳಿದ್ರು, ನೀನೇನಪ್ಪ ಇಡೋದು, ನಾನೇ ನಿಮ್ ಜಾತಿಯಿಂದ ದೂರ ಇಡ್ತೀನಿ. So she said, what you are saying, I will only stay away from you. ಯಾಕಂದ್ರೆ ನನಗೆ ನನ್ನ ಯೇಸು ಬೇಕು. Because I want Jesus Christ. ನಾನು ಇವತ್ತು ಬದುಕಿರೋದೇ ದೇವರಿಂದ. I am alive today because of Jesus Christ. ಸೈತಾನ ಅನೇಕ ಟ್ರಿಕ್ಸ್ ಮಾಡ್ತಾನೆ, ಭಯ ಹಾಕ್ಸ್ತಾನೆ, ಭಯ ಪಡಬೇಡ್ರಿ. So Satan will come in many deceptive ways. He will get feared. ಹalleluya, Hallelujah. ಎಲ್ಲರ ಮುಂದೆ ಹೇಳಿದ್ರು ಪಂಚಾಯಿತಿಯಲ್ಲಿ, In front of everyone she ನನಗೆ confessed, ಯೇಸುನೇ ಬೇಕು. I want Jesus Christ. ನಾನು ಸಾಯ್ತಿದ್ದಾಗ ನೀವು ಯಾರು ಬಂದಿಲ್ಲ. When I was about to die, nobody ನನ್ನ has ಮಗಳ come. ವಯಸ್ಸು ಹುಡುಗಿ, ಸೆಕೆಂಡ್ ವಯಸ್ಸು ಹುಡುಗಿ ಮಾಯಮ್ಮಂತ್ರನೇ ಸತ್ತೋದ್ಲು, ಅವಾಗ ಯಾರು ಬಂದಿಲ್ಲ. Even my daughter died, but at that time nobody has come. ಯಾವ ದೇವರುಗಳು ನಮ್ಮನ್ನ ಕಾಪಾಡಿಲ್ಲ. No God rescued us. ಯಾವ ಜನನೂ ನನ್ನ ಬಂದು ಕಾಪಾಡಿಲ್ಲ. No people has come and rescued ಈಗ ಇರೋ us. 3 ಜನ ಮಕ್ಕಳನ್ನ ಕಾಪಾಡ್ಕೋಬೇಕು. So the 3 children I have to save them. ನಾವು ಯೇಸುವನ್ನೇ ಹಿಡ್ಕೊಳ್ತೇವೆ, We will stick on to Jesus. ಯೇಸುವನ್ನೇ ಹಿಡ್ಕೊಳ್ತೇವೆ. Stick on to Jesus ಇನ್ನು only. ಜಾತಿ ನನಗೆ ಬೇಕಾಗಿಲ್ಲ ಅಂತ We ಹೇಳಿದ್ರು. don't want in your community. ಹalleluya, Hallelujah. praise the Lord. Praise the Lord. ಅದೇ ರೀತಿಗೆ ರಾಮದಾಸರ ಕುಟುಂಬದಲ್ಲಿ ಅದೇ ರೀತಿ ಆಯಿತು. In the same way happened in Ramdas family. ನಿನ್ನ ಹೆಸರೇನಮ್ಮ? Your name? ಗಾಯತ್ರಿ ಸಿಸ್ಟರ್ಗೆ, Gayatri sister. ಮಾಸ್ತಿಲಿ ಮುಸ್ಲಿಮ್ಸ್ ಅವರು ಪಳ್ಳಿಗರು ಎಲ್ಲರೂ ಸೇರಿ ಪಂಚಾಯಿತಿ. So everyone made a meeting. ನೀವು ನಮ್ಮ ಜಾತಿಯವರು ಚರ್ಚ್ಗೆ ಹೋಗಬಹುದಾ? You belong to our community, can you go for the church? ನಾವು ಜಾತಿಯಿಂದ ಊರ್ ದೂರ ಇಟ್ಬಿಡ್ತೀನಿ ನಿಮ್ಮನ್ನ. We will keep you away from the village. ಕರೆಕ್ಟ್ ನಮ್ದು? ಹalleluya, Hallelujah. ಪ್ರೈಸ್ ದ ಲಾರ್ಡ್, Praise the Lord. ಪ್ರೈಸ್ ದ ಲಾರ್ಡ್. Praise the Lord. ಲಾಸ್ಟ್ ನೋಡ್ರಿ, ಇವ್ರ ಸ್ವಂತ ತಾಯಿನ ಹೇಳಿದ್ರೆ, ಈ ದೇವ್ರು ಇದ್ರೆ ಒಳಗೆ ಇತ್ಕೊಳ್ಳಿ, ಇಷ್ಟು ಜನ ಬೈತಾರೆ, ಬೇಡಮ್ಮ. So our mother said, like, if God is there, you just keep within your heart. ಪಂಚಾಯಿತಿಯಲ್ಲಿ ಎದ್ ನಿಂತ್ಕೊಮ್ಮ. ಈ ಅಮ್ಮ ಹೇಳಿದ್ರು, So in the panchayati, people ಯಾರು said, ಬಿಡ್ತೀನಿ, ನಾನು ಯೇಸುವನ್ನೇ ಬಿಡಲ್ಲ. so she said, like, I can leave anybody but not Jesus Christ. ಆಮೆನ್, Amen. ಯಾರನ್ನ ಬೇಕಾದ್ರೂ ಬಿಡ್ತಾ. ಸ್ವಂತ ತಾಯಿ ಹೇಳಿದ್ರು, ಭಕ್ತಿ ಇದ್ರೆ ಹೃದಯದಲ್ಲಿ ಇರ್ಲಿ,
So whatever the fear of God, just keep it in your heart. ಆದ್ರೆ ಈ ಅಮ್ಮ ಹೇಳ್ತಾರೆ ನಾನು ಯೇಸು ಬಿಟ್ಟು ನಾನು ಬದುಕಲ್ಲ ಅಂದ್ರು. But I cannot live without Jesus. That's what ಪಾಪ she ಇವ್ರ said. ತಾಯಿನ ಅಲ್ಲಿನ ಜನಗಳಿಗೆ ಕೆಟ್ಟದಾಗ ಬೈದ್ರಂತೆ. But people scolded her mother badly. ಕೆಟ್ಟದಾಗಿ ನೀನು ಯಾರು ಗುಡಿಸ್ತಿ ಈ ಮಗಳನ್ನ ಅಂತ. So they scolded badly. ಆ ಅಮ್ಮ ನೋವು ತಿಂದ್ರು. She was in pain. ಈ ಅಮ್ಮ ನೋವು ತಿಂದ್ರು. She also got. ಅವರ ಗಂಡ ನೋವು ತಿಂದ್ರು. ಆದ್ರೆ ಅವ್ರ ಅಣ್ಣಮ್ಮ ತಮ್ಮಂದ್ರ ಮಧ್ಯದಲ್ಲಿ ಇವರನ್ನೇ ದೇವರು ಚೆನ್ನಾಗಿಟ್ಟಿದ್ದಾನೆ. So now God has blessed them abundantly in front of all these people. Hallelujah. Hallelujah. Praise the Lord. Praise the Lord. ಆತನ ಹೇಳಿ ರಾಮದಾಸ್ ಹೇಳಿದ ಮಾತು, ನಾನು ಕುಡಿದು ಬಿದ್ದಾಗ ಯಾರು ಬಂದಿಲ್ಲ. So when I was drunk, nobody has come. ನಾನು ಚೆನ್ನಾಗಿದ್ದಾಗ ಎಲ್ಲರೂ ಬಂದ್ರಿ. So when I am good, many people are coming. ನೀನು ಕುಡಿದು ಬಿದ್ದು ಅನ್ಯಾಯವಾಗಿ ನಶಿಸಿ ಹೋಗ್ತಿರ್ಬೇಕು ಯಾಕೋ ಅಂತ ಕೇಳೋರಿಲ್ಲ. So when I was in path of destruction, nobody has asked me. ಕುಡಿಯೋದು ಬಿಟ್ಟು So to leave drinking. ಗಾಡಿ ತಕೊಂಡ್ರು. So we purchased bike. ಮನೆ ಕಟ್ಕೊಂಡ್ರು. We built a house. ಸೈಟ್ ತಕೊಂಡ್ರು. We purchased a site. ಒಡವೆ ತಕೊಂಡ್ರು. We purchased jewelry. ಚೆನ್ನಾಗಿದ್ದಾರೆ. Now we are good. ಅವು ಎಲ್ಲರಿಗಿಂತ ಚೆನ್ನಾಗಿದ್ದಾರೆ. We are good, better than all others. ದೇವರು ಮೇಲೆ ಕೆತ್ತರು. So God honored. ಯಾವ ಜನಗಳ ಮುಂದಗಡೆ ಯೇಸುವನ್ನ ಗಟ್ಟಿಯಾಗಿ ಇಟ್ಕೊಂಡ್ರೆ ದೇವರು ಅವರನ್ನು ಅದೇ ಜನಗಳ ಮುಂದೆ ಮೇಲೆ ಇಡುವಂತ ದೇವರಾಗಿದ್ದಾನೆ. So those people who look down upon them, before them only God has blessed them. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 11ನೇ ವಾಕ್ಯ ಹೇಳಿದ ಪ್ರಕಾರ, So the book of Matthew chapter 5 verse 11 says, ನನ್ನ ನಿಮಿತ್ತವಾಗಿ ಜನರು ನಿನ್ನ ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ವರ್ಷಿದ್ರೆ ನೀವು ಧನ್ಯರು, ಸಂತೋಷ ಪಡ್ರಿ. ಆಮೆನ್. ಆ ತಕ್ಷಣಕ್ಕೆ ನಿಮ್ಮನ್ನ ಹೊಲಸು ಮಾತಾಡಬಹುದು. For that moment people might talk bad about you. ಭಯ ಪಡಬೇಡ್ರಿ. Don't be afraid. ಭಯ ಪಡಬೇಡ್ರಿ. Don't be afraid. ದೇವರು ನಿಮ್ಮ ಸಂಗಡ ಇದ್ದಾನೆ. God is with you. ಅಷ್ಟು ಜನಗಳ ಮುಂದಗಡೆ ಯೇಸುವೇ ನನ್ನ ದೇವರು ಅಂತ ಹೇಳೋದ್ರಿಂದ, so by confessing Jesus in front of those people, ದೇವರು ತನ್ನ ದೇವದೂತರ ಮುಂದಗಡೆ ನಿಮ್ಮ ಹೆಸರನ್ನವ ಹೇಳುವಂತನಾಗಿರ್ತಾನೆ. God will speak about your name in front of many angels. Hallelujah. Hallelujah. ಸೈತಾನನು ವಿಶ್ವಾಸಕ್ಕೆ ಬರದ ಹಾಗೆ ಅನೇಕ ತರದ ತಂತ್ರಗಾರಿಕೆ ಮಾಡ್ತಾನೆ. So Satan keeps deceiving people to doubt God. ಅನೇಕ ಪ್ರಶ್ನೆ ಮಾಡ್ತಾನೆ. So he will bringing many questions. ನಿಮ್ಗೆ ಅಲ್ಲಿ ಹೋಗಿ ಏನಾಗ್ಬಿಟ್ಟಿದೆ? So what has happened to you after going there? ಅದು ಫಾರಿನ್ ದೇವರು. So he is a foreign god. ಅದು ಫಾರಿನ್ ದೇವರು ಅಲ್ಲಪ್ಪ, ಎಲ್ಲವನ್ನು ಸೃಷ್ಟಿ ಮಾಡಿದ ದೇವರು. He is not a foreign god, he is the one who created everything. ಅದು ಜೀವಿಸುವ ದೇವರಾಗಿದ್ದಾನೆ. He is a living god. ನನಗೆ ಪ್ರಾಣ ಕೊಟ್ಟಂತ ದೇವರು. He is the one who gave me life. ನನ್ನನ್ನು ಪ್ರೀತಿಸುವಂತ ದೇವರು. He is the one who loves me. ನನ್ನ ಕೈ ಹಿಡಿದು ನಡೆಸೋ ದೇವರು. He is the one who holds my hand. ನನ್ನ ಕಣ್ಣೀರು ಒರೆಸೋ ದೇವರು. He is the one who ನಿರಂತರ ವಾಸ ಮಾಡೋ ದೇವರಾಗಿದ್ದಾನೆ. Forever. Hallelujah. Hallelujah. ನನಗಾಗಿ ಉನ್ನತವಾದಂತಹ ಆ ಶ್ರೇಷ್ಠವಾದಂತಹ ಜಾಗವನ್ನು ಬಿಟ್ಟು ಬಂದದ ದೇವರು. He left that wonderful place just because of me. Hallelujah. 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 ಜನ ಏನಂತಾರಂತೇಳಿ, so what people say about this, ಬೇಸರ ಮಾಡ್ಕೋಬೇಡಿ. don't get sad. ಅವರ ಹಿಂದ್ಗಡೆ ಸೈತಾನ ಕಾರ್ಯ ಮಾಡ್ತಾ so ಇರ್ತಾನೆ. the Satan behind them. ನಿಮ್ಮ ವಿಶ್ವಾಸವನ್ನ ಕಮ್ಮಿ ಮಾಡಕ್ಕೆ ಹೇಳ್ತಾ ಇರ್ತಾನೆ. so he is making all these things to doubt God. ಜಾತಿಯನ್ನ ಬದಲಾಯಿಸಿದವರು ಅಂತ ಹೇಳ್ತಾರೆ. so he thinks the community changing ಅದು ದೇವರಲ್ಲಿ ಜಾತಿನೇ ಇಲ್ವಲ್ಲ. but there is no caste in God. Hallelujah. Hallelujah. Praise the Lord. Praise the Lord. Praise the Lord. Praise the Lord. ಎಲ್ಲರ ಶರೀರದಲ್ಲಿ ಒಂದೇ ರಕ್ತ. in everyone's body there is same blood. ಒಂದೊಂದು ಜಾತಿಗೆ ಒಂದೊಂದು ರಕ್ತ ಇದೆಯಾ? is there different bloods for different caste? ಇದೆಯಾ? is there? ಇಲ್ಲ. ಆಕ್ಸಿಡೆಂಟ್ ಆದಾಗ ಯಾರಾದ್ರೂ ಕೇಳ್ತೀರಾ ನನ್ನ ಜಾತಿಯವರ ರಕ್ತ ಕೊಡಬೇಕು ಬನ್ರಿ ಓಡಿ ಬರ್ರಿ ಅಂತ ಹೇಳ್ತೀರಾ? if somebody met with an accident, do people say that the same caste blood is required? ಆಗ ಮಾತ್ರ ಹೇಳ್ತೀರಾ that time ಯಾವ you ರಕ್ತ ಆದರೂ ಕೊಟ್ಟು ನನ್ನ ಕಾಪಾಡ್ರಿ ಅಂತ. you give us any kind of blood and save this person. Hallelujah. 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 ಸೈತಾನನ ದಾರಿ ಅವೆಲ್ಲನು. so that's the tactics of the devil. ದೇವರ ಮಾತನ್ನ ಕೇಳ್ರಿ. so listen to the voice of God. ದೇವರ ಮಾತನ್ನ ಕೇಳ್ರಿ. listen to the voice of God. ದೇವರ ಶಬ್ದವನ್ನ ಕೇಳಿಸ್ಕೊಳ್ರಿ. so listen to the voice of God. ಸತ್ಯದಲ್ಲಿ ಇರ್ರಿ. live in truth. ಯೇಸು ಸ್ವಾಮಿ ಶೀಘ್ರವಾಗಿ ಬರ್ತಿದ್ದಾರೆ. Jesus is coming soon. ಶೀಘ್ರವಾಗಿ ಬರ್ತಿದ್ದಾರೆ. Jesus is coming soon. Hallelujah. Hallelujah. ಎಲ್ಲ ಸಿದ್ಧತೆ ರೆಡಿ ಆಗಿದೆ. so everything is getting prepared. ನಾವು ರೆಡಿ ಆಗಿರಬೇಕು. we should get ready. ನಮ್ಮ ಕುಟುಂಬ ರೆಡಿ ಆಗಿರಬೇಕು. our family should get ready. ನಮ್ಮ ಅಣ್ಣ ತಮ್ಮಂದಿರಿಗೆ ಹೋಗಿ ಹೇಳಬೇಕು. we should tell our ನಮ್ಮ ಬಂಧುಗಳಿಗೆ ಹೇಳಬೇಕು. we should tell our ನಮ್ಮ relations. ಸ್ನೇಹಿತರಿಗೆ ಹೇಳಬೇಕು. tell our friends. ಯೇಸು ಸ್ವಾಮಿ ಬರ್ತಿದ್ದಾರೆ. coming soon. ಯೇಸುವೇ ನಿಜವಾದ ದೇವರು. true God. ರೆಡಿ ಆಗು. ready. ಇಲ್ಲವಾದರೆ ಅನ್ಯಾಯವಾಗಿ ನರಕಕ್ಕೆ ಹೋಗಿಬಿಡ್ತೀಯ. will go to hell. ಈ ಸತ್ಯವನ್ನ ಎಲ್ಲರಿಗೂ ಹೇಳಬೇಕಾಗಿದೆ. this truth.
ಹೇಳುವಂತ ಜವಾಬ್ದಾರಿ ನಿನ್ನ ಮೇಲೆ, ನನ್ನ So ಮೇಲೆ that is our ದೇವರಿಟ್ಟಿದ್ದಾನೆ. responsibility. ಹalleluya, Hallelujah. ಹalleluya, Hallelujah. ಯೇಸುವೇ ಬೇಗ ಅಂತ ಬೇಗ ಬನ್ನಿ ದೇವರಂತ ನಾವು ಪ್ರಾರ್ಥನೆ ಮಾಡಬೇಕು. We should pray to God that so that He will come early. ಎಷ್ಟಾಗುತ್ತೋ ಅಷ್ಟು ಸಾಧ್ಯವಾದಷ್ಟು ಬ್ಯುಸಿಯಾಗಿ ಹೋಗಿ ಜನಗಳಿಗೆ ಸುವಾರ್ತೆನ ಹೇಳಬೇಕು. We should get busy as much as possible to preach gospel to ನಿಮ್ಮ God. ಸಾಕ್ಷಿಗಳನ್ನ ಹೇಳ್ರಿ. We should tell your ಯೇಸು ಕ್ರಿಸ್ತನ testimonies. ಕುರಿತಾಗಿ ಹೇಳ್ರಿ. Tell about Jesus ಅವರ Christ. ಜೀವಿತಗಳ ಬದಲಾವಣೆ ಆಗ್ತದೆ. Let their lives change. ಅವರ ಜೀವಿತಗಳು ಚೇಂಜ್ ಆಗ್ತದೆ. So let their lives change. ನಿಮ್ಮನ್ನು ಯಾವತ್ತೂ ಮರೆಯಲ್ಲ. So then they will never forget you. ನನಗೆ ಒಳ್ಳೆ ದಾರಿ ತೋರಿಸ್ಕೊಟ್ಟು ಅಂತ ಹೇಳ್ತೀರಾ. They showed us the right way. ಹalleluya, Hallelujah. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. Let God bless you all. ಪ್ರಾರ್ಥನೆ ಮಾಡೋಣ ಈ We ಸಮಯದಲ್ಲಿ. will pray this time. ತಂದೆಯಾದ ದೇವರೇ ಸ್ತೋತ್ರ. Lord God, we thank you. ಒಂದು ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. Thank you for this time. ಈ ಸಮಯದಲ್ಲಿ ಮಾತಾಡಿದ್ದಕ್ಕಾಗಿ Thank you ಸ್ತೋತ್ರ. for speaking to us now. ಮಾತಾಡಿದ ಎಲ್ಲ ಮಾತುಗಳು ನಿಮ್ಗೆ ಸಂಬಂಧಪಟ್ಟಿದ್ದು. Yes, Lord. All words are related to ನಿನ್ನ you. ನಾಮ ಮಹಿಮೆಗಾಗಿ Let ಸ್ವಾಮಿ. your name be glorified. ಕೇಳಿದಂತ ಪ್ರತಿಯೊಬ್ಬರು ನಿಮ್ಮ ನಾಮ ಮಹಿಮೆಗಾಗಿ ಜೀವಿಸಲಿ. Let those all who heard you live for your glory. ಕರ್ತನೇ, Thank you, Father. ಬಂದವರು ಸುಮ್ಮನೆ ಹೋಗದಂತ ಆಶೀರ್ವಾದ ಹೊಂದಿಕೊಂಡು ಸಹಾಯ ಮಾಡು. Father, let those who ever come does not go in vain. ಆಶೀರ್ವಾದ ಮಾಡಿ ಬಲಪಡಿಸು ಸ್ವಾಮಿ. Bless them and strengthen them. ಕೃಪೆ ತೋರಿಸು ಸ್ವಾಮಿ. Show us mercy, ನಾವು Lord. ತಗ್ಗಿಸಲ್ಪಡಬೇಕು, ಹೆಚ್ಚಿಸಲ್ಪಡಬೇಕು. We should be humbled. Your name be glorified. ಎಲ್ಲ ಘನತೆ ಮಹಿಮೆ ಸಲ್ಲಿಸಬೇಕು. All glory and honor belong ವಿಶ್ವಾಸ to you. ಹೆಚ್ಚಾಗಲಿ. Let the faith grow. ನಂಬಿಕೆ ಹೆಚ್ಚಾಗಲಿ. Let faith grow. ದಾಹವುಳ್ಳವರಾಗಿ Let those get thirsty. ನಿಮ್ಮ ಕುರಿತಾಗಿ ಸಾಕ್ಷಿ ಹೇಳಲಿ ಸ್ವಾಮಿ. Let them be testimony for you. ಹಳ್ಳಿಗಳಲ್ಲಿ ಪಟ್ಟಣಗಳಿಗೆ ಹೋಗಿ ಹೇಳಲಿ. Let them go to villages and towns and preach you. ಕರ್ತನೇ, ಈ ದಿನ Father, today ಇಂಗ್ಲಿಷ್ ಭಾಷೆಯಲ್ಲಿ ಭಾಷಾಂತರ ಮಾಡಿದ ಸಹೋದರನಿಗಾಗಿ ಸ್ತೋತ್ರ. we thank you for the brother who translated to English. ಕೇಳುವಂತ ಎಲ್ಲರಲ್ಲೂ ಶುಭ ಉಂಟಾಗಲಿ. Those who hear this, let them be blessed. ನಂಬಿಕೆ ಹೆಚ್ಚಾಗಲಿ. Let the faith grow in them. ಆಶೀರ್ವಾದ ಉಂಟಾಗಲಿ. Let them be blessed. ನಿಮ್ಮ ನಾಮಕ್ಕೆ ಮಹಿಮೆ Let ಉಂಟಾಗಲಿ. your name be glorified. ಪ್ರಾರ್ಥನೆ ಕರ್ತನಾದ ಯೇಸು ಕ್ರಿಸ್ತನ ಸಲ್ಬೇಡಿ We ಅಂತ. pray this prayer in Jesus Christ's name. ಆಮೆನ್. Amen. ಎಲ್ಲ ಎದ್ದು ನಿಂತ್ಕೊಳ್ಳೋಣ. ಕಟ್ ಮಾಡ್ಕೊ, ಇಲ್ಲಿ ಕಟ್ ಮಾಡು. ಏಸಯ್ಯ ನನ್ನ ಆಧಾರವು ನೀನೇ ಏಸಯ್ಯ, ಆಶ್ರಯವು ನೀನೇ ಏಸಯ್ಯ, ನನ್ನ ಆಧಾರವು ನೀನೇ ಏಸಯ್ಯ. ಆರಾಧನೆ 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 ನಿನ್ನಿಂದಾಗದ ಕಾರ್ಯವು ಒಂದೂ ಇಲ್ಲ, ನಿನ್ನೆಲ್ಲವೂ ಸಾಧವಯ್ಯ. ನಿನ್ನಿಂದಾಗದ ಕಾರ್ಯವು ಒಂದೂ ಇಲ್ಲ, ನಿನ್ನೆಲ್ಲವೂ ಸಾಧವಯ್ಯ. ಇದುವರೆಗೂ ನಡೆಸಿದ ಎಬ್ಬಿನೇಸರ್ ನೀನೇನಯ್ಯ. ಇದುವರೆಗೂ ನಡೆಸಿದ ಎಬ್ಬಿನೇಸರ್ ನೀನೇನಯ್ಯ. ಆಶ್ರಯವು ನೀನೇ ಏಸಯ್ಯ, ನನ್ನ ಆಧಾರವು ನೀನೇ ಏಸಯ್ಯ. ಆಶ್ರಯವು ನೀನೇ ಏಸಯ್ಯ, ನನ್ನ ಆಧಾರವು ನೀನೇ ಏಸಯ್ಯ. ಆರಾಧನೆ ಆರಾಧನೆ
ಪ್ರಾಣವ
ಗಮನಿಸಿರಿ, ಈಗಾಗಲೇ ಬಂದಂತ ಎಲ್ಲ ಆತ್ಮಗಳನ್ನ ಕ್ಷೇಮ ಕರ್ತನಿಗಾಗಿ ಸ್ತೋತ್ರ, ಆರಾಧನೆಗಾಗಿ ಸ್ತೋತ್ರ. ಆರಾಧನೆ ಮಾಡಿದ ಎಲ್ಲ ಮಕ್ಕಳನ್ನ ಆಶ್ವಸರಿ, ಕೊಟ್ಟಂತ ಸಾಕ್ಷಿಗಳಿಗಾಗಿ ಸ್ತೋತ್ರ, ಸ್ಪೆಷಲ್ ಸಾಂಗ್ಗಾಗಿ ಸ್ತೋತ್ರ, ವಾಕ್ಯ ಭಾಗಕ್ಕಾಗಿ ಸ್ತೋತ್ರ ಕರ್ತನೆ. ವಾಕ್ಯ ಭಾಗವನ್ನು ನೀವು ಆಶ್ರದ ಮಾಡೋದಕ್ಕಾಗಿ ಸ್ತೋತ್ರ. ಸೈತನ ಮಾರ್ಗ, ಸೈತನ ಪ್ರೇರೇಪಣೆ, ದೇವರ ಮಾರ್ಗ, ದೇವರ ಪ್ರೇರೇಪಣೆಯನ್ನು ಅರ್ಥ ಮಾಡಿಕೊಳ್ಳುವ ಹಾಗೆ ಸಹಾಯ ಮಾಡ್ರಿ. ಸೈತನ ಎಲ್ಲ ಟ್ರಿಕ್ಸ್ಗಳನ್ನ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡಿರ್ತಾರೆ. ಶೋಧನೆಗೆ ಒಳಗಾಗದಂತೆ ಬಲವಾಗಿ ನಿಂತು ಸಾಕ್ಷಿ ಕೊಡುವಾಗ ಸಹಾಯ ಮಾಡ್ರಿ. ಯೂಟ್ಯೂಬ್ ಅಲ್ಲಿ ಕೇಳುವಂತಹ ಆ ವಾಕ್ಯವನ್ನು ಕೇಳುವಂತಹ ಜನಗಳು ಸಹ ಬಲಗೊಳಿಸುವ ನಿಮ್ಮ ನಾಮ ಮಹಿಮೆಗಾಗಿ. ನೀವು ಮಾತಾಡಿದಿರಾ, ನಿಮ್ಮ ಜನ ಕೇಳಿದಾರ, ನಿಮ್ಮ ನಾಮ ಮಹಿಮೆಗಾಗಿ. ಅದಕ್ಕಾಗಿ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡ್ರಿ. ಹೋಗುವಾಗ ಸುಮ್ಮನೆ ಹೋಗದಂತೆ ನಂಬಿಕೆ, ವಿಶ್ವಾಸ, ದೃಢವಾದ ಸಂಕಲ್ಪದೊಂದಿಗೆ ಎದುರು ನೋಡುತ್ತಾ ಅಪ್ಪ ಹೋಗುವಾಗ ಸಹಾಯ ಹುಡುಬೇತವ್ರು ಸಹಾಯ ಮಾಡಬೇಕಾಗಿ ಏಸ ನಾಮದಲ್ಲಿ ಬಿಡಿ ತಂದೆ. ನನ್ನ ಮನೆಯನ್ನು ಕೊಂಡಾಡು, ನನ್ನ ಮನೆಯನ್ನು ಕೊಂಡಾಡು, ಆತನ ಮಾಡುತ್ತಾರೆ ನನ್ನ ಮನೆ. ಆಮೇಲೆ ಪ್ರೈಸ್ ದಿ ಲಾರ್ಡ್.